ಘಟನೆ ಸೋಮವಾರ 2013 ಉತ್ತರಾರ್ಧದ ಷಾಣ್ಮಾಸಿಕ ಕಾರ್ಯಕ್ರಮದ ಆರಂಭ 1 July 2013 at 6:30 p.m. Talk by Dr. Sibachian K. Matthew, IRS, Advisor, Telecom Regulatory Authority of India, on initiatives taken by TRAI for protection of ಟೆಲಿಕಾಂ ಕನ್ಸ್ಯೂಮರ್ಸ್. ಎಲ್ಲರೂ ಬರಬೇಕಾಗಿ ಪ್ರಾರ್ಥನೆ. ಸಹೃದಯರಿಗೆ ಸಸ್ನೇಹ ವಂದನೆ. ಉಪನಿಷತ್ ಪರಿಚಯದ ಕುರಿತಾದ ಪ್ರವಚನದ 3ನೇ ಕಂತಿನ ಭಾಗ ಇಂದು ಮುಕ್ತಾಯವಾಗಲಿಕ್ಕಿದೆ. ಪ್ರವಚನಕಾರ ಪೂರ್ವರೂಪ, ಶ್ರೋತಾರ ಉತ್ತರ ರೂಪ, ಆಸಕ್ತಿ ಸಂಧಿ, ಉಪನ್ಯಾಸ ಸಂಧಾನ ಹೀಗೆ ಆಗಿ ಸಂಪನ್ನಗೊಳ್ಳುತ್ತಿರುವ ಉಪನಿಷತ್ ಸುಧಾಸ್ವಾದನ ಆನಂದ ಪರ್ಯವಸಾಯಿಯಾಗಿ ಸಾಗುತ್ತಿದೆ. ಬ್ರಹ್ಮಾನಂದವಲ್ಲಿಗೆ ಬಂದಿದ್ದೇವೆ. ಅದರಲ್ಲೂ ಶತಾವಧಾನಿ ಡಾಕ್ಟರ್ ಆರ್ ಗಣೇಶರ ಮಥನೋಕ್ತಿಯಂತೂ ಗಜಬ್ರಹ್ಮಿತ. ಅಂದರೆ ಆನೆ ಗೀಳಿಡುವಂಥದ್ದು, ಆನೆ ಗೀಳಿಟ್ಟಾಗಿ ಅಂತ. ಬರೇ ಗೀಳಿಡುವುದಲ್ಲ, ಸೀಳಿಡುತ್ತದೆ, ಬೀಳಿಡುತ್ತದೆ, ಅದಕ್ಕಿಂತ ಮುಖ್ಯವಾಗಿ ಜೀರ್ಣಕ್ಕೊಂದಿಷ್ಟು ಕೂಳಿಡುತ್ತದೆ. ಗಜಬ್ರಹ್ಮಿತ ಯಾಕೆ ಅಂದರೆ ಅದು ಸಂಗೀತ ಸ್ವರದ ನಿಷಾದ. ನಿಷಾದ ಆನೆಯ ಗೀಳಿನಿಂದ ಹುಟ್ಟಿದೆ ಅನ್ನೋದೊಂದು ಕಲ್ಪನೆ. ನಿಷೀದಂತಿ ಸ್ವರ ಅತ್ರ ನಿಷಾದಸ್ತೇನ ಹೇತುನ, ಇದು ಅದರ ನಿರ್ವಚನ. ಎಲ್ಲ ಸ್ವರಗಳು ಇಲ್ಲಿ ವಿಶ್ರಾಂತವಾಗುತ್ತವೆ, ಆದ್ದರಿಂದ ಅದು ನಿಷಾದ. ಆದ್ದರಿಂದಲೇ ಅದರ ಏರು ಜೋರು. ಪುಟಗೊಂಡ ಪಾಕ. ವೇದೋಪನಿಷತ್ತಿನಂತಹ ಬೆಡಗು ಬೆರಗಿನ ವಾಂಗ್ಮಯದ ವಿವರಣಕ್ಕೆ ಬೇಕಾದುದೇ ಇಂತಹ ನಿಷಾದ ಸ್ವರ. ತಮ್ಮೆಲ್ಲ ವಿದ್ವತ್ತಿನ ಸರಕನ್ನು ವೇದಾಕ್ಷರಗಳ ಮೇಲೆ ಹೇರಿ ಊರಾಚೆಯ ಏರಿಗಳಲ್ಲೆಲ್ಲ ತೇರಾಟ ನಡೆಸುವ ಪಂಡಿತ ಪ್ರಬರರ ವಾಚೋ ಹತಿಗೆ ಸಾಮಾನ್ಯದವ ಅಂದರೆ ನಮ್ಮಂಥವರು ಕೇವಲ ಆಶ್ಚರ್ಯವತ್ ಪಶ್ಯತಿ, ಏನರ್ಥ ಆಗುವುದಿಲ್ಲ ಎಂಬ ಸ್ಥಿತಿ ತಲುಪಬೇಕಾದ ವಾಗ್ಭಯದ ವಾತಾವರಣ ಯಾವಾಗಲೂ ಇರುವಂತಹದ್ದೇ. ವೇದಾಂತ ಅಂದರೆ ಹಾಗೆ, ನನಗೇನು ಅರ್ಥ ಆಗುವುದಿಲ್ಲ, ನಿನಗೆ ಅರ್ಥ ಆಗದೇ ಇರುವಾಗ ಅದನ್ನು ಹೇಳೋದು ಅಂತ. ಸರಳವನ್ನು ಸಂಕೀರ್ಣಗೊಳಿಸುವಲ್ಲಿ, ಸಂಕೀರ್ಣವನ್ನು ಸಂದಿಗ್ಧಗೊಳಿಸುವಲ್ಲಿ, ಸಂದಿಗ್ಧವನ್ನು ಸಂಭ್ರಾಂತಗೊಳಿಸುವಲ್ಲಿ ವಿದ್ವದ್ವೈಪರೀತ್ಯದ ಅನುದಾನ ನಿರಂತರ ನಡೆಯುತ್ತಲೇ ಬರುತ್ತಿದೆ. ಶಬ್ದಕ್ಕೆ, ಅಕ್ಷರಕ್ಕೆ, ವರ್ಣಕ್ಕೆ, ಸ್ವರಕ್ಕೆ ಸೀಳಿ ಸೀಳಿ ಅರ್ಥ ಹಚ್ಚಿ ಹಚ್ಚಿ ಕೂಗಾಟದಲ್ಲಿ ಕೂಸೇ ಕಳೆದೋಯ್ತು ಅನ್ನೋ ಲೆವೆಲ್ಲಿನಲ್ಲಿ ಕೇಳುಗರನ್ನು ಕಂಗಾಲಾಗಿಸುವವರು ಬಹಳಷ್ಟು ಜನ ಇದ್ದಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ದು 8 ಅಕ್ಷರವಾದರೂ ಇದರ ಕುರಿತು ಹೇಳಲಿಕ್ಕೆ ಹೊರಟ್ರೆ 1 ವಾರ ಬೇಕಾಗ್ತದೆ. ಅದಿರಲಿ ಅಂತ ಹೆದರಿಸಿದವರೂ ಇದ್ದಾರೆ. ಅದೊಂಥರ ಖಾಲಿ ಕರಂಡಕ ನ್ಯಾಯ. ಗಣೇಶರದನ್ನು ಕ್ಷಮಿಸಬೇಕು. ಖಾಲಿ ಕರಂಡಕ ನ್ಯಾಯ ಏನಿಲ್ಲ ಅದರಲ್ಲಿ, ಒಂದು ಹೊಸ ನ್ಯಾಯ ಇರುವುದೇನೂ ಅಲ್ಲ ಅದು. ಅದಂದರೆ ಗುಣಕ್ಕಿಂತ ಗಾತ್ರ ದೊಡ್ಡದು. ಅರ್ಥಾತ್ ಮಂತ್ರ ಕೇಳಿದರೆ ಉಗುಳು ಉಚಿತ. ನೋಡಿ, ಯಾಕಿಷ್ಟು ಹೇವರಿಕೆಯ ಅನಿಸಿಕೆ ಅಂದರೆ ಗಣೇಶರು ತಮ್ಮ ಮಾತಿನಲ್ಲಿ ಎಲ್ಲೂ ಅರ್ಥರಹಸ್ಯ, ತತ್ವರಹಸ್ಯ ಅಂತ ಗುಮ್ಮನನ್ನು ಕರೆಯೋದಿಲ್ಲ. ಗಂಭೀರವೂ ಆದದ್ದನ್ನು ಅದರಷ್ಟೇ ತೂಕದಲ್ಲಿ ವಿಸ್ತರಿಸಿ, ಅಂತಹ ಗೂಢವೋ ಸ್ವಾರಸ್ಯವೋ ಅನ್ವಯತೆಯೋ ಇಲ್ಲದ್ದನ್ನು ನೇರವಾಗಿ ಹೇಳಿ ಇಂಥದ್ರ ಬಗ್ಗೆ ತರ್ಕಿಸಬಾರದು, ಕೆಣಕಬಾರದು, ತಲೆ ಕೆಡಿಸಿಕೊಳ್ಳಬಾರದು ಅಂತ ಮುಂದುವರಿಯುತ್ತಾರೆ. ಈ ರೀತಿ ವಸ್ತು ಸತ್ಯವನ್ನು ಹೇಳುವವರು ವಿರಳಾತಿ ವಿರಳ. ಉದಾಹರಣೆಗೆ ತೈತ್ತರೀಯೋಪನಿಷತ್ತಿನ ಶೀಕ್ಷಾವಲ್ಯ ಪೃಥಿವ್ಯಂತರಿಕ್ಷಂ ದ್ಯೌರ್ದಿಶೋವಾಂತರ ದಿಶಾಃ ಇತ್ಯಾದಿ ಪಂಚಕ ಪಂಕ್ತಿಯ ಪಾಂಕ್ತಂ ವಾ ಇದಗುಂ ಸರ್ವಂ ಎನ್ನುವಲ್ಲಿ ಇದೊಂದು 5 ಘಟಕ, ಅದೊಂದು ಅರೇಂಜ್ಮೆಂಟ್ ಅಷ್ಟೇ ಅಂತ ಹೇಳಿದರು. ಇದು ಗಮನಿಸಬೇಕಾದದ್ದು. ಇದು 5 ಯಾಕೆ ಅಂತ ಕೇಳಬಾರದು ಅಂತಲೂ ಹೇಳಿದರು. ಆ ಸಂದರ್ಭದಲ್ಲೇ ಗಣೇಶರ ಮನೆಯ ಅಡುಗೆ ಕೋಣೆಯ ಥಿಂಗ್ಸ್ ಥಿಯರಿ
ಲೋಟ, ತಟ್ಟೆ, ಸೌಟು, ಚಮಚಗಳ ತಾರತಮ್ಯ ಭೇದದ ಸ್ಥಾನಾಪನ್ನತೆ, ಬಟ್ಟೆ ಒಣಗಿಸುವುದರಲ್ಲಿರುವಂತಹ ಪ್ರೋಟೋಕಾಲು ಇತ್ಯಾದಿಗಳನ್ನು ಉದಾಹರಿಸಿ ತತ್ವ ಎಂಬುದು ಎಲ್ಲೋ ಅಲ್ಲ, ಅಡುಗೆ ಮನೆಯಲ್ಲೇ ಅಡಂಗಿ ಕುಳಿತಿರುತ್ತದೆ ಎಂಬುದನ್ನು ನಿದರ್ಶಿಸಿದರು. ಹೈಲಿ ಪ್ರಾಕ್ಟಿಕಲ್. ಆ ವಿವರಣದಲ್ಲಿ ಆ ವಸ್ತುವನ್ನು ಹಾಗೆ ಯಾಕೆ ಇಡಬೇಕು ಅನ್ನೋದಕ್ಕೆ ಉತ್ತರ ಇಲ್ಲ. ಅದು ನನ್ನ ದೃಷ್ಟಿ, ಧೋರಣೆ, ವ್ಯವಸ್ಥೆ. ಅವ್ಯವಸ್ಥೆಯೇ ವ್ಯವಸ್ಥೆ ಎಂಬ ಸೂತ್ರತುಲ್ಯ ವಾಕ್ಯವನ್ನು ಹೇಳಿದರು. ಈ ಅವ್ಯವಸ್ಥೆಯೇ ವ್ಯವಸ್ಥೆ ಅನ್ನುವಂಥದ್ದು ಬಹುಶಃ ಸಮಗ್ರ ಗುಹ್ಯಾದ್ ಗುಹ್ಯತರಂ ಎಂಬ ವಾಂಗ್ಮಯದ ಅರ್ಥೈಸುವಿಕೆಯ ಬೈಜಿಕ ಭೇಷಜ. ಇದು ಮೂಲಮಂತ್ರ ಇದ್ದ ಹಾಗೆ. ಹಾಗೆ ಉಪಾಸನೆಯ ಬಗ್ಗೆ, ಜನ್ಮಾಂತರ ಕರ್ಮಾಂತರದ ಕೋಲಾಹಲದ ಬಗ್ಗೆ, ಕಲಾ ಜಗತ್ತಿನಲ್ಲೂ ತುಂಬಿಕೊಂಡಿರುವ ಕಸದ ಕಾಸಾರದ ಬಗ್ಗೆ ಗಣೇಶರಂತಹವರು ಯಾಕೆ ಖುಲ್ಲಂ ಖುಲ್ಲ ಟ ಠ ಡ ಢ ಣ ಭಾಷೆಯಲ್ಲಿ ತೆರೆದುಕೊಳ್ಳುತ್ತಾರೆ ಅಂದರೆ ಅವರದ್ದು ಘಂಟಾಪಥ. ಶಬ್ದಗಂಗಾ ಭಗೀರಥರಾದ ಸೇಡಿಯಾಪು ಕೃಷ್ಣ ಭಟ್ರು ಬರೆಯುತ್ತಾರೆ, ಮಲ್ಲಿನಾಥ ಸೂರ್ಯ ನಾಮೂಲಂ ಲಿಖ್ಯತೆ ಕಿಂಚಿತ್ ನಾನಪೇಕ್ಷಿತಂ ಮುಚ್ಯತೆ ಎಂಬ ಮಾತು ನಮ್ಮ ಆದರ್ಶ ಸೂತ್ರವಾಗಿರಲು ತಕ್ಕುದಾಗಿದೆ. ಶಾಸ್ತ್ರ ತತ್ವ ವಿಚಾರಗಳಲ್ಲಿ ಮಿತ್ರತ್ವ, ವ್ಯಕ್ತಿ ಮಹತ್ವಾದಿಗಳ ಮೋಹಗಳು ಗಣನೀಯವಲ್ಲ. ಗಣೇಶರು ಇದೇ ಪಂಕ್ತಿಯವರು. ಮಲ್ಲಿನಾಥನದು ಘಂಟಾಪಥವಾದರೆ ಗಣೇಶರದು ಬರೀ ಘಂಟಾಪಥವಲ್ಲ, ಜಯಘಂಟಾಪಥ, ಜಾಗಂಟೆ ಹೊಡೆದ ಹಾಗೆ. ಅದು 7 ಕಡಲಿನ ಆಚಿನಿಂದಲೇ ಸವಾರಿ ಬರೋದು ಗೊತ್ತಾಗುವ ಉದ್ಗ್ರೀವ ಘೋಷ. ಗಣೇಶರ ಅನನ್ಯ ಪೂಜ್ಯ ಗುರುಗಳಾದ ರಂಗನಾಥ ಶರ್ಮರ ಅಭಿಪ್ರಾಯ ಕೆಲವೆಡೆ ತನಗೆ ಸಮ್ಮತವಿಲ್ಲ ಅಂತ ಭಾಷಣಾವಸರದಲ್ಲಿ ಮುಕ್ತವಾಗಿ ನಮ್ರವಾಗಿ ಹೇಳಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಆಗ್ತದೆ? ಪುನಃ ನಾವು ಸೇಡಿಯಾಪು ಕೃಷ್ಣಮಠರ ಮಾತನ್ನೇ ಇಲ್ಲಿ ಅವಲಂಬಿಸಬೇಕು. ಹಿಂದಿನ ವಿದ್ವಾಂಸರ ಭಾಷ್ಯಗಳನ್ನು ಅವಲಂಬಿಸದೆ ಸ್ವತಂತ್ರವಾದ ಪ್ರಾಮಾಣಿಕವಾದ ಪ್ರಯತ್ನ ಮಾಡುವ ಸಾಹಸವನ್ನು ಕೈಕೊಂಡರೂ ವೇದಗಳ ಅರ್ಥವನ್ನೆಲ್ಲ ಯಥಾವತ್ತಾಗಿ ಪ್ರಕಾಶಪಡಿಸುವುದು ಎಂತಹ ವಿದ್ವಾಂಸನಿಗೂ ಶಕ್ಯವಾಗುವಂತಿಲ್ಲ. ವೇದಗಳಲ್ಲಿ ಪ್ರಯುಕ್ತವಾಗಿರುವ ಶಬ್ದಗಳೆಲ್ಲವೂ ಯೌಗಿಕ ಶಬ್ದಗಳು ಎಂದಿಟ್ಟುಕೊಂಡು ಅರ್ಥವಿಸಿದರೂ ಅಸಂದಿಗ್ಧವಾದ ಒಂದೇ ಅರ್ಥವನ್ನು ಆ ಶಬ್ದಗಳಿಗೆ ಅನ್ವಯಿಸೋದಕ್ಕೆ ಆಗುವುದಿಲ್ಲ. ಆದ ಕಾರಣ ವೈದಿಕ ಶಬ್ದಗಳೆಲ್ಲವನ್ನೂ ಯೌಗಿಕವಾಗಿ ವಿಶ್ಲೇಷಿಸಿ ಅರ್ಥನಿರ್ಣಯ ಮಾಡುತ್ತಾ ಹೋಗುವುದು ಸಂಪೂರ್ಣ ಸರಿ ಎಂದಾಗದು. ಕೇವಲ ರೂಢಾರ್ಥವನ್ನೇ ಅವಲಂಬಿಸಿ ವೇದಾರ್ಥ ನಿರ್ಣಯವನ್ನು ಮಾಡಲಿಕ್ಕೂ ಆಗುವುದಿಲ್ಲ. ಹೀಗಿರುವುದರಿಂದ ವೇದಾರ್ಥವು ಅತ್ಯಂತ ದುರೂಹ್ಯವಾಗಿದೆ. ಇದಿಷ್ಟು ಸೇಡಿಯಾಪವರು ಹೇಳಿದಂತಹ ಮಾತು. ಗಣೇಶರು ಇದನ್ನೇ ಸಾಕಷ್ಟು ಸೋದಾಹರಣವಾಗಿ ಸ್ಪಷ್ಟಪಡಿಸಿದ್ದಾರೆ. ಪ್ರಾಜ್ಞನ ಪಚೀತಿ ಅಂಥದ್ದು, ಅದವ್ರ ಪಚೀತಿ, ನಮ್ಮದಲ್ಲ. ಒಂದೆಡೆ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ಎನ್ನುವ ಆತ್ಮನೈತ್ಯಾನುಸಂಧಾನದ ಮುಗ್ಧನ ನಿತ್ಯೋದ್ಗಾರಕ್ಕೂ ಸಮಜಾಯಿಷಿ ಹೇಳಬೇಕು. ಮೊನ್ನೆ ಹೇಳಿದ್ದಾರೆ ಪಾಪ ಅವರು. ಉಪನಿಷತ್ತಿನ ಅಮೃತಸ್ಯ ಪುತ್ರಾಹ ಅನ್ನೋದನ್ನು ಮನವರಿಕೆ ಮಾಡಿಸಬೇಕು. ಒಟ್ಟಿನಲ್ಲಿ ಬೆಲ್ಲ ಬಳಿದು ಬೇರು ನುಂಗಿಸುವ ವೈದ್ಯಕ. ಜೊತೆಗೆ ಸನಾತನತೆಯನ್ನು ನಿರಾಧಾರವಾಗಿ ಲೇವಡಿ ಮಾಡುವವರಿಗೂ ಸತ್ಯದ ಸರ್ಚ್ಲೈಟ್ ಹಾಯಿಸಬೇಕು. ಎಲ್ಲದಕ್ಕೂ ರೂಲು, ರೆಫರೆನ್ಸು, ಕೋಡ್, COD, ಈ ಕೋಡಲ್ಲ, ಕೋಡನ್ನು ಕೇಳುವ ಕುಹಕಿಗಳಿಗೆ ಪರಂಪರೆಯೇ ಒಂದು ಸಂವಿಧಾನ. ಪಂಚ ಸುತ್ತೋದಕ್ಕೆ, ಸೀರೆ ಉಡೋದಕ್ಕೆ ಶಾಸ್ತ್ರ ಇದೆಯಾ, ಅದಕ್ಕೊಂದು ಕೋರ್ಸ್ ಬೇಕಾ ಅಂತ ವಾಗ್ವಿಷಾಣದಿಂದ ತೆವಿಯುತ್ತಾರೆ. ಈ ಧೈರ್ಯ ಸ್ಥೈರ್ಯದ ಮೂಲಾಧಾರ ರತಂಚ ಸ್ವಾಧ್ಯಾಯ ಪ್ರವಚನೇ ಚ ತದ್ಧಿ ತಪಃ ಹಾಗೂ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಇದನ್ನೆಲ್ಲ ವಿಸ್ತಾರವಾಗಿ ಅವರು ಹೇಳಿದ್ದಾರೆ. ತಾನು ತಿಳಿಯುವುದು, ತಿಳಿದದ್ದನ್ನು ನಿರ್ವಂಚನೆಯಿಂದ ತಿಳಿಸುವುದು, ಇದೇ ನಿತ್ಯವೃತವಾದ ಶತಾವಧಾನಿ ಡಾಕ್ಟರ್ ಆರ್ ಗಣೇಶರಿಗೆ ಸಾನಂದ ಅಭಿನಂದನೆ. ಇಂತಹ ಮಂಥನೀಯವಾದ ಮನನೀಯವಾದ ಉಪನ್ಯಾಸವನ್ನು ಆಯೋಜಿಸಿದ ಮೆಸರ್ಸ್ ಬ್ಯಾಂಗ್ಳೂರು ಟೂಲ್ ರೂಮ್ ಬೆಂಗಳೂರು ಅವರಿಗೆ ಅಭಿನಂದನೆಗಳು. ಭಯ, ಶೋಕ, ಮೋಹಗಳಿಂದ ಬಿಡುಗಡೆ ಪಡೆಯಲು
ಪರಾವಲಂಬನೆಯಿಂದ ಪ್ರಗತಿಯಿಲ್ಲ, ಉದ್ಧರೇದಾತ್ಮನಾತ್ಮಾನಂ ಎಂಬುದೇ ಪರಮಸತ್ಯ ಚರಮತಥ್ಯ ಎನ್ನುವ ಉಪನಿಷತ್ತಿನ ಪರಮಾರ್ಥದ ಶ್ರವಣ ಚಿಂತನ ಭಾಜನರಾದ ತಮಗೆಲ್ಲ ಅಭಿನಂದನೆ. ಈಗ ಪ್ರವಚನ ಆರಂಭಿಸಬೇಕು ಎಂದು ಪ್ರಾರ್ಥನೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಸುಮಾರು ತಿಂಗಳುಗಳ ಹಿಂದೆ ಉಪನಿಷತ್ತುಗಳನ್ನು ಕುರಿತು ಮಾತನಾಡಬೇಕು ಅಂತ ಸಂಸ್ಥೆಯವರು ಗೆಳೆಯರು ಎಲ್ಲ ಅಪೇಕ್ಷೆ ಪಟ್ಟದ್ದರಿಂದ ಅಷ್ಟಾಗಿ ಮನಸ್ಸಿಲ್ಲದವನಾದರೂ ಕೈಗೊಂಡೆ. ಜೊತೆಗೆ ತುಂಬ ಕಡೆ ಗೊಂದಲವನ್ನು ಭಯವನ್ನು ಬಿತ್ತುವಂಥದ್ದು ಇರುವುದರಿಂದ ನನಗನಿಸಿದ್ದನ್ನು, ನನ್ನ ಓದಿಗೆ ದಕ್ಕಿದ್ದನ್ನು ಒಂದು ಕಡೆ ಹೇಳೋಣ ಅಂತಲೂ ಅನಿಸಿತ್ತು. ನಾನು ಪ್ರಾಯಶಃ ಗೀತೆಯ ಮೇಲಾಗಲಿ ಉಪನಿಷತ್ತಿನ ಮೇಲಾಗಲಿ ಯಾವುದರ ಮೇಲೂ ಏನನ್ನು ಬರೆಯುವುದಿಲ್ಲ ಅಂತ ಅನ್ನೋದನ್ನು ಮೊದಲೇ ಸಂಕಲ್ಪ ಮಾಡಿಕೊಂಡಿದ್ದೀನಿ. ತುಂಬ ಪ್ರಾಜ್ಞರಾದವರು ಸೊಗಸಾಗಿ ಬರೆದಿರುವುದರಿಂದ ನಾನು ಬರೆಯುವುದಕ್ಕೇನು ಉಳಿದಿಲ್ಲ ಅಂತ. ಇವತ್ತು ಸಂಜೆ ಸ್ನೇಹಿತರೊಬ್ಬರಿಗೆ ಹೇಳ್ತಾ ಇದ್ದೆ, ಇದು ನಾನು ಸಂಕಲ್ಪ ಮಾಡಿಕೊಂಡಿದ್ದೀನಿ, ನಾನು ಬರೆಯುವಂಥದ್ದೇನೂ ಇಲ್ಲ, ಹೊಸದನ್ನು ಹೇಳುವಂಥದ್ದು ಏನೂ ಇಲ್ಲ ಈ ವಿಷಯದಲ್ಲಿ ಅಂತ. ಹಾಗಾಗಿ ವೇದಾಂತದ ಬಗೆಗೆ ಮಾತನಾಡುವುದೇ ಯುಕ್ತವಲ್ಲ ಅಂತಲೂ ಸುಮ್ಮನೆ ಕೂತ್ಕೊಂಡಿದ್ದೆ. ಆದರೆ ಡಿ ವಿ ಜಿಯವರೊಂದು ಕಡೆ ಜೀವನ ಧರ್ಮಯುಗದ ಪೀಠಿಕೆಯಲ್ಲಿ ಹೇಳುವಂತೆ ಮೈಲಿಗೆ ಅವನಿಗೆ ಮಡಿ ಕೆಲಸ ಬರುತ್ತದೆ ಅಂತ ಮಾತನಾಡುವಂತಹ ಒಂದು ಒತ್ತಡ ಬಂತು. ಬೇಸರವಿಲ್ಲ. ಒಂದು ಕಡೆ ನನ್ನ ಲಿಖಿತವಲ್ಲದೇ ಇದ್ದರೂ ಲಿಖಿತ ಅನ್ನುವಷ್ಟೇ ಬಾಧ್ಯತೆಯುಳ್ಳ ಮನಸ್ಸಿನಿಂದ ಮೌಖಿಕವಾದ ಅಭಿಪ್ರಾಯವನ್ನು ಉಪನಿಷತ್ತುಗಳ ಕೆಲವು ಚಿಂತನೆಗಳ ಹಿನ್ನೆಲೆಯಲ್ಲಿ ಹೇಳ್ತೀನಿ ಅಂತಂದುಕೊಂಡು ಆರಂಭ ಮಾಡಿದ್ದೀನಿ. ಅದನ್ನು ಆಗ ಮಾಡಿಸ್ತಾ ಇರೋ ಎಲ್ಲರಿಗೆ ಧನ್ಯವಾದ, ನಮಸ್ಕಾರಗಳು. ಈಗಷ್ಟೇ ಗೆಳೆಯರಾದ ಶಂಕರನಾರಾಯಣ ಉಪಾಧ್ಯಾಯರು ಸೇಡಿಯಾಪುರ ವೇದಾರ್ಥ ಸಂಬಂಧಿಯಾದ ಮಾತುಗಳನ್ನು ಹೇಳಿದರು. ಅದರ ಬಗೆಗೆ ಒಂದು ಸ್ವಲ್ಪ ಅಸಮ್ಮತಿ. ಉಪಾಧ್ಯಾಯರ ಬಗೆಗೆಲ್ಲ, ಸೇಡಿಯಾಪುವರ ಬಗ್ಗೆ ವೇದ ದುರ್ವಗಾಹ್ಯ ದುರ್ಬೋಧ ಅನ್ನುವುದನ್ನು ನಾನು ಅಷ್ಟಾಗಿ ಒಪ್ಪೋಲ್ಲ. ಅದಕ್ಕೂ ಅರ್ಥ ಇದೆ, ಒಂದಷ್ಟು ಕಡೆಗೆ ಅರ್ಥ ಇಲ್ಲ ಅಷ್ಟೇ. ಇಲ್ಲ ಅರ್ಥ ಅಂತಂದರೆ ಸ್ಥೂಲ ಅರ್ಥ ಸಾಮಾನ್ಯವಾದ ಸಾಪೇಕ್ಷಾರ್ಥವನ್ನು ಇಟ್ಟುಕೊಳ್ಬೇಕು. ಅಕ್ಷರಗಳಿಗೂ ವರ್ಣಗಳಿಗೂ ಪದಗಳಿಗೂ ಪಾದಗಳಿಗೂ ಮಹೋನ್ನತಾರ್ಥ, ಗಂಭೀರಾರ್ಥ, ರಸ್ಯಾರ್ಥ, ಪುಷ್ಟಾರ್ಥ, ದಿವ್ಯಾರ್ಥ ಅಂತ ಬೊಬ್ಬಿರಿಯೋದ್ರೊಳಗೆ ಅರ್ಥ ಕಾಣೋದಿಲ್ಲ ಅಂತ ನಾನು ಹೇಳ್ತೀನಿ. ಪ್ರಾಚೀನ ಭಾಷ್ಯಕಾರರು ಎಲ್ಲರೂ ಕೂಡ ಆ ವೇದದ ತಾಳಿಕೆಯ ಶಕ್ತಿಯನ್ನು ಮೀರಿ ಅರ್ಥದ ಒಜ್ಜೆಯನ್ನು ಹೊರಿಸಿದ್ದಾರೆ ಅಂದರೆ ತಪ್ಪಲ್ಲ ಅಂತ ನನಗನ್ನಿಸಿದೆ. ವೇದಾರ್ಥ ನಿರ್ಣಯ ಅನ್ನುವುದನ್ನು ಒಂದು ಡೈನಾಸರ್ಗಳ ಕೋಟಿ ಪಟ್ಟು ದೊಡ್ಡದಾದ ಒಜ್ಜೆ ಭಾರವಾಗಿ ಮಾಡಿದ್ದಾರೆ. ಅಂಥದ್ದು ಬೇಕಿಲ್ಲ. ಸಾಮಾನ್ಯವಾಗಿ ಶಿಕ್ಷಾ ವ್ಯಾಕರಣಾದಿಗಳ ಬಲದಿಂದ, ಸಂಪ್ರದಾಯದ ಬಲದಿಂದ, ಎಲ್ಲಕ್ಕೂ ಮುಖ್ಯವಾಗಿ ವೇದಾಂತದ ತಾತ್ಪರ್ಯಾರ್ಥ ನಿಬದ್ಧತೆಯಿಂದ ಅರ್ಥವನ್ನು ಹೇಳಬಹುದು. ಅದಕ್ಕೂ ಆಗದೇ ಇದ್ದಿದ್ದು ನಮಗೆ ದಕ್ಕುವಂಥದ್ದಲ್ಲ ಬಿಡಿ. ಈಗ ನಾವು ಕಾಣಲಾಗದ ಕೇಳಲಾಗದ ಎಷ್ಟೆಷ್ಟೋ ಧ್ವನಿತರಂಗಗಳು, ವರ್ಣತರಂಗಗಳು ಜಗತ್ತಿನಲ್ಲಿ ಇವೆಯಂತ ವಿಜ್ಞಾನ ಹೇಳುತ್ತದೆ. ನಮಗೆಂದೂ ಕಾಣುವುದೇ ಇಲ್ಲ, ಕೇಳುವುದೇ ಇಲ್ಲ. ಅದನ್ನು ಕಟ್ಕೊಂಡು ನಾವು ಏನು ಮಾಡಬೇಕಾಗಿದೆ? ಹೀಗಾಗಿ ಎಟುಕುವ, ಕಾಣುವ, ಕೇಳುವ ಯಾವ ಚೌಕಟ್ಟಿದೆ ಅದನ್ನು ಇಟ್ಟುಕೊಂಡು ಹೇಳಬಹುದು. ನಮ್ಮಲ್ಲಿ ದೊಡ್ಡದು ಅಂತ ಹೇಳಬೇಕು ಅಂತಂದರೆ ಗುಣಕ್ಕಿಂತ ಗಾತ್ರಕ್ಕೆ ಮಿತಿಮೀರದ ಪ್ರಾಶಸ್ತ್ಯ ಕೊಡುವುದಾಗಿದೆ. ಈ ಅರ್ಥವೂ ಕೂಡ ಗುಣಕ್ಕಿಂತ ಗಾತ್ರದ ಬಗೆಗೆ ಹೆಚ್ಚು ಬಂದಿದೆ. ಅದನ್ನು ಅವರು ಹೇಳಿದರು. ಹಾಗಾಗಿ ಆ ಬಗೆಗೆ ಎಲ್ಲ ಉಪನಿಷತ್ತಿನ ಬಗೆಗೆ, ವೇದದ ಬಗೆಗೆ, ಗೀತೆಯ ಬಗೆಗೆ, ಆಗಮ ಇತಿಹಾಸಾದಿಗಳ ಬಗೆಗೆ ಇಟ್ಟುಕೊಂಡು ಭಯಪಡಿಸೋದು. ಉದಾಹರಣೆಗೆ ನೋಡಿ, ಒಂದು ಕಡೆಗೆ ಮಧ್ವಾಚಾರ್ಯರು ಹೇಳ್ತಾರೆ, ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೂ 100 ಅರ್ಥ ಇದೆ ಅಂತ. ಮತ್ತು ಅವರ ಜೀವನ ಚರಿತ್ರೆಯನ್ನು ಬರೆದ ನಾರಾಯಣ ಪಂಡಿತರ ಮಧ್ವವಿಜಯದಲ್ಲಿ ಹಾಗೆ ಒಂದು ಕಡೆಗೆ ಕೇರಳದ ಒಂದು ಗ್ರಾಮದಲ್ಲಿ ಅವರು ಅರ್ಥ ನಿರೂಪಣವನ್ನು ಮಾಡೋಕ್ಕೆ ಹೋದರು ಅಂತ. ಇವೆಲ್ಲ ಏನಾಗುತ್ತದೆ ಅಂತಂದರೆ ಅರ್ಥ ನಿರೂಪಕನ ಸಾಮರ್ಥ್ಯವನ್ನು ತೋರಿಸುತ್ತದೆ ಹೊರತು ಮೂಲದ ಸತ್ವವನ್ನು ಏನನ್ನೂ ತೋರಿಸೋದಿಲ್ಲ. ಯಾವ ಆಚಾರ್ಯರಾದರೂ, ಎಷ್ಟು ದೊಡ್ಡವರಾದರೂ ಅಷ್ಟೇ ಹೇಳ್ತೀನಿ. ಏನಾಗುತ್ತದೆ, ಒಂದು ವಸ್ತುವಿನ ಮೇಲೆ ತುಂಬ ಎಲ್ಲ ಹೇರ್ತಾ ಬಂದರೆ ಆ ವಸ್ತುವಿನ ಮೂಲ ಸ್ವರೂಪವೇ ನಾಶವಾಗಿಬಿಡ್ತದೆ, ಇನ್ನೇನು ಉಳಿಯೋದಿಲ್ಲ. 3 ಅರ್ಥ, 4 ಅರ್ಥ, 5 ಅರ್ಥ, ಇನ್ನು ಹೆಚ್ಚಿನದನ್ನು ಹೇರ್ತಾ ಹೋಗ್ತಾ ಇದ್ದಂತೆ ಏನೂ ಅರ್ಥ ಹೇಳಬಹುದು ಅನ್ನೋ ಅನರ್ಥ ಸ್ಥಿತಿಗೆ ಬಂದುಬಿಡುತ್ತದೆ. ನಾನು ಬರೆದಿದ್ದೀನಿ, ಒಂದು ಶ್ಲೋಕಕ್ಕೆ 108 ಅರ್ಥ ಇಟ್ಟಿದ್ದೀನಿ. ಒಂದು ಶ್ಲೋಕದಲ್ಲಿ 108 ಶ್ಲೋಕ ಒಳಗೊಳ್ಳುವಂತೆ ಒಂದು ಶ್ಲೋಕ ಬರೆದಿದ್ದೀನಿ.
108 ಚಿತ್ರಬಂಧ ಇರುವಂತೆ ಬರೆದಿದ್ದೀನಿ, ಎಲ್ಲ ಕಸರತ್ತು ಮಾಡಿದ್ದೇನೆ, ಕಡೆಗೆ ಅದಕ್ಕೆ ಯಾವ ಬೆಲೆಯೂ ಇಲ್ಲ ಅನ್ನೋದು ತಿಳ್ಕೊಂಡಿದ್ದೀನಿ. ಅಂದರೆ ಹೇರಬಹುದು ಅರ್ಥವನ್ನು. ನಮ್ಮ ಶಕ್ತಿಯಿಂದ, ನಮ್ಮ ವ್ಯಾಕರಣಾದಿ ಬಲದಿಂದ, ವ್ಯುತ್ಪತ್ತಿಯಿಂದ ಹೇರ್ತಾ ಹೋದಂತೆ ಸ್ವಾರಸ್ಯ ಏನೂ ದಕ್ಕುವುದಿಲ್ಲ. AR ಕೃಷ್ಣಶಾಸ್ತ್ರಿಗಳ ಮಾತನ್ನು ಮತ್ತೆ ನೆನೆಸ್ಕೊಳ್ಳೋದಾದರೆ, ಅಂಗೈ ಅಗಲದ ಕರವಸ್ತ್ರದ ಒಂದೊಂದು ಎಳೆಯನ್ನು ತೆಗೆದು 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 ಇಡೀ ಕೊಠಡಿ ಹರವು ಬಿಡ್ಬೋದು, ಅದರಿಂದ ಇದ್ದ ಕರವಸ್ತ್ರ ನಾಶವಾದದ್ದೇ ಲಾಭ ಅಂತಾರೆ. ಅಂದರೆ ಅರ್ಥ ವಿಶ್ಲೇಷಣೆ, ಗೂಢಾರ್ಥ, ರಹಸ್ಯಾರ್ಥ ಅಂತ ವರ್ಷಗಟ್ಟಲೆ ಉರುಳ್ತಾ ಇರುತ್ತಷ್ಟೆ. ಕೇಳೋವ್ರಿಗೂ ಪುರುಸೊತ್ತಿದ್ದು ಬೇರೆ ಏನೂ ದೊಡ್ಡ ಕೆಲಸ ಇಲ್ದಿದ್ದರೆ, ಕೇಳೋವ್ರನ್ನ ಚೆನ್ನಾಗಿ ದೋಚುವಂಥ ದುರ್ಬುದ್ಧಿ ಹೇಳೋವ್ರಿಗಿದ್ದರೆ ಇವೆಲ್ಲ ನಡೀತಾ ಇರ್ತದಷ್ಟೆ. ಇದಕ್ಕೆ ಯಾವ ವಿನಾಯಿತಿಯೂ ಇಲ್ಲದೆ ಹೇಳ್ತಾ ಇದ್ದೀನಿ. ಅಷ್ಟೆಲ್ಲ ಭಾರ ಇಲ್ಲ, ಅಷ್ಟೆಲ್ಲ ವಿಸ್ತಾರ ಇಲ್ಲ. ಅಂಥ ಕಾವ್ಯದಲ್ಲಿ ಬರುವ ಧ್ವನ್ಯರ್ಥಗಳಿಗೇನೆ ಸಂದರ್ಭದ ಒಂದು ಚೌಕಟ್ಟಿರುತ್ತದೆ. ಯದ್ವಾ ತದ್ವಾ ಧ್ವನ್ಯರ್ಥಗಳು ಹೇಳ್ಕೊಂಡು ಹೋಗಬೇಕಾಗಿಲ್ಲ. ಪಾಶ್ಚಾತ್ಯರಲ್ಲಿ ಈ ಥರ ಕೋಲಾಹಲ ನಡೆಯಲಿಲ್ಲ, ನಮ್ಮಲ್ಲಿ ನಡೆಯೋಕ್ಕೆ ಶುರುವಾಯಿತು. ಅಲ್ಲಿ ಒಬ್ಬೊಬ್ಬರು ಸ್ವತಂತ್ರವಾಗಿ ಗ್ರಂಥಗಳು ಬರೆದು ರಾಶಿ ತಿಪ್ಪೆನೆಬ್ಬಿಸಿದ್ರು. ನಮ್ಮಲ್ಲಿ ಒಂದು ಗ್ರಂಥಕ್ಕೇ ವಿಶೇಷಾರ್ಥಗಳನ್ನು ಹೇಳ್ತಾ ದೊಡ್ಡ ತಿಪ್ಪೆನೆಬ್ಬಿಸಿದ್ದಾರೆ. ಹಾಗಾಗಿ ದೇರ್ ಈಸ್ ಮೆಥಡ್ ಇನ್ ಮ್ಯಾಡ್ನೆಸ್ ಆ್ಯಂಡ್ ಡಿಫರೆನ್ಸ್ ಇನ್ ಮೆಥಡ್ ಅಷ್ಟೆ. ಆ ರೀತಿಯಾಗಿ ಕಾಣಿಸುತ್ತದೆ. ಸಂಗೀತದ ಬಗ್ಗೆಯೇ, ನೃತ್ಯದ ಬಗ್ಗೆಯೇ. ಸಂಗೀತ ಒಂದು ರಾಗ ಅಂತಂದರೆ ಮಹಾಸಮುದ್ರ ಅಂತ ಅಂದ್ಬಿಡೋದು. ಸಮುದ್ರವೂ ಇಲ್ಲ, ಏನೂ ಇಲ್ಲ. ಸಮುದ್ರದ ನೀರೆಲ್ಲ ಉಪ್ಪು ನೀರೇ, ಕುಡಿಯೋದಕ್ಕಂತೂ ಪ್ರಯೋಜನಕ್ಕೆ ಬರೋದಿಲ್ಲ. ಇರುವುದು ಅಷ್ಟೇ. ಅದನ್ನು ಮಿತಿಮೀರಿ ವಿಸ್ತಾರ ಮಾಡಿದ್ರೆ ಏನು ದಕ್ಕುವಂಥದ್ದಲ್ಲ. ಹಾಗಾಗಿ ನಮ್ಮ ಆನಂದಾನುಭವ ತುಂಬ ದೊಡ್ಡದಾದದ್ದು, ಅದು ಅಳತೆಗೆ ಸಿಗದೇ ಇರತಕ್ಕಂಥದ್ದು. ಅರಿವಿನ ಸ್ವತಂತ್ರತೆ ತುಂಬ ದೊಡ್ಡದು, ಇರುವಿನ ಸ್ವತಂತ್ರತೆ ದೊಡ್ಡದು, ನಲವಿನ ಸ್ವತಂತ್ರತೆ ದೊಡ್ಡದೇ ಹೊರತು ಅದಕ್ಕೆ ಕಾರಕವಾಗುವ ವಸ್ತುಗಳಲ್ಲಿ ಯಾವ ಅಮೇಯತ್ವ ಅಪಾರತ್ವ ಅನ್ನುವಂಥದ್ದು ಇಲ್ಲ. ಅನಂತಾವೈ ವೇದಾಹ ಅಂತಂದರೆ ಋಗ್ವೇದ ಯಜುರ್ವೇದಗಳು ಇನ್ಫೈನೆಟ್ ಅನ್ನುವ ಅರ್ಥದಲ್ಲ, ಜ್ಞಾನ ಅನಂತವಾದದ್ದು ಅಂತ. ಜ್ಞೇಯರಾಶಿ ಜಗತ್ತಿನಲ್ಲಿ ಬೆಳೀತಲೇ ಇರ್ತದೆ. ಮತ್ತು ಅನುಭವದ ಆ ಪರಿಪೂರ್ಣತೆಯ ಮಟ್ಟದಲ್ಲಿ ಇದು ಅದು ಅನ್ನುವ ವ್ಯತ್ಯಾಸ ಇಲ್ಲದೇ ಇರುವಾಗ, ಆದಿ ಅಂತ್ಯ ಅನ್ನುವ ತುದಿಗಳು ಕಾಣದೇ ಇದ್ದಾಗ ಅದು ಅಮೇಯ, ಅನಂತ, ಅಪಾರ ಅನ್ನುವಂಥ ಅರ್ಥ ಇಟ್ಟುಕೊಂಡದ್ದು. ಈ ಕಾರಣದಿಂದ ವೇದಾದಿಗಳ ಅರ್ಥವನ್ನು ಮಾಡಬೇಕಾದರೆ ಅವುಗಳ ಗೌರವವನ್ನು ಇಟ್ಟುಕೊಳ್ಳೋದರ ಜೊತೆಗೆ ಅದರ ವಾಗ್ರೂಪದ ಮಿತಿಯೂ ಇದೆ ಅಂತ ಅಂದ್ಕೋಬೇಕು. ವೇದಗಳು ಅರ್ಥ ಮಾತ್ರದಿಂದ ನಿತ್ಯತ್ವವೇ ಹೊರತು ಶಬ್ದದಿಂದ ನಿತ್ಯತ್ವ ಇಲ್ಲ. ಇದನ್ನು ಪಾಣಿನಿಯೇ ಬಹಳ ಹಿಂದೆ ಹೇಳಿದ್ದುಂಟು. ನಮ್ಮ ಸಾಂಪ್ರದಾಯಿಕರು ಒಪ್ಪಲ್ಲ, ಯಾವ ಸ್ವಾಮಿಗಳು ಒಪ್ಪಲ್ಲ, ಯಾವ ಸಾಂಪ್ರದಾಯಿಕ ವಿದ್ವಾಂಸರುಗಳು ಒಪ್ಪಲ್ಲ. ಅವರು ಒಪ್ಪದೇ ಇದ್ದ ಮಾತ್ರಕ್ಕೆ ಸತ್ಯ ಬೇರೆ ಏನೂ ಆಗೋದಿಲ್ಲ. ಕಾರಣ, ಒಂದೊಂದು ವೇದ ಶಾಖೆಯಲ್ಲಿಯೂ ಆನುಪೂರ್ವಿ ವ್ಯತ್ಯಾಸ ಆಗೋದರಿಂದ ಅರ್ಥ ವ್ಯತ್ಯಾಸ ಇಲ್ಲ ಅನ್ನೋದರಿಂದಲೇ ಗೊತ್ತಾಗ್ಬಿಡ್ತದೆ. ಸಾಮಾನ್ಯ ವಿವೇಕಕ್ಕೆ ತಿಳಿಯುವಂಥದ್ದು, ಶ್ರದ್ಧಾಜಾಡ್ಯಕ್ಕೆ ಯಾವುದೂ ತಿಳಿಯದೇ ಇರತಕ್ಕಂಥದ್ದು. ಆ ಚೌಕಟ್ಟಿನಲ್ಲಿ ನಾವು ವೇದಾರ್ಥದ ಚಿಂತನೆ ಮಾಡೋಕ್ಕೆ ಹೋದರೆ, ಇವತ್ತು ನಾವು ನಮ್ಮ ಪತ್ರಿಕೆ ಮೊದಲಾದವುಗಳಲ್ಲಿ ಎಷ್ಟೋ ಸ್ಪಷ್ಟವಾಗಿ ಹೇಳ್ತೀವಿ ಅಂತ ಅಂದುಕೊಂಡಿರೋ ವಿಷಯವೇನೆ ಇನ್ನು 20 ವರ್ಷ ಆದಮೇಲೆ ಕಾಂಟೆಕ್ಸ್ಟ್ ಇಲ್ಲದೆ ಗೊತ್ತಾಗೋದಿಲ್ಲ. ಆ ರೀತಿಯಾದದ್ದು ಎಷ್ಟೋ ಆಗಿರುತ್ತದೆ. ಅಷ್ಟೇಕೆ ಇವತ್ತಿನ ನಿತ್ಯ ರೂಢಿಯ ಮಾತುಗಳಲ್ಲಿ ಪರಿಣಾಮಕಾರಿಯಾಗಿ ಸಖತ್ತಾಗಿದೆ, ಬೊಂಬಾಟಾಗಿದೆ ಅಂತನ್ನುವ ಪದಗಳಿಗೆಲ್ಲ ಇನ್ನು 50 ವರ್ಷ ಮುಂದೆ ಅದೇ ಅರ್ಥ ಇರುತ್ತದೆಯಾ? ಇನ್ನು 60 ವರ್ಷಗಳ ಹಿಂದೆ ಈ ರೀತಿಯಾದ ಪದಗಳ ಪ್ರಯೋಗದಲ್ಲಿ ಇದ್ವಾ ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಭಾಷೆಯಲ್ಲಿ ಈ ಅನೈಯತ್ಯ ಅನ್ನುವಂಥದ್ದು ಇದ್ದೇ ಇದೆ. ಆ ಪರಿಧಿಯಿಂದ ಆಚೆಗೆ ಸಾರವತ್ತಾದ್ದೇನಿದೆ ಅದನ್ನು ಕಂಡಾಗ ವೇದದಲ್ಲಿ ನಮಗೆ ಸ್ಪಷ್ಟವಾಗಿ ಎಟುಕಿಸ್ಕೊಳ್ಳೋಕ್ಕಾಗುವಂಥದ್ದಿದೆ. ಅರ್ಥವಾಗೋಕ್ಕೆ ಮೀರಿದ್ದಿದೆ ಅಂತಂದರೆ ಅದು ಯಾತಕ್ಕೆ ಬೇಕು? ನಾಯಿ ಮೊಲೆ ಹಾಲಿನ ತರಹ. ಹೀಗಾಗಿ ನಮ್ಮ ಅಶಕ್ತಿ ಎನ್ನುವುದನ್ನು ಪೆಡಂಭೂತ ಮಾಡಿಕೊಳ್ಳೋದು, ವೇದದ ಶಕ್ತಿಯನ್ನೇ ವೇದವನ್ನು ಮುಟ್ಟಲಾಗದಿರುವಿಕೆ ಅಂತ ಇನ್ನೊಂದು ರೀತಿಯ ಮೈಲಿಗೆ ಮಾಡೋದು, ಇವೆಲ್ಲ ಕೂಡ ಲೋಕದಲ್ಲಿ ವೇದದ ಗೌರವದ ಹೆಸರಿನಲ್ಲಿರ್ತಕ್ಕಂಥ ವಾಮಾಚಾರ. ಅದನ್ನು ಬಿಟ್ಟಷ್ಟು ಒಳ್ಳೆಯದು ಅಂತ ಅನಿಸುತ್ತದೆ. ಇರಲಿ, ಹೀಗಾಗಿ ಗೌರವ ಇಟ್ಕೊಳ್ಳೋಣ. ಗೌರವ ನಮ್ಮ ಬುದ್ಧಿನೇ ಕೆಡಿಸದೇ ಇರಲಿ, ಜಿಜ್ಞಾಸೆ ಇರಲಿ, ಅದು ತಲೆಹರಟೆ ಮಾಡದೇ ಇರೋ ಮಟ್ಟಕ್ಕೆ ಸೌಮ್ಯವಾಗಿರಲಿ ಅನ್ನುವ ಭಾವದಿಂದ ಬ್ರಹ್ಮಾನಂದವಲ್ಲಿಯ 8ನೇ ಅನುವಾಕಕ್ಕೆ ಬಂದಿದ್ದೇವೆ. ಇಲ್ಲಿ ಬಹಳ ಭವ್ಯವಾದ ರೀತಿಯಲ್ಲಿ ಭಯದ ಬಗ್ಗೆ ಹೇಳಿದೆ. ವಿಶ್ವವ್ಯವಸ್ಥೆಯ ಭಯಾನಕತೆ ಏನು ಅಂತ ಇದರ ಮೂಲವನ್ನು ನಾವು ಋಗ್ವೇದದಲ್ಲಿ ಮತ್ತು ಅಥರ್ವವೇದದಲ್ಲಿ ನೋಡ್ತೀವಿ. ಋಗ್ವೇದದ ಅಸ್ಯವಾಮೀಯದಲ್ಲಿಯೂ ಅಥರ್ವವೇದದ ಪೃಥ್ವಿ ಸೂಕ್ತದಲ್ಲಿಯೂ ಋತಮುಗ್ರಂ ಸತ್ಯಂ ಬೃಹತ್ ಅನ್ನುವ ಮಾತು ಬರ್ತದೆ.
ಸತ್ಯಂ ಬೃಹತ್, ಅಸ್ತಿತ್ವ ಉನ್ನತೋನ್ನತವಾದದ್ದು, ಭವ್ಯವಾದದ್ದು, ದೊಡ್ಡದಾದದ್ದು, ಅಸ್ತಿತ್ವದ ಹಿಂದಿರುವ ವ್ಯವಸ್ಥೆ ಋತ, ಅದು ಉಗ್ರವಾದದ್ದು. ದಿ ಆರ್ಡರ್ ಬಿಹೈಂಡ್ ಎಕ್ಸಿಸ್ಟೆನ್ಸ್ ಈಸ್ ಫಿಯರ್ಸ್ ಅಂತ. ವಿಶ್ವ ವ್ಯವಸ್ಥೆ ತುಂಬ ಭಯ ತರಿಸುವಂಥದ್ದು. ಯಾವ ರೀತಿಯಲ್ಲಿ ಎಲ್ಲವನ್ನು ನುಂಗಿ ನುಣಿಯುತ್ತಾ ಇರುತ್ತದೆ, ಹೇಗೆ ಜಗತ್ತು ಜೀವೋ ಜೀವಸ್ಯ ಜೀವನಂ ಅಂತ ಒಂದನ್ನು ಮತ್ತೊಂದು ಕಬಳಿಸಿಕೊಂಡು ಇರುತ್ತದೆ ಅನ್ನುವುದರ ಅರಿವಾದಂತೆ ನಮ್ಮ ಮೈ ಚುಮುಗುಟ್ಟುತ್ತದೆ. ಆ ಅರ್ಥದಲ್ಲಿ ಆ ಉಗ್ರವಾದ ಋತವನ್ನು ಕುರಿತು ಇಲ್ಲಿ ಹೇಳ್ತಾ ಇದೆ ವೇದ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಅಂತ. ಆ ಭಯ ಅನ್ನುವಂಥದ್ದು ವಿಶ್ವವ್ಯವಸ್ಥೆಯ ಭಯ ಜಗತ್ತನ್ನೆಲ್ಲ ಸರಿಯಾಗಿ ನಡೆಸ್ತಾ ಇದೆ. ಸೂರ್ಯನು ಆ ಕಾರಣದಿಂದಲೇ ಉದಯಿಸುತ್ತಾನೆ, ಅಗ್ನಿ ಉರಿಯುತ್ತಾ ಇದೆ, ಇಂದ್ರ ಮಳೆಗರೆಯುತ್ತಾ ಇದ್ದಾನೆ, ಗಾಳಿ ಬೀಸುತ್ತಾ ಇದೆ, ಮೃತ್ಯು ಐದನೇದಾಗಿ ತನ್ನ ಕೆಲಸವನ್ನು ತಾನು ಮಾಡಿಕೊಂಡು ಹೋಗ್ತಾ ಇದೆ ಅಂತ ಹೇಳಿ ಈ ಭಯದ ಬಗೆಗೆ ಹೇಳಿ ಅದರ ಒಟ್ಟಿಗೆ ಆನಂದದ ಮೀಮಾಂಸೆಯನ್ನು ಮಾಡ್ತಾ ಇದೆ. ಸೈಷಾನಂದಸ್ಯ ಮೀಮಾಂಸಾ ಭವತಿ ಅಂತ. ಭಯ ಅದನ್ನು ಅರ್ಥ ಮಾಡಿಕೊಂಡ ಮೇಲೆ ಆನಂದ ಇದೆಯಂತ ಇಜ್ಜೋಡು ಅಂತ ಅನಿಸಬಹುದು. ಯಾಕೆಂದರೆ ಆನಂದ ಅನ್ನೋದು ತುಂಬ ದೊಡ್ಡದು, ಭಯರಾಹಿತ್ಯವೇ ಆನಂದ. ಹಾಗಿರುವಾಗ ಭಯದ ಬಗ್ಗೆ ಯಾಕೆ ಹೇಳ್ತಾ ಇರೋದು ಅಂದರೆ ವಿಶ್ವವ್ಯವಸ್ಥೆ ಎಷ್ಟು ಭಯಾನಕವಾದದ್ದು ಅಂತ ಅರ್ಥ ಮಾಡಿಕೊಂಡ ಮೇಲೆ ಆ ಭಯ ನಮ್ಮ ಪಾಲಿಗೆ ಇಲ್ಲವಾಗುತ್ತದೆ ಅಂತ. ನಮಗೆ ಮೆಕ್ಯಾನಿಸಮ್ ಅರ್ಥ ಆಗೋವರೆಗೂ ಅಳುಕಿರುತ್ತದೆ. ಆ ಮೆಕ್ಯಾನಿಸಮ್ ಅರ್ಥ ಆದಮೇಲೆ ಯಾವ ಅಳಕು ಇರೋಲ್ಲ. ಆದರೆ ಎಷ್ಟೋ ಜನಕ್ಕೆ ಅರಿವು ಅನ್ನೋದೇ ಒಂದು ಭಯವಾಗಿರುತ್ತದೆ. ಯಾವ ಮಟ್ಟಕ್ಕೆ ಅಂದರೆ ಇಗ್ನೊರೆನ್ಸ್ ಇಸ್ ಬ್ಲಿಸ್ ಅನ್ನುವಂಥ ಒಂದು ಕೆಟ್ಟ ಗಾದೆಯನ್ನು ಹೇಳ್ತಾ ಇರ್ತಾರೆ. ಆ ಗಾದೆಯಷ್ಟು ಹಸಿ ಸುಳ್ಳು ಇನ್ಯಾವುದೂ ಇಲ್ಲ ಅಂತ ನನಗನ್ನಿಸಿದೆ. ತುಂಬ ಜನಕ್ಕೆ ಬಿ ಪಿ ಜಾಸ್ತಿ ಆಗಿರುತ್ತೋ ಏನೋ ಅಂತ ಟೆಸ್ಟ್ ಮಾಡಿಸ್ಕೊಳ್ಳೋಕೆ ಹೋಗೋಲ್ಲ, ಶುಗರ್ ಬಂದುಬಿಡುತ್ತೋ ಏನೋ ಅಂತ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋಕೆ ಹೋಗೋಲ್ಲ. ಆದರೆ ಬೈ ಪೋಸ್ಟ್ಪೋನಿಂಗ್ ದಿ ಇನ್ಎವಿಟಬಲ್ ಕ್ಯಾನ್ ವಿ ಅವಾಯ್ಡ್ ಇಟ್? ಅಲ್ಲ. ಟೆಸ್ಟ್ ಮಾಡಿಸಿದ್ರೆ ಬರೋದು, ಟೆಸ್ಟ್ ಮಾಡಿಸಿದ್ರೆ ಬರೋಲ್ಲ ಅಂತ ಇದೆಯಾ? ಅಂದರೆ ನಮಗೆ ಸತ್ಯವನ್ನು ಕುರಿತು ಪ್ರೀತಿ ಇಲ್ಲ, ಭೀತಿ ಇರೋದರಿಂದ ಹಾಗಾಗುತ್ತದೆ. ಆ ಸತ್ಯ ಭಯಾನಕವಾದದ್ದೋ ಅಥವಾ ಅಭಯಂಕರವಾದದ್ದೋ, ಶಂಕರವೋ ಭಯಂಕರವೋ, ಅದು ಯಾವುದೇ ಇದ್ದರೂ ಪರವಾಗಿಲ್ಲ, ನೋಡ್ತೀನಿ, ಸತ್ಯ ಧರ್ಮಾಯ ದೃಷ್ಟಯೇ ಅಂತ ಹೇಳುತ್ತದಿಲ್ಲ. ಆ ಬಂಗಾರದ ತಟ್ಟೆಯನ್ನು ಸರಿಸಿ ನಾನು ನೋಡ್ತೀನಿ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ ಅಂತ ಹಾಗೆ ನೋಡುವುದಕ್ಕೆ ಮನಸ್ಸು ಮಾಡಿದರೆ ನಮಗಂಥ ಭಯ ಇಲ್ಲ. ರಿಸಲ್ಟ್ ಬಂದುಬಿಡುತ್ತೆ, ಫೇಲ್ ಆಗ್ತೀನೋ ಭಯ ಅನ್ನೋ ಒಂದು ಜಾಗ ಆಕ್ರಮಿಸಿಕೊಂಡಿದ್ದಾಗ ಅಂತರಂಗದಲ್ಲಿ ನೋಟಿಸ್ ಬೋರ್ಡ್ ಕಡೆಗೆ ನಾವು ಹೋಗೋದಿಲ್ಲ. ಅದು ಎಂದೋ ಮೊನ್ನೆಯೇ ಬಂದಿರುತ್ತೆ, ನಾವು ಫೇಲ್ ಆಗಿರ್ತೀವಿ. ಆದರೆ ಆ ಟೆನ್ಷನ್ನು, ಆ ಸಂಕಟ ಅನ್ನೋದು ಅಂತರಂಗವನ್ನು ಹಿಂಡಿ ಹಾಕ್ತಾ ಇರ್ತದೆ. ಒಂದು ದಪ ಅಲ್ಲಿ ಹೋಗಿ ನೋಡೇ ಬಿಡೋಣ ನೋಟಿಸ್ ಬೋರ್ಡ್ ಮೇಲೆ, ನೋಡಿದ್ರೆ ಫೇಲಾ ಆಗಿದ್ದೀನಿ ಅಂದಮೇಲೆ ನಿಶ್ಚಿಂತೆ, ಮುಗೀತು ಕೆಲಸ, ಇನ್ನೇನು ಕಳವಳ ಪಡಲೇಬೇಕಾಗಿಲ್ಲ ಅಂತ. ಹೀಗೆ ಋತವನ್ನು ದಿಟ್ಟಿಸಿ ಕಾಣುವುದು ಅಂತಂದರೆ ನೆಗೆದು ಬಿತ್ತು ತಾನೆ, ಇನ್ನೇನಾಗುತ್ತದೆ ಅನ್ನುವ ಸ್ಥಿತಿಗೆ ಬರುತ್ತಲ್ಲ. ಈ ತೆಗಾಯಿಸಿ ನಿಲ್ಲುವಂಥ ಧೈರ್ಯ ಅದು ಬಂದ ಮೇಲೆ ಆ ಭೀತಿಯ ಆನಂದದ ಭದ್ರವಾದ ಬುನಾದಿ ಅನ್ನುವ ಅರ್ಥದಲ್ಲಿ ಈ ಭಯ ಅನ್ನೋದು ವಿಶ್ವವ್ಯವಸ್ಥೆಯ ಹಿಂದೆ ಇದೆ. ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ನಾನು ಈ ದೇಹಾಶ್ರಿತವಾಗಿದ್ದೀನಿ, ದೇಹ ಪಾರಮ್ಯವಾದಿಯಾಗಿದ್ದೀನಿ ಅಂದರೆ ಭಯ ನಿರಂತರವಾಗಿ ಕಾಡುತ್ತದೆ. ದೇಹಾತೀತವಾದ ಆನಂದದ ಸ್ಥಿತಿ ಅನುದಿನದ ಸುಷುಪ್ತಿಯಲ್ಲಿ ಇದೆ ಅಂತಂದ ಮೇಲೆ ಆ ಚಿಂತೆ ಅಷ್ಟಾಗಿ ಕಾಡುವಂಥದ್ದಲ್ಲ. ಮತ್ತೆ ಇದನ್ನು ಮನಸ್ಸಿಗೆ ತಂದುಕೊಳ್ಳೋದಲ್ಲದೆ ಇನ್ಯಾವ ಧ್ಯಾನ ಇಲ್ಲ, ಇನ್ಯಾವ ಸಾಧನೆ ಇಲ್ಲ, ಇನ್ಯಾವ ಯೋಗವೂ ಇಲ್ಲ. ನಿನ್ನೆ ಕೂಡ ಯಾರೋ ಮಿತ್ರರು ಕೇಳ್ತಾ ಇದ್ದರು ಸಮಾಧಿ ಇತ್ಯಾದಿ. ನಾನು ಅವರಿಗೆ ಸ್ಪಷ್ಟವಾಗಿ ಹೇಳಿದೆ, ಯಾವ ಬೇಸರವೂ ಅವರು ಮಾಡ್ಕೋಬಾರ್ದು. ನಮಗೆ ಗೊತ್ತಿಲ್ಲದ ಅನುಭವಕ್ಕೆ ದಕ್ಕದ ಪದಗಳನ್ನೆಲ್ಲ ಸುಮ್ಮನೆ ಬೋಳೆ ಬಿಕರಿ ಮಾಡ್ತಕ್ಕಂಥದ್ದು ಪ್ರಯೋಜನವಿಲ್ಲ. ಸಮಾಧಿ, ಸುಡುಗಾಡು ಯಾತಕ್ಕೆ ಬೇಕು? ಆನಂದ, ನೆಮ್ಮದಿ, ನಿದ್ರೆ, ಇನ್ನೊಂದರ ಚಿಂತೆ ಇಲ್ಲದಿರುವಿಕೆ ಇತ್ಯಾದಿ ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಸಮಾಧಿನೋ, ಗೋರಿನೋ, ದರ್ಗಾನೋ, ಮಸೀದಿನೋ ನಮಗೇನು ಅನುಭವಕ್ಕೆ ಬರ್ತಾ ಇದೆ? ಮಾತೆತ್ತಿದ್ರೆ ಸಮಾಧಿ, ಅಷ್ಟು ದುಂದಾಗದೇ ಇರತಕ್ಕಂಥದ್ದು ಇನ್ಯಾವುದೂ ಇಲ್ವೋ ಅಷ್ಟು ಹಗ್ಗ ಸವಕಲು ಮಾಡ್ಕೊಂಡು ಬಿಡ್ತೀವಿ. ಅಸಂಪ್ರಜ್ಞಾತ ಸಮಾಧಿ ಋತಂಭರ ಪ್ರಕ್ರಿಯೆ ಯೋಗಶಾಸ್ತ್ರದಲ್ಲಿ ಪದಗಳು ಬರ್ತಾ ಇರ್ತವೆ ಅಂತ ಉರುಳಿಸ್ತಾನೆ ಇರೋದು ಯಾತಕ್ಕೆ ಬೇಕು? ಆ ಉರುಳಿಸುವಿಕೆ ಏನು ಬೇಕಾದ್ದಲ್ಲ. ಅದು ಏನಂದರೆ ಈ ಪದಗಳನ್ನು ಉರುಳಿಸುವುದರಿಂದ ನಾವೇನೋ ಅಲೌಕಿಕವನ್ನು ಅರ್ಥ ಮಾಡಿಕೊಂಡಿದ್ದೀವಿ ಅನ್ನೋ ಭ್ರಮೆ ಕೂಡ ಕಾಡ್ತಾ ಇರುತ್ತೆ ಎಷ್ಟೋ ಬಾರಿ. ಇನ್ನು ಗೊತ್ತಿಲ್ಲದೆ ಇದ್ದವ್ರಿಗಿಂತ ನಾವು ಮೇಲಾಗಿದ್ದೀವಿ ಅಂತ ಇನ್ಯಾವುದೋ ಒಳಗಿನ ಒಂದು ಗುಪ್ತವಾದ ದುರಹಂಕಾರ ಕಾಡ್ತಾ ಇರಬಹುದು. ಅದು ಯಾವುದೂ ಬೇಕಿಲ್ಲ. ಅನುದಿನದ ಸುಷುಪ್ತಿಯ ಆ ಗಾಢ ನಿದ್ರೆಯ ನೆಮ್ಮದಿ
ದೇಹದ ಅರಿವಿಲ್ಲದೆಯೇ ಬಂದದ್ದಾಗಿದ್ದಾಗಲೂ ನಮಗೆ ಯಾವ ಭಯವೂ ಇರಲಿಲ್ಲ, ಯಾವ ನಷ್ಟವೂ ಆಗಿರಲಿಲ್ಲ ಅನ್ನುವುದನ್ನು ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಳ್ತಾ ಇದ್ದರೆ ಎಚ್ಚರದ ಭಯಶೋಕ ಮೋಹಗಳು ಕಡಿಮೆ ಆಗುತ್ತವೆ. ಸ್ವಾನುಭವದಿಂದ ಹೇಳ್ತಾ ಇದ್ದೀನಿ, ಯಾರೂ ಚಿಂತೆ ಮಾಡಬೇಕಾಗಿಲ್ಲ, ಯಾವ ಭೊಗಳೇನೂ ಬಿಡ್ತಾ ಇಲ್ಲ. ಹೀಗಾಗಿ ಆನಂದ ಅನುಭವಕ್ಕೆ ಈ ದೇಹಾತೀತವಾದ ಒಂದು ಭಯಾತೀತವಾದ ಸ್ಥಿತಿಯು ಇದೆ ಅನ್ನುವುದನ್ನು ಮನನ ಮಾಡಿಕೊಳ್ಳೋದು ತುಂಬ ಉತ್ತಮ. ಹೀಗೆ ಮಾಡಿಕೊಳ್ತಾ ಇದ್ದಂತೆ ನಮಗೆ ಬಯಕೆಗಳನ್ನು ಕಡಿಮೆ ಮಾಡಿಕೊಳ್ಳೋದಲ್ಲದೆ ಇನ್ಯಾವುದು ಆನಂದದ ದಾರಿ ಅಲ್ಲ ಅಂತ ಗೊತ್ತಾಗುತ್ತದೆ. ಅಕಾಮಹತವಾಗಬೇಕು ಮನಸ್ಸು ಅಂತ. ಬಯಕೆ ಇದ್ದೊಡನೆ ಅದು ಈಡೇರುತ್ತದೆಯೋ ಇಲ್ಲವೋ ಅನ್ನುವ ಕಳವಳ, ಈಡೇರುತ್ತದೆ ಅಂದರೆ ಹೆಮ್ಮೆ, ಈಡೇರೋಲ್ಲ ಅಂದರೆ ದುಮ್ಮಾನ, ಕುಗ್ಗುವಿಕೆ ಇದು ಬಂದು ಕಾಡುವಂಥದ್ದು. ಹೀಗಾಗಿ ಕೂಡಿದ ಮಟ್ಟಿಗೂ ನಿರೀಕ್ಷೆಗಳನ್ನು ಕಡಿಮೆ ಮಾಡಿಕೊಂಡ್ರೆ ಕಷ್ಟ ಇದೆ, ತುಂಬ ಕಷ್ಟ ಇದೆ, ಸುಲಭವಲ್ಲವೇ ಅಲ್ಲ. ಆ ಕಾರಣದಿಂದ ವೇದಾಂತ ಕಷ್ಟ. ವೇದಾಂತದ ಅರ್ಥ ಆಗುವುದಲ್ಲ, ಪದಗಳೆಲ್ಲ, ಶಿಕ್ಷಾ ವ್ಯಾಕರಣ ನಿರುಕ್ತಾದಿಗಳೆಲ್ಲ ಕಷ್ಟ. ಮತ್ತೆ ಮತ್ತೆ ಬಯಕೆಗಳನ್ನು ಕಡಿಮೆ ಮಾಡಿಕೊಳ್ಳುವ ಅನಿವಾರ್ಯತೆ ಎದುರಾಗ್ತಾ ಇರ್ತದಲ್ಲ, ಅದನ್ನು ಅವಾಯ್ಡ್ ಮಾಡೋಕ್ಕಾಗೋಲ್ಲ, ಅದನ್ನು ತಪ್ಪಿಸ್ಕೊಂಡು ಹೋಗೋಕ್ಕಾಗೋಲ್ಲ. ಯಾವ ಕಡೆ ಸುತ್ತ ಬಂದರೂ ಘಟ್ಟಕುಟ್ಯಾಂ ಪ್ರಭಾತಾಯಿತಂ ನ್ಯಾಯ. ಸುಂಕದ ಕಟ್ಟೆ ತಪ್ಪಿಸ್ಕೊಂಡು ಹೋಗಬೇಕು ಅಂತ ರಾತ್ರಿ ಅಡ್ಡದಾರಿನಲ್ಲಿ ಬಂಡಿನ ಬಿಟ್ಕೊಂಡು ಹೋದನಂತೆ. ಎತ್ತುಗಳಿಗೆ ದಾರಿ ತಪ್ಪಿ ರಾತ್ರಿ ಇಡೀ ಕಾಡಲು ಸುತ್ತಾಡಿ ಬೆಳ್ಳಂಬೆಳಗ್ಗೆ ಮತ್ತೆ ಸುಂಕದ ಕಟ್ಟೆ ಮುಂದೆನೇ ಬಂದು ನಿಂತ್ಕೊಳ್ತಂತೆ. ಆ ರೀತಿಯಾಗಿ ದಿ ಆಬ್ವಿಯಸ್ ಇನ್ನೆವಿಟಬಲ್ ಕ್ಯಾನ್ ನೆವರ್ ಬಿ ಅವಾಯ್ಡೆಡ್ ಅಟ್ ಎನಿ ಕಾಸ್ಟ್, ಅಟ್ ಎನಿ ಟೈಮ್, ಬೈ ಎನಿಬಡಿ. ಈ ಕಾರಣದಿಂದ ನಾವು ಅದೊಂದೇ ದಾರಿ ಅನ್ನೋದು ಅಂದ್ಕೋಬೇಕು. ಅದು ಅಕಾಮಹತವಾದದ್ದು. ಈ ಅಕಾಮಹತವಾದ ಶ್ರೋತ್ರಿಯ ಅಂದರೆ ವಿವೇಕಿ ಅಂತ. ವೇದದ ನಿಜವಾದ ಅರ್ಥ ತಿಳ್ಕೊಂಡವನು ಯಾರು? ಈ ಅಕಾಮಹತಿಯಲ್ಲದೆ ದಾರಿ ಯಾವುದೂ ಇಲ್ಲ. ಸುಷುಪ್ತ್ಯಾನಂದ ದೇಹಾತೀತವಾದರೂ ಅದು ಹೇಗೆ ದೇಹದ ಹಂಗಿಲ್ಲದೆ ಇರುತ್ತದೆಯೋ, ದೇಹದ ಭಯವಿಲ್ಲದೆ ಇರುತ್ತದೆಯೋ ಆ ಅರಿವನ್ನು ಮಾಡಿಕೊಂಡಂಥವನು ಸಚ್ಚಿದಾನಂದ ಘನವಲ್ಲದೆ ಮತ್ಯಾವುದೂ ಪರಮಾರ್ಥವಲ್ಲ ಅಂತ ಅಂದುಕೊಂಡವನು ಶ್ರೋತ್ರಿಯ. ಅವನು ಅಕಾಮಹತನಾಗಿದ್ದಾಗ ಬಯಕೆಗಳನ್ನು ಕಡಿಮೆ ಮಾಡಿಕೊಳ್ತಾ ಇದ್ದಂತೆ ಅವನ ಆನಂದ ಬ್ರಹ್ಮಾನಂದವಾಗ್ತಾ ಹೋಗುತ್ತದೆ ಎನ್ನುವುದನ್ನು ಆನಂದ ಮೀಮಾಂಸೆಯನ್ನು ಮಾಡುತ್ತದೆ. ತುಂಬ ಸೊಗಸಾದ ಕೋಷ್ಟಕವನ್ನು ಕೊಡುತ್ತದೆ. ಯುವಾ ಸ್ಯಾತ್ ಸಾಧು ಯುವಾಧ್ಯಾಯಕ ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠ ತಸ್ಯೇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣಾ ಸ್ಯಾತ್ ಸ ಏಕೋ ಮಾನುಷ ಆನಂದ ತೇಯೇ ಶತಂ ಮಾನುಷ ಆನಂದಾ ಸ ಏಕೋ ಮನುಷ್ಯಗಂಧರ್ವಾಣಾಮಾನಂದ. ಯುವಕ, ಯುವತಿಯೂ ಆಗ್ಬೋದು. ಆಶಿಷ್ಟ, ಚೆನ್ನಾಗಿ ತಿಂದು ಜೀರ್ಣ ಮಾಡಿಕೊಳ್ಳಬಲ್ಲ. ದೃಢಿಷ್ಟ, ತುಂಬ ಗಟ್ಟಿತನ ಇರತಕ್ಕಂಥವನು. ಬಲಿಷ್ಠ, ಬಲ ಉಂಟು. ದಾರ್ಢ್ಯ ಬೇರೆ, ಬಲ ಬೇರೆ. ಯಾವುದನ್ನು ಸ್ಟ್ಯಾಮಿನಾ ಅಂತ ಮತ್ತು ಪವರ್ ಅಂತ ಏನು ಕರಿತೀವಿ, ಆ ರೀತಿ ಸ್ಟ್ಯಾಮಿನಾ ಅನ್ನೋದು ದಾರ್ಢ್ಯಕ್ಕೆ ಸಂಬಂಧಪಟ್ಟದ್ದು. ಪವರ್ ಅಂತ ನಾವೇನಂತೀವಿ ಅದು ಬಲಕ್ಕೆ ಸಂಬಂಧಪಟ್ಟದ್ದು. ಅವನು ಸಕಲ ರೀತಿಯ ಬಲವನ್ನು ಹೊಂದಿದಂಥವನು. ಧನಬಲ ಇರಬಹುದು, ಸ್ಥಾನಬಲ ಇರಬಹುದು, ಮೊದಲಾದ ಅನೇಕ ಬಲಗಳಿರಬಹುದು. ಮತ್ತು ದೇಹ ಮನಸ್ಸುಗಳ ಬುದ್ಧಿಯ ಪಟುತ್ವವೇ ದಾರ್ಢ್ಯ, ಅವೆಲ್ಲವನ್ನು ಹೊಂದಿದ್ದಾನೆ. ಯಾವುದೇ ಭೋಗವನ್ನು ಆಸ್ವಾದ ಮಾಡಬಲ್ಲ ಶಕ್ತಿಯನ್ನು, ಸಂಸ್ಕಾರವನ್ನು ಹೊಂದಿದ್ದಾನೆ. ಅವನು ಅಧ್ಯಾಯಕ, ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ವ್ಯಾಸಂಗ ಮಾಡಿದ್ದಾನೆ. ಯುವ ಸ್ಯಾತ್ ಸಾಧು ಯುವ, ಒಳ್ಳೆಯ ವ್ಯಕ್ತಿ. ಸಾಮಾನ್ಯವಾಗಿ ಒಳ್ಳೆಯವರಿಗೆ ಸುಖ ಬರೋದೇ ಅಪರೂಪ ಅಂತ ಲೋಕದಲ್ಲಿ ಹೇಳ್ತೀವಿ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಅಂತ. ಹಾಗಲ್ಲದೆ ಒಳ್ಳೆಯವನಿಗೆ ಇವೆಲ್ಲ ಆದಾಗ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣ ಸ್ಯಾತ್, ಸಮಸ್ತ ಸಂಪದ್ಭರಿತವಾದ ಭೂಮಿಯೆಲ್ಲ ಅವನ ಸೊತ್ತು ಅಂತ ಆದಾಗ ಅವನು ಎಷ್ಟು ಉನ್ನತಿಯ ಆನಂದವನ್ನು, ಎಷ್ಟು ಗಹನವಾದ ಗಾಢವಾದ ಮಟ್ಟದಲ್ಲಿ ಸಂತೋಷವನ್ನು ಪಡಬಲ್ಲನೋ ಅದು ಒಂದು ಅಳತೆ, ಒಂದು ಯೂನಿಟ್. ಅದು ಏಷ ಮಾನುಷ ಆನಂದ, ಮನುಷ್ಯಾನಂದ ಅಂತ ಒಂದು ಅಳತೆ ಇದ್ದರೆ ಅಂಥದ್ದಾಗಿರುತ್ತದೆ. ಅದಕ್ಕೆ 100 ಪಟ್ಟು ಯಾವುದಿದೆ ಅದು ಮನುಷ್ಯ ಗಂಧರ್ವಾಣಾಮಾನಂದ. ಈ ಮಟ್ಟಕ್ಕೆ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ, ಮನುಷ್ಯ ಗಂಧರ್ವರ ಮಟ್ಟಕ್ಕೆ ಶ್ರೋತ್ರಿಯನು ಅಕಾಮಹತನಾದರೆ ಬರ್ತಾನೆ. ಆ ಮಾನುಷಾನಂದ ಯಾವುದಿದೆ ಅದು ಶ್ರೋತ್ರಿಯನಿಗೆ ದಕ್ಕುತ್ತದೆ. ಅವನು ಬೈಕಿಗಳ ಹಿಂದೆ ಓಡದೇ ಇದ್ದರೆ ಮನುಷ್ಯ ಗಂಧರ್ವರ ಆನಂದ ಅದರ 100 ಪಟ್ಟು ಅದು ಸಿಗುತ್ತದೆ. ತೇಯೇ ಶತಂ ಮನುಷ್ಯ ಗಂಧರ್ವಾಣಾಮಾನಂದ ಸ ಏಕೋ ಆನಂದ ಸ ಏಕೋ ದೇವಗಂಧರ್ವಾಣಾಮಾನಂದ. ಈ 100 ಮನುಷ್ಯ ಗಂಧರ್ವರ ಆನಂದ ಪ್ರಮಾಣ ಒಂದು ದೇವಗಂಧರ್ವರದು. ಅದು ಮತ್ತೆ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ, ಆ ಅಕಾಮಹತನಾದ ಶ್ರೋತ್ರಿಯನಿಗೆ ಹಿ ಈಸ್ ನಾಟ್ ಸ್ಟ್ರಕ್ ಬೈ, ನಾಟ್ ಹಾಂಟೆಡ್ ಬೈ, ನಾಟ್ ಹರ್ಟ್ ಬೈ ಡಿಸೈರ್. ಬಯಕೆ ನಮ್ಮನ್ನು ಹೊಡೆಯುತ್ತೆ, ಬಡಿಯುತ್ತೆ, ಕುಗ್ಗಿಸುತ್ತದೆ, ಏನೇನೆಲ್ಲ ಮಾಡಿಸುತ್ತೆ. ಯಾರ್ಯಾರ ಮುಂದೆ ಎಲ್ಲ ಕೈಕಾಲು ಒಡ್ಡುವಂತೆ ಮಾಡುತ್ತೆ, ಯಾರ ಮುಂದೆ ಎಲ್ಲ ಅಂಗಲಾಚುವಂತೆ ಮಾಡುತ್ತದೆ. ಭಲ್ಲಟ ತನ್ನ ಶತಕದಲ್ಲಿ ತುಂಬ ಮಾರ್ಮಿಕವಾಗಿ ಹೇಳ್ತಾನೆ,
ಯಾರನ್ನ ನಾನು ಹಿಂದೆ ನನ್ನ ಎಡಗಾಲಿಗೂ ಮುಟ್ಟಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಿರಲಿಲ್ವೋ, ಇಂದು ಅವನ ಎಡಗಾಲನ್ನು ನಾನು ಮುಟ್ಟೋಕ್ಕೆ ಅವನು ಎಷ್ಟು ಬಿಂಕ ಮಾಡ್ತಾ ಇದ್ದಾನೆ, ಆಶೆಯೇ ನೀನು ಈ ಮಟ್ಟಕ್ಕೆ ನನ್ನನ್ನು ತಂದು ಇಟ್ಟುಬಿಟ್ಟಿಯಲ್ಲ ಅಂತ. ಅದು ಆಗುತ್ತದೆ. ಆ ಹ್ಯುಮಿಲಿಯೇಷನ್ ಅನ್ನೋದು ತುಂಬ ದುಃಖಕಾರಿಯಾದದ್ದು. ಕೂಡಿದ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಳಬೇಕು. ಅದು ಹೇಗೆ ಕಡಿಮೆ ಮಾಡಿಕೊಳ್ಳೋದು? ಸಾತ್ವಿಕ ಸುಖದಿಂದಲೇ, ಇನ್ಯಾವುದೂ ಇಲ್ಲ. ಸಾತ್ವಿಕ ಸುಖ ಅಂದರೆ ಯಾವುದು ಹಂಚಿಕೊಂಡಂತೆ ಕಡಿಮೆಯಾಗೋದಿಲ್ವೋ ಅದು ಸಾತ್ವಿಕ ಸುಖ. ನಾವು ಆಶೆಗಳಿಂದ ತುಂಬ ತಳಮಳಕ್ಕೆ ಒಳಗಾದವು ಯಾತಕ್ಕೆಂದರೆ ರಾಜಸ ಆದಂತಹ ಸುಖಗಳನ್ನು ಅಪೇಕ್ಷೆ ಪಡುವುದರಿಂದ. ರಾಜಸವಾದದ್ದು ಹಂಚಿಕೊಂಡಂತೆ ಕಡಿಮೆಯಾಗುತ್ತದೆ, ಕಾಲ ಕಳೆದಂತೆ ಕುಗ್ಗುತ್ತದೆ. ಆ ಕಾರಣದಿಂದ ಮತ್ತೆ ಮತ್ತೆ ಅದನ್ನು ತುಂಬಿಕೊಳ್ತಾ ಇರಬೇಕು. ಸಾತ್ವಿಕ ಸುಖ ಅನ್ನುವುದು ಕಲಾದಿಗಳಲ್ಲಿ ಕಾಣತಕ್ಕಂಥ ಆನಂದ, ಪ್ರಕೃತಿ ನಿರೀಕ್ಷಣೆಯಿಂದ ಕಾಣುವ ಆನಂದ, ಸತ್ಸಂಗದಲ್ಲಿ ಆಗುವ ಆನಂದ. ಇವುಗಳ ಮೂಲಕವಾಗಿ ನಾವು ನಮ್ಮ ಬಯಕೆಯ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಬೇಕು. ಕಾಮವನ್ನು ಕಿತ್ತು ಸುಟ್ಟು ಬೂದಿ ಮಾಡೋಕ್ಕೆ ಶಿವನಿಗೂ ಆಗಲಿಲ್ಲ. ಕಡೆಗೆ ಪ್ರಕಾರಾಂತರವಾಗಿ ಉಜ್ಜೀವನ ಮಾಡಿಕೊಡಲೇಬೇಕಾಯಿತು ಅಂತಂದಾಗ ಇರುವ ದಾರಿ ಒಂದೇ. ಕಾಮ ರತಿಗೆ ಮಾತ್ರ ಕಾಣುವಂತೆ ಆಗುವುದು. ಎಲ್ಲಿ ನಮ್ಮ ಬಯಕೆ ಈಡೇರುತ್ತದೆಯೋ ಅಂಥ ಜಾಗದಲ್ಲಿ ಬಯಕೆಗೆ ಬಾಯಿ ಬಿಡಿಸಬೇಕು, ಬೇರೆ ಜಾಗದಲ್ಲಿ ಅಲ್ಲ. ಅಡುಗೆ ಮನೆಯಲ್ಲಿ ತಟ್ಟೆ ಮುಂದೆ ಜೊಲ್ಲು ಸುರಿದ್ರೆ ಆಹಾರದ ಜೀರ್ಣದ ಪಚನಕ್ರಿಯೆಗೆ ಅನುಕೂಲ ಆಗುತ್ತೆ, ಮಿಕ್ಕ ಕಡೆಯಲ್ಲಿ ಜೊಲ್ಲು ಸುರಿಯಬಾರದು ಅನ್ನೋ ಮಟ್ಟಕ್ಕೆ ಮಾಡಿಕೊಳ್ಳುವಂಥದ್ದಷ್ಟೇ. ಶರ್ಕರೆ ಪಿಷ್ಟಾದಿಗಳು ಜೊಲ್ಲಲ್ಲಿ ಕರಗುತ್ತವೆ ಅಂತ ವಿಜ್ಞಾನಶಾಸ್ತ್ರ ಹೇಳುತ್ತದೆ, ಸ್ವಾಸ್ಥ್ಯ ಚಿಕಿತ್ಸಾಶಾಸ್ತ್ರ ಹೇಳುತ್ತದೆ. ಹಾಗಾದಾಗ ನಮಗೆ ಆ ಮಟ್ಟಕ್ಕೆ ಮಾಡಿಕೊಳ್ಳೋಣ ಅಂತ. ಕುದುರೆ ಕಂಡಲ್ಲಿ ಕಾಲು ನೋವಿದ್ರೆ ಪರವಾಗಿಲ್ಲ, ಕತ್ತೆ ಕಂಡಲ್ಲೆಲ್ಲ ಕಾಲು ನೋವಿದ್ರೆ ಕಷ್ಟ ಆಗುತ್ತದೆ. ಈ ರೀತಿಯಾಗಿ ಕೂಡಿದ ಮಟ್ಟಿಗೆ ಬಯಕೆ ಈಡೇರುವಂಥ ಸ್ಥಿತಿ ಅಂದರೆ ನಾವು ಯಾವುದನ್ನು ಸಾಮಾನ್ಯವಾಗಿ ನಮ್ಮ ಜೆನ್ಯೂನ್ ಡಿಸೈರ್ಸ್ ಅಂತೀವಿ, ಅದು ಮತ್ತೆ ಕಷ್ಟ. ಇಲ್ಲಿ ಜೆನ್ಯೂನ್ ಯಾವುದು, ಅನ್ಜೆನ್ಯೂನ್ ಯಾವುದು, ಯಾವುದೂ ತುಂಬ ಕಷ್ಟವಾದದ್ದು. ಆದರೂ ಒಂದು ವ್ಯವಸ್ಥೆ, ಒಂದು ಸಾಮಾನ್ಯ ರೂಪಣ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ. ನಮಗೆ ಗೊತ್ತಾಗುತ್ತೆ ಇದು ನಮ್ಮ ನ್ಯಾಯವಾದ ಬಯಕೆ, ಇದು ಮೀರಿದ್ದು, ಇದು ತುಟಿಯಂಚಿನದು, ಇದು ಎಣೆ ಮೀರಿದ್ದು ಅಂತ ಗೊತ್ತಾಗ್ತಾ ಇರ್ತದೆ. ಆ ಮಟ್ಟಕ್ಕೆ ನಾವು ಸಾಧಿಸಿಕೊಳ್ಳಬಹುದಾದದ್ದೇನಿದೆ ಅದನ್ನು ಮಾಡಿಕೊಂಡು ಮಿಕ್ಕದ್ದನ್ನು ಸಾತ್ವಿಕ ಸುಖಗಳ ಮೂಲಕವಾಗಿ ಮ್ಯಾಚ್ ಮಾಡಿಕೊಳ್ತಾ ಬರಬೇಕು. ಇದ್ದದ್ದೊಂದನ್ನೇ ಗಾಢವಾಗಿ ತೀವ್ರ ತರವಾಗಿ ಆಸ್ವಾದ ಮಾಡುವ ಮೂಲಕವಾಗಿ ಮಾಡಿಕೊಳ್ಳಬಹುದಾದದ್ದು. ನನ್ನ ಆದರಣೀಯರಾದ ಮಿತ್ರರು ಕೀರ್ತಿಶೇಷ TN ಪದ್ಮನಾಭನವರು, ಗುಂಡಪ್ಪನವರ ಪ್ರಿಯ ಶಿಷ್ಯರು, ಅವರ ನೆನಪಾಗುತ್ತದೆ. ಅವರು ಮಧ್ಯ ವಯಸ್ಸಿನಲ್ಲಿದ್ದಾಗಲೇ ಹೃದಯದ ತೊಂದರೆಗೆ ಒಳಗಾದವರು. 3-4 ಬಾರಿ ಹಾರ್ಟ್ ಅಟ್ಯಾಕ್ ಆಗಿ ಆಗೆಲ್ಲ ಚಿಕಿತ್ಸೆಯ ಸೌಲಭ್ಯ ಅಂಥದ್ದು ಇರಲಿಲ್ಲ. AG's ಆಫೀಸ್ನಲ್ಲಿ ಕೆಲಸ ಮಾಡ್ತಾಯಿದ್ರು. DVG ಅವರ ಸಾನ್ನಿಧ್ಯದಿಂದ ದೂರ ಹೋಗಬೇಕಾಗುತ್ತದೆ ಅಂತ ಪ್ರಮೋಷನ್ನೇ ಬೇಡ ಅಂತ ಬರ್ಕೊಟ್ಬಿಟ್ಟಿದ್ರು, ವರ್ಗ ಆಗುವ ಸ್ಥಿತಿಯೇ ಬೇಡ ಅಂತ ಬರ್ಕೊಟ್ಟಿದ್ರು. ಬಡತನದ ಹಿನ್ನೆಲೆಯಿಂದ ಬಂದವರು, ಮಗಳು ಮಗ ಎಲ್ಲವನ್ನೂ ತಾವೇ ಮಾಡಿಕೊಳ್ಳಬೇಕಾದದ್ದು. ಹೀಗಾಗಿ ಮಧ್ಯಮ ವರ್ಗದಲ್ಲಿ, ಕೆಳಮಧ್ಯಮ ವರ್ಗದ ಒದ್ದಾಟಗಳಲ್ಲೇ ಇದ್ದರೂ ಎಷ್ಟು ಸಂತೋಷವನ್ನು ಕಾಣ್ತಾ ಇದ್ದರು. ಒಂದು ಆಂಬೊಡೆಯನ್ನು ಎಷ್ಟು ರುಚಿಯಾಗಿ ಆಸ್ವಾದ ಮಾಡ್ತಾಯಿದ್ರು, ಒಂದು ಉದ್ರುಡೆಯನ್ನು ಅಷ್ಟು ಸಂತೋಷವಾಗಿ ಸವಿತಾ ಇದ್ದರು. ಅವರಿಗೆ ಹೈಪರ್ ಟೆನ್ಷನ್ನು, ಡಯಾಬಿಟೀಸು, ಹಾರ್ಟ್ ಪ್ರಾಬ್ಲಮ್ಮು ಈ ರೀತಿಯಾದದ್ದು ಎಲ್ಲವೂ ಇದ್ದದ್ದೇ ಹೌದು. ಮನೆಯ ಬಾಧ್ಯತೆ ಇತ್ತು, ತಮ್ಮಂದಿರನ್ನು ಮತ್ತೊಬ್ಬರನ್ನು ನೋಡಿಕೊಳ್ಳುವಂಥದ್ದು ಎಲ್ಲ ನಿರ್ವಾಹ ಮಾಡಿದವರೇ ಆಗಿದ್ದರು. ಸರ್ಕಾರ ಏನೂ ಅವರಿಗೆ ತುಂಬ ದೊಡ್ಡ ರೀತಿಯಲ್ಲಿ ಅವರ ಸಜ್ಜನಿಕೆಯನ್ನು, ಪ್ರಾಮಾಣಿಕತೆಯನ್ನು ಏನೂ ಕೊಂಡಾಡಲಿಲ್ಲ, ಮಾಡಲಿಲ್ಲ. ಅವರಿಗೆ ಸಾಹಿತ್ಯಾದಿಗಳಲ್ಲಿ ಒಳ್ಳೆಯ ಪರಿಶ್ರಮ ಇತ್ತು. ಆದರೆ ಲೋಕದಲ್ಲಿ ಅದಕ್ಕೇನು ತುಂಬ ದೊಡ್ಡ ಮನ್ನಣೆ ಬಂದು ಕಿರೀಟವೇನೂ ಅವರಿಗೆ ಧರಿಸುವಂತೆ ಮಾಡಲಿಲ್ಲ. ಸಂಗೀತಾದಿಗಳಲ್ಲಿ ರುಚಿ ಇತ್ತು, ಆದರೆ ಅವುಗಳನ್ನು ಪ್ರಾಯೋಗಿಕವಾಗಿ ಊರ್ಜಿತ ಮಾಡಿಕೊಳ್ಳುವಂಥ ಅನುಕೂಲತೆ ಅವರಿಗೆ ಒದಗಿ ಬರಲಿಲ್ಲ. ಆದರೆ ಅದನ್ನು ಮಕ್ಕಳಿಗೆ ಸಂಗೀತ ಕಲಿಸುವ ಮೂಲಕವಾಗಿ, ಒಳ್ಳೆಯ ಸಂಗೀತವನ್ನು ಆಸ್ವಾದ ಮಾಡುವ ಮೂಲಕವಾಗಿ, ಮಹಾ ಸಂಗೀತಗಾರರ ಸಂಪರ್ಕದ ಮೂಲಕವಾಗಿ ಊರ್ಜಿತ ಮಾಡಿಕೊಂಡರು. ತಮ್ಮ ಪ್ರಯತ್ನದಿಂದ MD ರಾಮನಾಥನ್ ಅಂಥವರು, RK ಶ್ರೀಕಂಠನ್ ಅಂಥವರು, ಇನ್ನೂ ಅನೇಕ ಜನ ಸಂಗೀತ ವಿದ್ವಾಂಸರ ಸ್ನೇಹವನ್ನು ಗಳಿಸಿದರು. ಅವರು ಇಂಥ ಒಳ್ಳೆಯ ರಸಿಕನಾದಂಥ ರಸಜ್ಞ ಶ್ರೋತೃವಿನ ಮುಂದೆ ಹಾಡೋದು ಅಂತ ನಮ್ಮ ಹೆಮ್ಮೆ ಅಂತ ಭಾವಿಸುವ ಮಟ್ಟಕ್ಕೆ ಇವರು ಪ್ರತಿಸ್ಪಂದನ ಕೊಡ್ತಾಯಿದ್ರು. ಅದೇ ಅವರು ತುಂಬ ಏನು ರಾಶಿ ಪುಸ್ತಕಗಳು ಇಟ್ಕೊಂಡಿರಲಿಲ್ಲ. ನಾನು ಅವ್ರಿಗಿಂತ 100 ಪಟ್ಟು ಪುಸ್ತಕ ಓದಿದ್ದೇನೋ, ಆದರೆ ಅವರು ಓದಿದ ಪುಸ್ತಕಗಳ ಇಂಟೆನ್ಸಿಟಿ ಇದೆಯಲ್ಲ, ಅದನ್ನು ಪ್ರೀತಿಸಿ ಓದ್ತಾ ಇದ್ರಲ್ಲ, ಆ ಮಟ್ಟ ಎಂಥದ್ದು ಭಗವಂತ. ಈ ಮಟ್ಟದ ಪ್ರೀತಿ, ಈ ಮಟ್ಟದ ತಾದಾತ್ಮ್ಯ, ಈ ಮಟ್ಟದ ಆನಂದ ಸಾಧ್ಯವೇ ಅಂತ ಅನಿಸುವ ಮಟ್ಟಿಗೆ ವರ್ಷಕ್ಕೆ ಒಂದು ಸರ್ತಿ ಆದರೂ ಉತ್ತರ ರಾಮಚರಿತ್ರೆ ಓದ್ತಾಯಿದ್ರು. ಮೇಘದೂತವನ್ನು ಮತ್ತೆ ಮತ್ತೆ ಆವರ್ತನ ಮಾಡ್ತಾಯಿದ್ರು. ರಘುವಂಶಾದಿಗಳನ್ನು ಹೇಳಿಕೊಳ್ಳೋದ್ರೊಳಗೆ ಆನಂದ ಬಾಷ್ಪ ಸುರಿಸ್ತಾಯಿದ್ರು. ಬಾಣಭಟ್ಟನ ಕಾದಂಬರಿಯ ಗದ್ಯ ಭಾಗಗಳನ್ನು ಮತ್ತೆ ಮತ್ತೆ ಆವರ್ತನ ಮಾಡಿಕೊಳ್ತಾಯಿದ್ರು. ಒಂದೊಂದು ಪದವನ್ನು ಚಪ್ಪರಿಸಿ ಸವಿತಾಯಿದ್ರು. ಇದು ತುಂಬ ದೊಡ್ಡದಾದದ್ದು ಅಂತ ಅನಿಸುತ್ತದೆ.
ಬದುಕಿಗೆ ರಿಗ್ರೆಟ್ಸ್ ಇಟ್ಟುಕೊಳ್ಳಲೇ ಇಲ್ಲ. ಒಮ್ಮೆ ಅವರ ಮನೆಯಲ್ಲಿ ಸೊಗಸಾದ ಅಡುಗೆ ಮಾಡ್ತಾಯಿದ್ರು. ಅವರು ಶ್ರೀಮತಿಯವರು ತುಂಬ ಸಾಧ್ವಿಮಣಿ ಸುಬ್ಬಲಕ್ಷ್ಮಿಯವರು. ಅವರು ಆಂಬೊಡೆ ಮಾಡಿದ್ದಾರೆ, ಇವರಿಗೆ ಬಹಳ ಇಷ್ಟವಾಗಿದೆ. ಆಮೇಲೆ ಬಂದವ್ರಿಗೆ ಬಂದಂತೆ ಕೊಟ್ಟು ಖಾಲಿ ಆಗುವಂಥದ್ದೇ ಆ ಅನ್ನಪೂರ್ಣೆಯ ಕೈಯಲ್ಲಿ. ಆಮೇಲೆ ಮರುದಿವಸ ಏನೋ ಮಾತಾಡ್ತಾ ಮಗಳ ಹತ್ರ, ನೆನ್ನೆ ನಾನು ಒಂದೇ ಆಂಬೊಡೆ ತಿಂದೆ ಅಂತಂದರು. ಅಯ್ಯೋ ಹೌದಾ, ಕೇಳಬಾರ್ದಾಗಿತ್ತಂದರೆ, ಕೇಳಿ ಪಡ್ಕೊಳ್ಳೋದು ಸುಖವೇ ಅಲ್ಲ ಅಂತ. ತಾನಾಗಿ ತಟ್ಟೆಗೆ ಬೀಳಬೇಕು, ತಾನಾಗಿ ಕೈಗೆ ಸಿಗಬೇಕು, ಅದನ್ನು ಅಂಗಲಾಚಿಕೊಂಡು ಹೋಗೋದ್ರೊಳಗೆ ಯಾವ ಸುಖವೂ ಕಾಣುವಂಥದ್ದಲ್ಲ ಅಂತ. ನಿಜವಾದ ಅಮತ್ಸರ ಶಿರೋಮಣಿಯವರು ಮತ್ತೊಬ್ಬರ ಗುಣವನ್ನು ಗ್ರಹಿಸ್ತಾ ಇದ್ದರು. ಅದು ನೋಡಿದಾಗ ನನಗನ್ನಿಸುತ್ತದೆ, ರಿಗ್ರೆಟ್ಸ್ ಇಲ್ಲದೆ ಆನಂದದ ತುಂಬುತನದಲ್ಲಿ ಬಯಕೆಗಳನ್ನು ನ್ಯಾಯವಾದ ದಾರಿ ಇದು. ಅವರಿಗೆ ಎಷ್ಟು ಮಟ್ಟಿಗೆ ಅನಾರೋಗ್ಯ ಆಗಿತ್ತು ಅಂದರೆ, ಒಮ್ಮೆ ಎಲ್ಲಿಯೋ ಹೊರಟವರು ಹೃದಯದ ನೋವು ಬಂತು, ಎದೆ ನೋವು ಬಂದಾಗ ಒಂದು ಬಸ್ ಚೀಟಿಯ ಹಿಂದೆ ಮನೆಯ ಅಡ್ರೆಸ್ಸನ್ನು ಕೊಟ್ಟು ಆಟೋದವನಿಗೆ, ಅಪ್ಪ ಇಲ್ಲಿಗೆ ನೀನು ತಲುಪಿಸ್ಬೇಕು, ನಾನಾಗಲಿ ನನ್ನ ಹೆಣವಾಗಲಿ ಅದು ತಲುಪಬೇಕು, ಮತ್ತು ದುಡ್ಡು ನಿನಗೆ ಆಮೇಲೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನನ್ನ ಪ್ರಾಣ ಹೊರಟ ಮೇಲೆ ಸಿಗುತ್ತೋ ಇಲ್ವೋ, ಈಗಲೇ ಮೊದಲು ಅಡ್ವಾನ್ಸು ದುಡ್ಡು ಇಟ್ಕೊಂತ ಕೊಟ್ಟು ಆಟೋದಲ್ಲಿ ಮನೆಯವರೆಗೂ ಬಂದಂಥವ್ರು. ಈ ಮಟ್ಟದಲ್ಲಿ ಆ ಆತ್ಮ ಪರಿಪಾಕವನ್ನು ಅವರೇನು ಗೃತ್ಸಮದರಲ್ಲ, ಅತ್ರಿಯಲ್ಲ, ಭರದ್ವಾಜರಲ್ಲ, ಅಂಗಿರಸರಲ್ಲ, ಯಾವ ವೇದ ಕಾಲದ ಋಷಿಯೂ ಅಲ್ಲ, ನಮ್ಮ ಕಣ್ಣೆದುರಿಗೆ ಇದ್ದಂಥವರು. ಆ ರೀತಿಯಾದದ್ದನ್ನು ನೋಡಿದಾಗ ನನಗನ್ನಿಸುತ್ತದೆ, ತುಂಬ ದೊಡ್ಡ ದೊಡ್ಡವರು ಅಂತ ಲೋಕದಲ್ಲಿ ಲಬ್ಧ ಪ್ರತಿಷ್ಠರು ಅಂತಿದ್ದಾರಲ್ಲ, ಅವ್ರನ್ನ ನೋಡಿ ಡಿಸಲ್ಯೂಷನ್ ಆಗೋದು ಬೇಕಿಲ್ಲ. ನಮ್ಮ ಹಿಂದಿನ ರಸ್ತೆಯಲ್ಲಿ ಯಾರೋ ಒಬ್ರು ಇರ್ತಾರೆ, ಹಿಂದಿನ ಬೀದಿಯೊಳಗೆ ಅದರ ಪಕ್ಕದಲ್ಲಿ ಯಾವುದೋ ಮನೆಯಲ್ಲಿ ಒಬ್ಬರು ಇರ್ತಾರೆ, ಒಂದು ಹಳ್ಳಿಯಲ್ಲಿ ಎಲ್ಲಿಯೋ ಒಬ್ಬರು ಕಾಣಿಸ್ಕೊಳ್ತಾರೆ, BTS ಬಸ್ ಸ್ಟಾಪ್ನಲ್ಲಿ ಯಾರೋ ನಿಂತ್ಕೊಂಡು ಮಾತನಾಡ್ತಾರೆ. ಅವರಿಗೆ ದಕ್ಕಿದ ನೆಮ್ಮದಿ, ಅವರು ಆನಂದವನ್ನು ಕಾಣುವ ಬಗೆ ಮತ್ತು ಈ ಬಯಕೆಗಳನ್ನು ನಿಯಂತ್ರಣ ಮಾಡಿಕೊಳ್ಳುವ ರೀತಿ ನಮಗೆ ಉಪಾದೇಯವಾಗಬಹುದು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಉಪನಿಷತ್ ಸಾಧನೆ ಅನ್ನೋದಕ್ಕೆ ಯಾವುದೇ ಕೋರ್ಸ್ಗಳನ್ನು ಮಾಡಬೇಕಾಗಿಲ್ಲ, ಯಾವುದೇ ತೀರ್ಥಯಾತ್ರೆ ಮಾಡಬೇಕಾಗಿಲ್ಲ, ಇಲ್ಲೆಲ್ಲ ಹೋಗಿ ಒದ್ದಾಡಬೇಕಾಗಿಲ್ಲ. ಆನುಷಂಗಿಕವಾಗಿ ಅನುದಿನವೂ ಕೂಡ ಇದನ್ನು ಅಪೇಕ್ಷೆ ಇಟ್ಟುಕೊಂಡು ಪ್ರೀತಿಯಿಂದ ನೋಡಿದ್ರೆ ಸಾಕು. ಅವರು ಪದ್ಮನಾಭನವರು ಕಾಳಿದಾಸನ ಓದಿಕೊಂಡಂತೆ ಭೌಭೂತಿಯನ್ನು, ಭಾಸ, ಭರ್ತೃಹರಿ, ಕುಮಾರವ್ಯಾಸ ಮೊದಲಾದವ್ರನ್ನ ಏನೋ ಆನಂದಪಟ್ಟು ಓದಿದ್ರು. ಅಷ್ಟು ಬಾರಿ ಓದಿದ್ರು, ಎಂಥ ಟೈಮ್ ಓದಿದಾಗ ಅವರಿಗೆ ಫಸ್ಟ್ ಟೈಮಿನ ಆನಂದ ಇರ್ತಾ ಇತ್ತು ಅನ್ನೋದನ್ನು ಕಂಡಾಗ ಗೊತ್ತಾಗುತ್ತದೆ. ಮತ್ತು ಅದರ ಮೇಲೆ ದೊಡ್ಡ ದೊಡ್ಡ ಗ್ರಂಥ ಬರೀಬೇಕು, ಪ್ರವಚನ ಮಾಡಬೇಕು, ಲೋಕವಿಖ್ಯಾತಿ ಪಡೆಯಬೇಕು, ಜೋಡಿಶಾಲೆಗಳನ್ನು ಧರಿಸಬೇಕು, ಇಂಥದ್ದೇನೂ ದೊಡ್ಡದಾಗಿ ಕಾಡಲಿಲ್ಲ. ಒಂದು ರುಚಿಯಾದ ತಿಂಡಿ, ಒಂದು ಇಂಪಾದ ಸಂಗೀತ, ಒಂದಿಬ್ಬರು ಸ್ನೇಹಿತರ ಜೊತೆಗೆ ಸಲುಗೆಯ ವಿನೋದದ ಮಾತು, ಇಷ್ಟಕ್ಕಿಂತ ದೊಡ್ಡದಿನ್ಯಾವುದೂ ಇಲ್ಲ ಅಂತ ಈ ರೀತಿ ಭಾವಿಸಿಕೊಂಡಿದ್ದರಲ್ಲ. ಇದರಿಂದ ಬಯಕೆಗಳ ಮೇಲಣ ನಿಯಂತ್ರಣ ತನ್ನಂತೆಯೇ ಬಂದಿತ್ತು. ಸತ್ಸಂಗ ತುಂಬ ದೊಡ್ಡದಾದದ್ದು. ನಾವು ಕೊರತೆಯನ್ನೇ ದೊಡ್ಡದು ಮಾಡಿಕೊಂಡು ಲೋಕ ಕೋಲಾಹಲ ಮಾಡುವವರ ಸಂಪರ್ಕದಲ್ಲಿದ್ದರೆ, ಆ ರೀತಿಯಾದ ಮಾಧ್ಯಮಗಳ ಜೊತೆಗೇ ಬರ್ತಾ ಇದ್ದರೆ ನಮಗೆ ಅದು ಸಾಂಕ್ರಾಮಿಕ ವ್ಯಾಧಿಯಾಗಿ ಬರುತ್ತದೆ. ನಾವು ದೊಡ್ಡ ದೊಡ್ಡವ್ರು ನೋಡಿದ್ದೀವಿ, ಅಂಥವ್ರನ್ನ ನೋಡಿದ್ದೀವಿ, ಇಂಥ ಸಾಧನೆ ಮಾಡಿದವ್ರು ನೋಡ್ತೀವಿ ಅಂತ, ಸಂತೋಷವಾಗಿ ಇದ್ದವ್ರನ್ನ ಯಾರನ್ನ ಎಷ್ಟು ಜನನ ನಾವು ನೋಡಿದ್ದೀವಿ ಅನ್ನೋದು ಮೊದಲು ಬೆರಳು ಮಡಚಿ ಎಣಿಸ್ಕೋಬೇಕು. ಸಂತೋಷವಾಗಿದ್ದವ್ರನ್ನ ನಾವು ತುಂಬ ಕಡಿಮೆ ಜನ ನೋಡಿರ್ತೀವಿ. ಪ್ರಾಯಶಃ ನಮ್ಮ ಕಣ್ಣಿಗೆ ಬೀಳೋದಿಲ್ಲ, ಯಾಕೆಂದರೆ ಸಂತೋಷವಾಗಿರೋರ ಬಗ್ಗೆ ನಮಗೆ ಕೇರೇ ಇಲ್ಲ. ಸಂತೋಷವಾಗಿದ್ದವ್ರಿಗೆ ಏನು ದೊಡ್ಡದು ಸಾಧಿಸಿದ್ದಾರೆ ಅಂತ. ಸಂತೋಷಕ್ಕಿಂತ ದೊಡ್ಡ ಸಾಧನೆ ಯಾವುದು ಅನ್ನುವುದರ ಕಡೆಗೆ ಗಮನವೇ ಬರೋದಿಲ್ಲ. ಈ ಕಾರಣದಿಂದ ಅಕಾಮಹತವಾದ ಮಾತು ಇಲ್ಲಿ ಬರುವಂಥದ್ದು ತುಂಬ ದೊಡ್ಡದಾದದ್ದು ಅಂತ. ತೇ ಯೇಷತಂ ದೇವಗಂಧರ್ವಾಣಾಮಾನಂದ ಸ ಏಕಪಿತೃಣಾಂ ಚಿರಲೋಕಲೋಕಾನಾಂ ಆನಂದ. ಆಮೇಲೆ ಪಿತೃಣಾಂ ಚಿರಲೋಕಲೋಕಾನಾಂ ಆನಂದ, ಪಿತೃದೇವತೆಗಳ ಆನಂದ ಆಗುತ್ತದೆ. 100 ದೇವಗಂಧರ್ವರದು ಅಂತ ಹೀಗೆ ಸ್ಕೇಲ್ ಬೆಳೀತಾ ಹೋಗುತ್ತದೆ. ಆಮೇಲೆ ಆಜಾನಜ ದೇವತೆಗಳು, ಆಜಾನ ಅಂದರೆ ಸ್ವರ್ಗ, ಸ್ವರ್ಗದಲ್ಲಿಯೇ ಹುಟ್ಟಿದ ದೇವತೆಗಳು. ನಾವು ಮನುಷ್ಯರುಗಳು ಭೂಲೋಕದಲ್ಲಿ ಹುಟ್ಟಿ ಸತ್ತ ಮೇಲೆ ಪುಣ್ಯದಿಂದಾಗಿ ಸ್ವರ್ಗ ಪಡೆದರೆ ನಾವು ಸ್ವರ್ಗದಲ್ಲಿ ಬೈ ಬರ್ತ್ ಡಾಮಿಸೈಲ್ ಆಗಿರ್ತಕ್ಕಂಥವ್ರಲ್ಲ. ಅಮೇರಿಕದಲ್ಲಿ ಹುಟ್ಟಿದವರಿಗೆ ಅಲ್ಲಿ ತಕ್ಷಣವೇ ಸಿಟಿಸನ್ಶಿಪ್ ಸಿಕ್ಬಿಡುತ್ತಲ್ಲ, ಆ ರೀತಿಯಾದದ್ದು ಆಜಾನಜ ದೇವತೆಗಳು. ಹಾಗಲ್ಲದೆ ಗ್ರೀನ್ ಕಾರ್ಡ್ ತಗೋ, ರೆಡ್ ಕಾರ್ಡ್ ತಗೋ, ಬ್ರೌನ್ ಕಾರ್ಡ್ ಮಾಡ್ಕೋ, ಯಾವುದಾವುದೋ ಕಾರ್ಡ್ಗಳು ಮಾಡಿಕೊಂಡು ಹೋಗಿ ಆಮೇಲೆ ಒದ್ದಾಡಿಕೊಂಡು ಕ್ರಮಕ್ರಮವಾಗಿ ಆಗ್ತಕ್ಕಂಥದ್ದು ನಮ್ಮಂಥವ್ರುಗಳ ಸ್ವರ್ಗದ ಸಂಚಾರ. ಹಾಗಲ್ಲ, ಆಜಾನಜ ದೇವತೆಗಳು ಅಲ್ಲಿಯೇ ಹುಟ್ಟಿದಂಥವರು. ಅವರ ಆನಂದ, ಅವರ 100 ಪಟ್ಟು ಆನಂದ. ಕರ್ಮದೇವಾನಾಂ ಆನಂದ, ಕರ್ಮದಿಂದ ದೇವತೆಗಳಾದವರು. ಸ್ವರ್ಗದಲ್ಲಿ ಹುಟ್ಟಿದ ದೇವತೆಗಳಿಗಿಂತಲೂ ದೊಡ್ಡವರು ಯಾರು ಅಂದರೆ ತಮ್ಮ ಕರ್ಮಫಲದಿಂದ ದೇವತೆಗಳಾದವರು. ಅಯ್ಯೋ, ಯಾವ ಪ್ರಯತ್ನವೂ ಇಲ್ಲದೆ ಅಲ್ಲಿ ಹುಟ್ಟಿದ ಮಾತ್ರಕ್ಕೆ ಸಿಟಿಸನ್ ಆದದ್ದಲ್ಲ, ಅಲ್ಲಿ ಯೋಗ್ಯತೆಯಿಂದ ಸಿಟಿಸನ್ ಆದದ್ದು ದೊಡ್ಡದು ಅಂತಂತಾರಲ್ಲ.
ಸಾಮಾನ್ಯವಾಗಿ ವಿಶಿಷ್ಟವಾದಂತಹ ಅಭ್ಯಾಗತರು ಬಂದರೆ ಆ ನಗರ ಪಿತೃಗಳು ಅಂದರೆ ಯಾವ ಮೇಯರು ಮೊದಲಾದವರು ಇರ್ತಾರೆ, ಅವರು ನಗರದ ಕೀನ ಕೊಡೋದುಂಟು. ನೀವು ನಮ್ಮ ಸಿಟಿಸನ್ ಆಗಿದ್ದೀರಿ ಅಂತ ಹೇಳ್ಬಿಟ್ಟಿದ್ರೆ ಒಂದು ಬಂಗಾರದ ಮುಲಾಮ್ ಇರ್ತಕ್ಕಂಥ ಬೀಗದ ಕೈನ ಕೊಡೋದು. ಮನೆಯವರಿಗೆ ಬೀಗದ ಕೈ ಕೊಡ್ತೀವಲ್ಲ, ಆ ಮಟ್ಟಕ್ಕೆ ನಿಮ್ಮನ್ನು ನಚ್ತೀವಿ ಅಂತೆಲ್ಲ ಸಾಂಕೇತಿಕ ಉಂಟು. ಆ ರೀತಿಯಾಗಿ ಕರ್ಮಜ ದೇವತೆಗಳಾಗ್ತಾರೆ. ಅವರ 100 ಪಟ್ಟು ಏಕೋ ದೇವಾನಾಮಾನಂದ, ದೇವಾನಂದ ಅಂದರೆ ಯಾರು ಕಾಂತಿ, ಲೀಲೆ, ವಿಲಾಸ, ಆನಂದ, ಖೇಲನ ಇತ್ಯಾದಿಗಳ ಅರ್ಥವನ್ನು ಒಳಗೊಂಡಂಥ ದೇವಶಬ್ದ ವಾಚ್ಯರು ಅವರು. ಅವರ 100 ಪಟ್ಟು ಆನಂದ ಇಂದ್ರಸ್ಯಾನಂದ, ಇಂದ್ರನ ಆನಂದ. ಮತ್ತೆ ಇಂದ್ರನ 100 ಪಟ್ಟು ಆನಂದ ಶತಮಿಂದ್ರಸ್ಯಾನಂದ ಏಕೋ ಬೃಹಸ್ಪತೇರಾನಂದ, ಬೃಹಸ್ಪತಿಯ ಆನಂದ, ಒಬ್ಬ ಬೃಹಸ್ಪತಿಯ ಆನಂದ. ಅದು ಮತ್ತೆ ಮತ್ತೆ ಆ ಮಟ್ಟಕ್ಕೆ ಶ್ರೋತ್ರಿಯನಾದ ಅಕಾಮಹತನ ಆನಂದ ಬರುತ್ತೆ. ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ ಅಂತ ಅಕಾಮಹತನಾದರೆ ಇಂದ್ರನ ಆನಂದ, ಬೃಹಸ್ಪತಿಯ ಆನಂದ ಎಲ್ಲವೂ ಸನ್ನದ್ಧವಾಗ್ತಾ ಬರುತ್ತದೆ. ಸ ಏಕ ಪ್ರಜಾಪತಿಯರ ಆನಂದ, 100 ಬೃಹಸ್ಪತಿಯರ ಆನಂದ ಒಬ್ಬ ಪ್ರಜಾಪತಿಯ ಆನಂದ, ಚತುರ್ಮುಖ ಬ್ರಹ್ಮನ ಆನಂದ. ಸ ಏಕೋ ಬ್ರಹ್ಮಣ ಆನಂದ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ, ಅದು ಮತ್ತೆ ಅಕಾಮಹತನಾದ ಶ್ರೋತ್ರಿಯರ ಆನಂದವೇ ಆಗುತ್ತದೆ. ಸ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ. ಈ ವ್ಯಷ್ಟಿಯಾದ ಜೀವನಲ್ಲಿರುವ ಚೈತನ್ಯ, ಸಮಷ್ಟಿಯಾದ ಆದಿತ್ಯ ಮಂಡಲದಲ್ಲಿರುವ ಚೈತನ್ಯ, ಇದೆಲ್ಲವೂ ಒಂದೇ ಬ್ರಹ್ಮವಸ್ತು ಅಂತ ಭಾವನೆ ಮಾಡಿಕೊಂಡವನಿಗೆ ಎಷ್ಟು ದೊಡ್ಡ ಆನಂದವಾದರೂ ತನ್ನದಾಗ್ತಾ ಹೋಗುತ್ತದೆ ಅಂತ. ಹೀಗಾಗಿ ಈ ಆನಂದ ತಾರತಮ್ಯ ಅನ್ನುವುದು ಉಪಾಧಿಗಳಿಗೆ ಉಂಟೆ ಹೊರತು ನಿರುಪಾಧಿಗಳಿಗಿಲ್ಲ. ನಾನು ಇಂಥವನು ಅಂತ ಅಂದುಕೊಂಡ್ರೆ ನನ್ನ ಯೋಗ್ಯತೆ ಅಷ್ಟೆ. ನನ್ನ ಪಕ್ಕ, ನನ್ನ ಹೆಸರಿನ ಪಕ್ಕ BE ಅಂತಲೋ MA ಅಂತಲೋ MSc ಅಂತಲೋ ಅಕ್ಷರಗಳನ್ನು ತಗಲಿಸ್ಕೊಂಡ್ರೆ ಅಷ್ಟೇ ನನ್ನ ವಿದ್ಯೆ ಅಂತ. ಏನನ್ನೂ ಹಾಕಿಕೊಳ್ಳದಿದ್ದರೆ ಯಾವ ವಿದ್ಯೆಯೂ ಆಗಬಹುದಲ್ವ. ಈ ಮಟ್ಟದಲ್ಲಿ ನಿರುಪಾಧಿಕವಾದ ಆನಂದ ಅನ್ನೋದು ತುಂಬ ದೊಡ್ಡದಾದದ್ದು. ಹಾಗಾಗಿ ಏತಂ ಅನ್ನಮಯಂ ಆತ್ಮಾನಮುಪಸಂಕ್ರಾಮತಿ, ಅನ್ನಮಯ ಆತ್ಮಾನವನ್ನು, ಅನ್ನಮಯವಾದ ಆ ತಾನು ಸ್ಥೂಲ ಶರೀರ ಅನ್ನೋ ಭಾವವನ್ನು ದಾಟದವನು ಪ್ರಾಣಮಯಮಾತ್ಮಾನಮುಪಸಂಕ್ರಾಮತಿ, ಸೂಕ್ಷ್ಮವಾದ ಶರೀರ ತಾನು ಅಲ್ಲ ಅನ್ನುವುದನ್ನು, ಸ್ಥೂಲ ಸೂಕ್ಷ್ಮ ಕಾರಣ ಅನ್ನುವ ಶರೀರಗಳನ್ನೆಲ್ಲ ಮೀರಿದಂಥವನಾಗಿ ಆನಂದಮಯಮಾತ್ಮಾನಮುಪಸಂಕ್ರಾಮತಿ. ಆನಂದಮಯತ್ವ ಅಂದರೆ ಆನಂದ ಅನ್ನೋದು ಒಂದು ದ್ರವ್ಯವಾಗಿ ಒಂದು ಆವರಣದ ಒಳಗೆ ಸಿಲುಕಿರುವುದು ಅನ್ನುವ ಆ ಮಿತಿಯನ್ನು ಮೀರಿದಂಥದ್ದು. ಮಯಟ್ ಪ್ರತ್ಯಯ ಪ್ರಾಚುರ್ಯ ಮತ್ತು ವಿಕಾರ ಅನ್ನುವ 2 ಅರ್ಥಗಳಲ್ಲಿ ಬಳಕೆ ಆಗುತ್ತದೆ. 2 ಅರ್ಥಗಳಿಗೂ ಮೀರಿದ್ದು ಅಂತ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಪ್ರಾಚುರ್ಯ ಅಂತಂದರೆ ಮಡಿಕೆ ತುಂಬ ನೀರಿದೆ, ಆದರೆ ಮಡಿಕೆಯೇ ನೀರಲ್ಲ. ಇನ್ನು ಯಾವುದೋ ಒಂದು ವಿಕಾರ ಅಂತನ್ನುವಾಗ ಮಂಜುಗಡ್ಡೆ ನೀರಿನ ವಿಕಾರ ಅಂತ. ಮಂಜುಗಡ್ಡೆಯ ಆಕಾರದಲ್ಲೆಲ್ಲ ನೀರಿರುವುದು, ಮಂಜುಗಡ್ಡೆಯೇ ನೀರು. ಹೀಗಾಗಿ ಆನಂದಮಯ ಅನ್ನುವಲ್ಲಿ ಅದರ ಆಕಾರದಲ್ಲಿಯೋ ಅದರ ಸಂಗ್ರಹೀತ್ವದಲ್ಲಿಯೋ ಅಲ್ಲ ಇರುವುದು. ಅದು ಪರಮಾರ್ಥವಾಗಿ ಆನಂದ ಅನ್ನುವುದರೊಳಗೆ ಅನ್ನುವ ಅರ್ಥದಲ್ಲಿ ಆನಂದಮಯತ್ವವನ್ನು ದಾಟಿ ಆನಂದ ಮಾತ್ರವಾಗಬೇಕು. ಹಾಗೆ ಅವನು ಆನಂದದಲ್ಲಿ ಆನಂದವೇ ಆಗಿ ಇರ್ತಾನೆ. ಆ ಸಂದರ್ಭದಲ್ಲಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕುತಶ್ಚನೇತಿ. ಆನಂದ ಇದ್ದವನಿಗೆ ಭಯ ಇಲ್ಲ, ಯಾವ ರೀತಿಯಾದ ಕಳವಳ ಇಲ್ಲ, ಮತ್ತು ಪಶ್ಚಾತ್ತಾಪ ಇಲ್ಲ. ಏತಗಂಹ ವಾವನ ತಪತಿ, ಒದ್ದಾಟ ಇಲ್ಲ, ಗಿಲ್ಟ್ ಇಲ್ಲ. ಕಿಮಹಗಂ ಸಾಧುನಾಕರವಂ ಕಿಮಹಂ ಪಾಪಂ ಅಕರವಮಿತಿ ಸಯ ಏವಂ ವಿದ್ವಾನ್ ಏತೆ ಆತ್ಮಾನ ಸ್ಪೃಣುತೆ. ಗಿಲ್ಟ್ ಇಲ್ಲ, ಕಳವಳ ಇಲ್ಲ, ಪ್ರಪೋಸಲ್ಸ್ ಆ್ಯಂಡ್ ಡಿಸ್ಪೋಸಲ್ಸ್ ಇಲ್ಲ, ಆ ರೀತಿಯಾಗಿರ್ತಾನೆ ಅಂತ. ಅಂದರೆ ಆನಂದ ಬಂದ ಮೇಲೆ ನಮಗೆ ಮೊದಲು ಯಾಕೆ ಬರಲಿಲ್ಲ, ಈಗ ಯಾಕೆ ಬಂತು, ಅದು ಹೀಗಾಗಬೇಕಲ್ಲ, ಅದು ಹೀಗಾಗಬಾರ್ದಿತ್ತಲ್ಲ, ಈ ರೀತಿಯಾದ ಚಿಂತೆಗಳು ಬರುವುದೇ ಇಲ್ಲ. ನಮಗೆ ಅವೆಲ್ಲ ಬರುವುದು ಯಾವಾಗ ಅಂದರೆ ಆನಂದೇತರವಾದ ಮತ್ತೊಂದು ಮೌಲ್ಯ ಪರಮಾರ್ಥವಾಗಿ ಇದೆ ಅಂತ ಅನ್ನಿಸಿದಾಗ. ಅದು ವಸ್ತುತಃ ಇಲ್ಲವಾದ್ದರಿಂದ ನಮಗೆ ಆ ಕಳವಳಗಳು ಬರೋಲ್ಲ. ಎಷ್ಟೋ ಬಾರಿ ನಮಗೆ ಉಂಟಾಗುವ ಈ ಕೀಳರಿಮೆ ಮೇಲರಿಮೆಗಳನ್ನು, ಈ ಗಿಲ್ಟ್ ಇದೆಯಲ್ಲ, ಅವನ್ನು ಮೀರುವುದು ದೊಡ್ಡ ಕಷ್ಟವಾಗಿಬಿಡ್ತದೆ. ಹಾಗಾಗಿ ಕೀಳರಿಮೆಯನ್ನು ಮೀರೋದಕ್ಕಾಗಿ ಮೇಲರಿಮೆಯನ್ನು ಅವಲಂಬಿಸಿಕೊಳ್ಳೋದು, ಅಥವಾ ಮೇಲರಿಮೆಯನ್ನು ಉಪೇಕ್ಷೆ ಮಾಡೋದಕ್ಕಾಗಿ ಕೀಳರಿಮೆಗೆ ಬರುವುದು. ಹೀಗೆ ಒಂದಲ್ಲ ಒಂದು ಕಡೆ ಆ ಗ್ರೀಕರ ಕಥೆಯಲ್ಲಿ ಬರುತ್ತದಲ್ಲ, ಒಡಿಸ್ಸಿಯು ಕಥೆಯಲ್ಲಿ ಬರುತ್ತದೆ. ಒಂದು ಕಡೆಗೆ ಖೆರ್ಬಿದಿಯಾಸ್ ಅಂತ, ಇನ್ನೊಂದು ಕಡೆಗೆ ಸಿಲ್ಲ ಅಂತ ಭಯಂಕರವಾದ ಪ್ರಾಣಿಗಳು, ಇತ್ತ ದರಿ ಅತ್ತ ಪುಲಿ ಅಂತ. ಇವುಗಳಿಂದ ಮೀರಿ ಮುಂದೆ ಹೋಗಬೇಕು ಅಂತಂದರೆ
ನಿರೀಕ್ಷೆಗಳನ್ನು, ದ್ವಂದ್ವಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ಆಗ ಯಾವುದಕ್ಕಾಗಿಯೂ ಪಶ್ಚಾತ್ತಾಪ ಇಲ್ಲ. ಅನಿರ್ವೇದ, ನೋ ರಿಗ್ರೆಟ್ಸ್, ಅದು ಬಹಳ ಮುಖ್ಯವಾಗಿ ಬದುಕಿಗೆ ಬೇಕಾದದ್ದು. ರಿಗ್ರೆಟ್ಸ್ ಬರುವುದು ನಾವು ಯಾವುದನ್ನೋ ಪ್ರತ್ಯೇಕವಾದ ಸಾಧಿಸ್ತೀವಿ ಅಂತನ್ನುವಾಗ. ಸಾಧನೆ ಆಯಿತೋ ಸಂತೋಷ, ಆಗಲಿಲ್ವೋ ಆ ಬಗ್ಗೆ ಏನೂ ಅಂದುಕೊಳ್ಳಬೇಕಾಗಿಲ್ಲ ಅಂತ. ಮಹಾನುಭಾವರಾದ NS ಅನಂತರಂಗಾಚಾರ್ಯರು ಒಮ್ಮೆ ನನಗೆ ಹೇಳಿದ್ದು ಜ್ಞಾಪಕ ಬರ್ತದೆ. ವೇದಾಂತದ ಯಾವುದೋ ಪ್ರಕರಣಗಳು ಬರ್ತಾ ಇತ್ತು. ಆಗ ಘನಪಾಟಿ ರಾಜಗೋಪಾಲ ಶರ್ಮ ಭಾಳ ಸೊಗಸಾಗಿ ವೇದಗಳನ್ನು ಘನ ಮತ್ತು ಪದ ಕ್ರಮಾದಿಗಳಲ್ಲಿ ಹೇಳ್ತಾ ಅದರ ಸ್ವಾರಸ್ಯವನ್ನು ವಿವರಿಸ್ತಾ ಬಂದರು. ಆಗ ಅವರು ಅನಂತರಂಗಾಚಾರ್ಯರು ಈ ಒಂದು ವಿದ್ಯೆಯನ್ನು ಕಲಿಯಲಿಲ್ಲ, ವೇದಾಂತದ ಕಡೆಗೆ ಗಮನ ಹೋಗಿ ವೇದೋಚ್ಚಾರವನ್ನು ಕಲಿಯಲಿಲ್ಲ, ತೊಂದರೆ ಇಲ್ಲ ಅಂತಂದರು. ನಾನು ಬಿಡಿ ಸರ್ ಮುಂದಿನ ಜನ್ಮ ಇದೆಯಲ್ಲ ಅಂದರೆ, ಇಲ್ಲಪ್ಪ ನಮಗೆ ಮುಂದಿನ ಜನ್ಮ ಇಲ್ಲ ಅಂತಂದರು. ಯಾಕೆ ಅಂದರೆ ನಾವು ಪ್ರಪತ್ತಿ ಮಾಡಿಕೊಂಡಿದ್ದೀವಿ, ಭರನ್ಯಾಸ ಮಾಡಿಕೊಂಡಿದ್ದೀವಿ, ಪರಮಾತ್ಮನಿಗೆ ಶರಣಾಗತರಾಗಿದ್ದೀವಿ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಭಗವಂತನಿಗೆ ಶರಣಾಗತರಾದವರಿಗೆ ಪುನರ್ಜನ್ಮ ಇಲ್ಲ ಅಂತ ಶ್ರದ್ಧೆ. ಹಾಗಾಗಿ ನಮಗೇನು ರಿಗ್ರೆಟ್ಸ್ ಇಲ್ಲ, ಕಲೀಲಿಕ್ಕಾಗಲಿಲ್ಲ, ಆಗಲಿಲ್ಲ ಅಷ್ಟೆ, ಏನೂ ತೊಂದರೆ ಇಲ್ಲ. ಜನ್ಮ ಅನ್ನುವುದು ಅಂಟು ಯಾಕೆ, ಇನ್ನೊಂದು ಜನ್ಮ ಕಲಿಯೋದಿಕ್ಕೆ ಮತ್ತೊಂದು ಜನ್ಮ ಇತ್ಯಾದಿ ಯಾವುದೂ ಇಲ್ಲ. ವಿ ಆರ್ ಅಬ್ಸಲ್ಯೂಟ್ಲಿ ಕ್ಲಿಯರ್ ಅಬೌಟ್ ಹ್ಯಾವಿಂಗ್ ನಾಟ್ ಲರ್ನ್ಡ್, ನೋ ರಿಗ್ರೆಟ್ಸ್ ಫಾರ್ ದಟ್, ಬರೋಲ್ಲ ಅಷ್ಟೆ. ಈ ಮಟ್ಟದ ನೆಮ್ಮದಿ ಇದೆಯಲ್ಲ, ಅದು ತುಂಬ ದೊಡ್ಡದಾದದ್ದು. ಹಾಗಂತ ಕೈಲಾಗದೇ ಇರೋದಕ್ಕೆಲ್ಲ ಸುಮ್ಮನೆ ನೆಮ್ಮದಿಯಾಗಿ ಕೈ ಕಟ್ಕೊಂಡು ಕೂತ್ಬಿಡೋದಾ ಅಂತಂದರೆ ಅದಕ್ಕಿಷ್ಟೇ. ಹಾಗೆ ಕಳವಳ ಇಲ್ಲದೆ ಕೂತ್ಕೊಳ್ಳೋಕ್ಕಾದರೆ ತುಂಬ ಒಳ್ಳೆಯದು. ಕೂತ್ಕೊಳ್ಳೋಕ್ಕಾಗತ್ಯ ನೋಡ್ಕೊಳ್ಳಿ. 90% ಸಾಧ್ಯ ಇಲ್ಲ, ಕಳವಳ ಉಂಟು ಮಾಡುತ್ತದೆ. ಏನೋ ಒಂದು ಕೆಲಸ ಮಾಡಬೇಕು ಅನಿಸುತ್ತದೆ, ಆಗ ಕರ್ಮಲೇಶ ಇದೆ, ಅದರಿಂದ ಮಾಡಿ ಕಲ್ತ್ಕೊಳ್ಳಿ. ಮತ್ತೊಂದು ಜನ್ಮವೋ, ಇನ್ನೊಂದು ದಿನವೋ, ಇಹಲೋಕವೋ ಪರಲೋಕವೋ ಎಲ್ಲಿಯೋ ಅದನ್ನು ಈಡೇರಿಸಿಕೊಳ್ಳಿ, ಅದಕ್ಕಾಗಿ ದುಡಿಯಿರಿ. ಇಲ್ಲವೋ ಅದು ನಮ್ಮದಲ್ಲ ಅಂತನ್ನುವಂಥದ್ದು ಬಿಡುವುದೇ ಅನಿರ್ವೇದ ಅನ್ನುವಂಥದ್ದು. ಈ ರೀತಿಯಾದ ಅನಿರ್ವೇದ ಆ ಆತ್ಮಜ್ಞಾನಿಗೆ ಇರುತ್ತದೆ. ಹೀಗಾಗಿ ಅವನು ಆತ್ಮಾನ ಗಮನಿಸ್ಪೃಣತೆ, ಅವನು ತನ್ನದನ್ನಾಗಿ ಮಾಡಿಕೊಂಡಿರ್ತಾನೆ, ಎಲ್ಲವನ್ನೂ ತನ್ನದನ್ನಾಗಿ ಮಾಡಿಕೊಂಡಿರ್ತಾನೆ. ಬೇರೊಬ್ಬರಿಗೆ ದಕ್ಕುವುದು ಅನ್ನೋ ಭಾವವೇ ಇರೋದಿಲ್ಲ ಅಂತ. ತಾಯಿಗೆ ಮಕ್ಕಳಿಗೆ ದಕ್ಕಿದರೆ ತನಗೆ ದಕ್ಕಲಿಲ್ಲ ಅಂತ ಅನಿಸೋದಿಲ್ಲ ಅನಿಸುತ್ತೆ. ನನ್ನ ತಾಯಿಯಂತೂ ಹಾಗೆ ಇದ್ದದ್ದು, ಪ್ರಾಯಶಃ ತಾಯಂದಿರೆಲ್ಲ ಹಾಗೆ ಅನಿಸುತ್ತದೆ. ಮಕ್ಕಳು ಸಾಧಿಸಿದರೆ ತಾನು ಸಾಧಿಸಿದಂತೆ ಅಂತ ಅಂದುಕೊಳ್ಳೋದು ಉಂಟು. ಆ ಮಕ್ಕಳು ಅದಕ್ಕೆ ತಕ್ಕಂತೆ ವಿನಯ ವಿಧೇಯತೆಯಿಂದ ಇದ್ದರೆ ಕೇಳಲೇಬೇಕಾಗಿಲ್ಲ. ಆ ಮಟ್ಟಕ್ಕೆ ಆಪ್ತಕಾಮತ್ವ ಬರುತ್ತದೆ ಅಂತ ಅಲ್ಲಿಗೆ ಆನಂದವಲ್ಲಿಯ ಆನಂದ ಮೀಮಾಂಸೆ ಮುಗಿಯುತ್ತದೆ. ಇನ್ನು ನಾವು ಭೃಗುವಲ್ಲಿಗೆ ಬರ್ತೀವಿ, ಕಡೆಯವಲ್ಲಿ. ಭೃಗು ವರುಣನ ಮಗ, ವಾರುಣಿ. ಆತ ವರುಣನಲ್ಲಿಗೆ ತತ್ವೋಪದೇಶಕ್ಕಾಗಿ ಹೋಗ್ತಾನೆ. ಭೃಗುರ್ವೈವಾರುಣಿ ವರುಣಂ ಪಿತರಂ ಉಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ. ಅಧೀಹಿ ಅಂತಂದರೆ ಅಧ್ಯಾಪಯ ಅಂತ, ಅದು ವೇದದ ಆರ್ಷ ರೂಪವಾಗಿ ಅಧೀಹಿ ಅಂತ ಬಂದಿದೆ. ಭಗವನ್ ಅನ್ನುವುದು ಭಗವೋ ಅಂತಾಗಿರುವುದು ಅದೇ ರೀತಿಯಾಗಿ ವೇದದಲ್ಲಿ ಈ ರೀತಿಯಾದ ಪ್ರಯೋಗಗಳೆಲ್ಲ ಸರ್ವಸಾಮಾನ್ಯವಾದದ್ದು. ಈ ಅರ್ಥದಲ್ಲಿ ವೇದ ಭಾಷೆ ಸ್ವಲ್ಪ ಕಷ್ಟ ಅಂತ, ಅದು ಪಾಣಿನೀಯ ಭಾಷೆಗಿಂತ ಪ್ರಾಚೀನವಾದದ್ದು ಅನ್ನೋ ಅರ್ಥದಲ್ಲಿ ಬಿಟ್ಟರೆ, ಪಾಣಿನೀಯ ಪರಿಜ್ಞಾನವಿದ್ದರೆ ಪಾಣಿನಿ ಇದಕ್ಕೆಲ್ಲವನ್ನು ವಿವರಣೆಗಳನ್ನು ಕೊಟ್ಟಿರುವುದೇ ಉಂಟು. ಯಾಸ್ಕ, ಪಾಣಿನಿ ಮತ್ತು ಒಂದು ಸ್ವಲ್ಪ ಮಟ್ಟಿಗೆ ಪ್ರಾತಿಶಾಖ್ಯಗಳ ಬಲ ಇಷ್ಟಿದ್ರೆ ವೇದದ ಶಬ್ದಾರ್ಥವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಯಾವ ದೊಡ್ಡ ಕಷ್ಟವನ್ನು ಪಡಬೇಕಾಗಿಲ್ಲ. ಪ್ರಾಚೀನ ಭಾಷ್ಯಕಾರರುಗಳು ಮೊದಲಾದವರು ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಉದಾಹರಣೆಗೆ ಸಾಯಣರು, ಭಾಸ್ಕರರು, ಮಹೀಧರ, ವೆಂಕಟಮಾಧವ ಇವರುಗಳೆಲ್ಲರ ಒಂದು ವೇದಾರ್ಥ ಕ್ರಮ, ಅದರ ಶಬ್ದಾರ್ಥವನ್ನು ನಿಶ್ಚಯ ಮಾಡೋದಕ್ಕೆ ಎಷ್ಟೋ ಬೇಕಾಗುತ್ತದೆ. ಮತ್ತು ಇನ್ನು ತತ್ವನಿಶ್ಚಯ ಅನ್ನುವುದನ್ನು ಒಮ್ಮೆ ವೇದಾಂತ ದೃಷ್ಟಿಯಿಂದ ಚಿಂತನೆ ಮಾಡಿದ ಮೇಲೆ ಮಿಕ್ಕಿದ್ದೆಲ್ಲ ದೇ ಫಾಲ್ ಇನ್ ಟು ದ ರೆಸ್ಪೆಕ್ಟಿವ್ ಪ್ಲೇಸಸ್ ಅಂತ ತಾನಾಗಿ ಗೊತ್ತಾಗುತ್ತದೆ. ಮಿಸ್ಟಿಸಮ್ ಬೆನ್ನತ್ತು ಹೋದರೆ ಏನೂ ಗೊತ್ತಾಗೋದಿಲ್ಲ, ಗೊಂದಲದಲ್ಲಿಯೇ ಮುಗಿಯುತ್ತದೆ. ಆ ಮಿಸ್ಟಿಸಮ್ನ ಮೋಹ ಎಂಥದ್ದು ಅಂತಂದರೆ, ಚೇಳು ಕಚ್ಚಿಸ್ಕೊಂಡವನು ಎಲ್ಲರಿಗೂ ಚೇಳು ಕಚ್ಚಿಸೋವರೆಗೂ ಬಿಡೋದಿಲ್ಲ ಅಂತ. ಅದು ಒಂದು ಗಣಪತಿಯ ಮಹಾ ಬೃಹತ್ ವಿಗ್ರಹ ಇತ್ತು, ಸ್ಥೂಲವಾದಂಥ ಉದರ, ಆ ಹೊಕ್ಕಳು ರಂಧ್ರ ಉದ್ದಕ್ಕೆ ಆಳಕ್ಕೆ ಇತ್ತು. ಯಾವನೊಬ್ಬ ಕುಚೇಷ್ಟೆ ಮಾಡ್ತಾ ಅದರೊಳಗೆ ಬೆರಳಿಟ್ಟ, ಒಳಗಿದ್ದು ಒಂದು ಚೇಳು ಕಚ್ಚಿತು, ಆಹಾ ಆನಂದ, ಆಹಾ ಅದ್ಭುತ ಅಂದ. ಪ್ರತಿಯೊಬ್ಬನೂ ಕೈಯಿಟ್ಟು ಕುಟುಕಿಸ್ಕೊಂಡ, ಇನ್ನೊಬ್ಬನಿಗೆ ಕಚ್ಚಿಸ್ಕೊಳ್ಳಿ ಅಂತ ಆನಂದ ಆನಂದ ಅಂತಂದ ಅಂತ. ಹೀಗಾಗಿ ಈ ಮಿಸ್ಟಿಸಮ್ನ ಬೆಂಬತ್ತಿಕೊಂಡು ಹೋದಾಗ ನಾವು ಏನೋ ದೊಡ್ಡದನ್ನು ಸಾಧಿಸಿದ್ದೀವಿ ಅನ್ನೋ ಅಹಂಕಾರ ಉಳಿದೀತು, ಚಿತ್ತಭ್ರಮೆ ಉತ್ಪಾದನೆ ಆದೀತೆ ಹೊರತು ತತ್ವನಿಶ್ಚಯ ಆಗುವಂಥದ್ದಲ್ಲ. ಯಾಕೆಂದರೆ ಮಿಸ್ಟಿಸಮ್ಮು
ಕಲ್ಪನೆಗಳ ಮೇಲೆ ನಿಂತಿದೆಯೇ ಹೊರತು ಆ ಅನುಭವದ ಮೇಲಿಲ್ಲ. ಆ ಅನುಭವ ಆದರೂ ವ್ಯಷ್ಟಿ ಅನುಭವ, ಇಂಡಿವಿಜುವಲಿಸ್ಟಿಕ್ ಆದ ಅನುಭವ. ಅದನ್ನು ಮತ್ತೊಬ್ಬರು ಒಪ್ಪೋದಕ್ಕೂ ಆಗೋಲ್ಲ, ಬಿಡೋಕ್ಕೂ ಆಗೋಲ್ಲ. ಒಪ್ಪಬೇಕು ಅಂದರೆ ಅವರಿಗೆ ಸಜಾತೀಯವಾದ ಅದೇ ಅನುಭವ ಆಗಬೇಕು. ಆಗಿಲ್ಲ ಅಂತಂದರೆ ನಿಮ್ಮದು ಸುಳ್ಳು ಅಂತ ಅನ್ನೋದಕ್ಕೆ ಹೇಗೆ ಸಾಧ್ಯ? ನನ್ನ ಮಟ್ಟಿಗೆ ಅದು ನಿಜ, ನನ್ನ ಪ್ರಾಮಾಣಿಕತೆ ನೀವು ಶಂಕಿಸ್ತೀರಲ್ಲ, ಇಲ್ಲಪ್ಪ ನಿನ್ನ ಹುಚ್ಚೇ ನಿಂದು ನಿಜ ಅಂತ ಸುಮ್ಮನೆ ಕೂತ್ಕೋಬೇಕು. ಹೀಗಾಗಿ ಯು ಎಂ ವಯಂ ನೀವೇ ನಾವೇ ಅಂತ ಯಾರಿಗೆ ಯಾರು ಏನೂ ಕಮ್ಯುನಿಕೇಟ್ ಮಾಡುವಂಥದ್ದು ಉಳಿಯಿಲ್ಲ. ಹೀಗಾಗಿ ಇಂಡಿವಿಜುವಲ್ ಆದ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅನ್ನುವುದೆಲ್ಲ ಎಷ್ಟೋ ಬಾರಿ ಕನ್ಫ್ಯೂಷನ್ನಲ್ಲೇ ಮುಗಿಯುತ್ತದೆ. ಡಿ ವಿ ಜಿಯವರು ಬಹಳ ಚೆನ್ನಾಗಿ ಹೇಳ್ತಾರೆ. ಆನಂದ ಮಾರ್ಗಿಗಳು ಅಂತ ಒಂದಷ್ಟು ಜನ ಇದ್ದರು. ಎಮರ್ಜೆನ್ಸಿ ಕಾಲದಲ್ಲೆಲ್ಲ ದೊಡ್ಡ ಕೋಲಾಹಲ ಆಗ್ತಾಯಿತ್ತು. ಅವ್ರು ಅರೆಸ್ಟ್ ಮಾಡ್ತಾರೆ, ಪ್ರಭಾಂಜನ ಸರ್ಕಾರ ಅಂತ ಅವರ ಪ್ರಮುಖರಿದ್ದರು ಅಂತ ಅದೊಂದು ಕಲ್ಟ್. ಈಗ ರಾಮಚಂದ್ರ ಮಿಷನ್ ಅಂತೆ, ಮತ್ತೊಂದಂತೆ, ಮಗದೊಂದಂತೆ ರೋದಿಸ್ತಾ ಇರ್ತಲ್ಲ, ಅಯ್ಯ ಭಗವಾನು, ಅಮ್ಮ ಭಗವಾನು, ಕಲ್ಕಿ ಭಗವಾನು, ಯಾವ ಹುಚ್ಚಿಗೆ ಇದು ಅಂತ ಇಲ್ಲ. ಅನಂತ ನಿರವಧಿಯಾದದ್ದು ಅವಿವೇಕ. ಹಾಗೆ ಅದು ಒಂದು ಇತ್ತು. ಆ ತಂತ್ರ, ಮಾಟ, ಮಂತ್ರ, ತಲೆಬುರುಡೆಗಳು ಇಟ್ಕೊಂಡು ಕೋಲಾಹಲ ಇವೆಲ್ಲ ಮಾಡ್ತಾಯಿದ್ರು. ಅವರು ಡಿ ವಿ ಜಿಯವರ ಹತ್ರಕ್ಕೆ ಬಂದು ನಮ್ಮ ಸಂಸ್ಥೆಯೊಳಗೆ ನೀವೊಂದು ಉಪನ್ಯಾಸ ಕೊಡಿ ಅಂತ. ಇಲ್ಲಪ್ಪ ನನ್ನ ಕೈಲಾಗೋಲ್ಲ, ನನಗೆ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇದೆ ಅಂತಂದರೆ ಕೇಳದೆ ಇಲ್ಲ, ಒತ್ತಾಯ ಮಾಡಿದ್ರು. ಆಗ ಜಸ್ಟ್ ಆ್ಯಸ್ ಯುವರ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ ಆರ್ ಆಫ್ ಯುವರ್ ಓನ್, ಸೋ ಈಸ್ ಮೈ ಆರ್ಥ್ರೈಟಿಸ್ ಇನ್ಡಿಸ್ಕ್ರೈಬಬಲ್ ಆ್ಯಂಡ್ ಇಟ್ಸ್ ಮೈ ಓನ್ ಅಂತಂದ್ರಂತೆ ಡಿ ವಿ ಜಿ. ಈ ಮಟ್ಟಕ್ಕೆ ಆರ್ಥ್ರೈಟಿಸು, ಮೂಲವ್ಯಾಧಿ ಈ ಮಟ್ಟಕ್ಕೆ ಬಂದು ನಿಂತು ಬಿಡುತ್ತೆ ಮಿಸ್ಟಿಸಮ್ಗಳು. ಹಾಗಾಗಿ ಅವುಗಳನ್ನು ಹೆಚ್ಚು ನಚ್ಚಿ ಪ್ರಯೋಜನವಿಲ್ಲ. ನನಗೇನೋ ಕಾಣಿಸ್ಕೊಳ್ತು, ನನಗೇನೋ ದಿವ್ಯ ದರ್ಶನವಾಯಿತು, ಹುಚ್ಚಿಡೀತು ಅಷ್ಟೇ, ಇನ್ನೇನೂ ಅಲ್ಲ. ಯಾಕೆಂದರೆ ಆಯಿತು, ಆಗಿದ್ದು ಹೊರಗಡೆ ಒಂದು ಒಳ್ಳೆಯ ಪರಿಣಾಮವಾಗಿ ಕಾಣಲಿ. ನಿಮಗೆ ದಿವ್ಯ ದರ್ಶನ ಆಗಿದ್ದರೆ 4 ಜನಕ್ಕೆ ಬಂಗಾರದ ಮಳೆ ಸುರಿಸಿಬಿಟ್ಟಿದ್ದೂ ಸಮಸ್ಯೆಗಳನ್ನು ನೀಗಿಸಿ, ಕೇದಾರದ ಕಟ್ಟೆನ ಕಟ್ಟಿ, ತೆಹರಿ ಡ್ಯಾಮ್ಗೆ ಏನಾದ್ರು ವ್ಯವಸ್ಥೆ ಮಾಡಿ, ಬತ್ತೋಗ್ತಾ ಇರ್ತಕ್ಕಂಥ KRS ಅನ್ನು ತುಂಬಿಸಿ, ಅವು ಏನೂ ಆಗೋದಿಲ್ಲ. ನನಗೇನೋ ಆಯಿತು ಅಂತಂದರೆ ಸನ್ನಿ ಬಡೀತು ಅಂತ ಅನ್ಬೇಕಷ್ಟೇ, ಇನ್ನೇನೂ ಅಲ್ಲ. ನಾನು ಹೇಳೋದನ್ನು ಯಾರು ಬೇಸರ ಮಾಡ್ಕೋಬಾರ್ದು. ಇಂಡಿವಿಜುವಲಿಸ್ಟಿಕ್ ಮಿಸ್ಟಿಕ್ ಎಕ್ಸ್ಪೀರಿಯನ್ಸಸ್ ಎಲ್ಲ ನಾಯಿ ಮೊಲೆ ಹಾಲಿದ್ದಂತೆ, ಅವ್ರಿಗೂ ಪ್ರಯೋಜನವಿಲ್ಲ, ಮತ್ತೊಬ್ಬರಿಗೂ ಪ್ರಯೋಜನವಿಲ್ಲ. ಆ ಥರ ಆಗ್ಬಿಡುತ್ತೆ. ಇನ್ನೇನೋ ಪ್ರಪಂಚವನ್ನು ಉದ್ಧಾರ ಮಾಡಿಬಿಡ್ತೀವಿ, ಧ್ಯಾನ ಮಾಡಿಬಿಡ್ತೀವಿ, ಅದನ್ನು ಉರುಳಿಸಿಬಿಡ್ತೀವಿ, ಅದನ್ನು ಕೆರಳಿಸಿಬಿಡ್ತೀವಿ ಅಂತ ಯಾವುದೂ ಏನೂ ಮಾಡಲಿಲ್ಲ. ಅವರು ನಾವು ಹೋಗೋ ಡಾಕ್ಟ್ರುಗಳ ಹತ್ರನೇ ಹೋಗ್ತಾರೆ, ನನಗಿಂತ ಜಾಸ್ತಿ ಔಷಧ ನುಂಗ್ತಾ ಇರ್ತಾರೆ. ಇನ್ನು ಅವರೂ ಕೂಡ ತಮ್ಮ ತತ್ವ ಸಿದ್ಧಾಂತಗಳನ್ನು ಪ್ರಚಾರ ಮಾಡೋದಕ್ಕೆ ಅಲ್ಲಿ ಸಭೆ ಮಾಡು, ಇಲ್ಲಿ ಸಮಾವೇಶ ಮಾಡು, ಅಲ್ಲಿ ಲೇಖನ ಬರೀ, ಪತ್ರಿಕೆಯ ಕವರೇಜ್ ಬರಲಿಲ್ವಲ್ಲ, ಜಾಸ್ತಿ ಸಂಕಟ ಪಡು ಅಂತ ದೈಹಿಕವಾಗಿ ಮಾನಸಿಕವಾಗಿ ಸಮಸ್ತ ತುಮಲಗಳಿಗೂ ಇದ್ದಾಗ ಆ ಮಿಸ್ಟಿಕ್ ಎಕ್ಸ್ಪೀರಿಯನ್ಸಸ್ಗೆ ಯಾವ ಬೆಲೆ ಉಂಟು? ಮತ್ತು ಎಕ್ಸ್ಪೀರಿಯನ್ಸಸ್ಸು, ವೈಬ್ರೇಷನ್ಸು, ಏನು ಶಾಖಗಳು ನನಗರ್ಥವಾಗಿ ಕಾಣೋದಿಲ್ಲ. ಇವೆಲ್ಲವೂ ಕಡೆಗೆ ಆಳಕ್ಕೆ ಕೆದಕಿದ್ರೆ ಅಹಂಕಾರದ ಬೇರೆ ಬೇರೆ ಆಯಾಮವಾಗಿ ತೋರ್ತಾ ಇರ್ತದೆ. ವೇದಾಂತ ನಿರ್ದಾಕ್ಷಿಣ್ಯವಾಗಿ ಎಲ್ಲ ಅನುಭವಗಳನ್ನು ಅವಿದ್ಯಕ ಅಂತ ತಳ್ಳಿ ಹಾಕ್ಬಿಡುತ್ತೆ. ಅದು ಸುಳ್ಳು ಗಿಳ್ಳು ಅಂತ ಹೇಳೋದಿಲ್ಲ, ನಾನ್ ಸೆನ್ಸ್ ಅಂತ ಅನ್ನುತ್ತಷ್ಟೆ. ಅವಿವೇಕ, ಶುದ್ಧ ವಿವೇಕ, ಅಗಟ ವಿಗಟ, ಹುಚ್ಚೆಲ್ಲ ಬೆಪ್ಪಲ್ಲ ಶಿವಲೀಲೆ ಅಂತ ಅನ್ನುತ್ತೆ ಅಷ್ಟೇ. ನನಗೆ ದೇವರು ಕಾಣಿಸ್ಕೊಂಡ್ರು, ಮತ್ತೊಬ್ಬರು ಕಾಣಿಸ್ಕೊಂಡ್ರು, ಸರಿ, ದೆವ್ವ ಕಾಣಿಸ್ಕೊಂಡಿದ್ರು, ದೇವರು ಕಾಣಿಸ್ಕೊಂಡಿದ್ರು, ವ್ಯತ್ಯಾಸ ಏನಾಯ್ತಪ್ಪ? ನಿನ್ನ ಕಣ್ಣಿಗೆ ಇದು ಕ್ಯಾಟ್ರಾಕ್ಟ್ ಹೋಯ್ತೆ, ಅಸ್ಟಿಗ್ಮ್ಯಾಟಿಸಮ್ ಇದ್ದಿದ್ದು ಹೋಯ್ತೆ ಕಾಣಿಸ್ಕೊಂಡಿದ್ದಕ್ಕೆ, ನಿನಗೆ ಭಯಶೋಕ ಮೋಹಗಳು ಹೋಯ್ತೆ, ಅದು ಬಿಟ್ಟು ಇನ್ನೇನಾದರೂ ಯಾವ ದರ್ಶನವೂ ಪ್ರಯೋಜನವಾಗಲಿಲ್ಲ ಅನ್ನುವಂಥದ್ದು. ಹೀಗಾಗಿ ನಾವು ಮತ್ತೆ ವೇದಾರ್ಥ ನಿರ್ಣಯದಲ್ಲಿ, ಉಪನಿಷತ್ ತತ್ವ ಚಿಂತನೆಯಲ್ಲಿ ಈ ವ್ಯಷ್ಟಿಯಾದಂತಹ ದಿವ್ಯ ದರ್ಶನಗಳು ಅನ್ನೋದರ ಭ್ರಮೆಗೆ ಒಳಪಟ್ಟು ಹೋಗ್ತಾ ಇರೋದಕ್ಕಿಂತ ದೊಡ್ಡ ಅವಿವೇಕ ಕಾಣಿಸೋಲ್ಲ. ಅದೆಲ್ಲವನ್ನ ಪಕ್ಕಕ್ಕಿಡಬೇಕು. ಅವಷ್ಟು ಕೂಡ ಯಾವ ರೀತಿ ಋಷಿಗಳ ತಪಸ್ಸು ಮಾಡುವಾಗ ಅವರ ಏಕಾಗ್ರತೆಯನ್ನು ಧ್ವಂಸ ಮಾಡೋಕ್ಕೆ ಬರೋ ಅಪ್ಸರೆಯರ ನೃತ್ಯ ಅಂತ ಇದ್ದರು, ಆ ತರಹ ಇಲ್ಲ ಅದೇ ನಮಗೆ ಚೆನ್ನಾಗಿರುತ್ತೆ ಅಂತಂದರೆ ಸಂತೋಷ. ನಾವು ಇನ್ಯಾವುದೋ ಕಾಣಬೇಕು, ಇನ್ಯಾವುದೋ ಶಾಂತಿ ಪಡೆಯಬೇಕು ಅಂತಂದರೆ ಇವೆಲ್ಲ ಅಲ್ಲ ಅಂತ. ಹೀಗಾಗಿ ವೇದಾರ್ಥದಲ್ಲಿ ಆರ್ಷ ಪ್ರಯೋಗಗಳು ಮತ್ತೊಂದು ಬಂದರೆ ಅವುಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು, ಯಾವ ಕಷ್ಟವೂ ಇಲ್ಲ. ಪ್ರಾಚೀನ ಆಚಾರ್ಯರುಗಳ ಭಾಷ್ಯ ಎಷ್ಟೋ ಪ್ರಯೋಜನಕಾರಿಯಾಗಿದೆ. ಇದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಅದಕ್ಕೆ ಮೀರಿದ್ದು ಭಾಷೆಯಲ್ಲಿಯೇ ವ್ಯಾಕರಣಾದಿಗಳಲ್ಲಿ ಕಾಣಿಸುವಂಥದ್ದು ಮತ್ತು ಸಾರ್ವತ್ರಿಕ ಅನುಭವ ಅಂತಿದೆಯಲ್ಲ, ಅದರ ಹೊರಗಲ್ಲಿನಲ್ಲಿ ಎಲ್ಲವನ್ನೂ ಇಟ್ಟು ನೋಡಬಹುದು, ಎಲ್ಲವನ್ನೂ ಇಟ್ಟು ನೋಡಬೇಕು. ಈ ಅರ್ಥದಲ್ಲಿ ಲೌಕಿಕವಾದ ವಿದ್ಯೆಗಳನ್ನು, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಮ್ಯೂಸಿಕ್ಕು, ಡಾನ್ಸು, ಸ್ಟಾಕ್, ಶೇರು ಇತ್ಯಾದಿಗಳದ್ದು ತುಂಬ ಕಷ್ಟ ಆಗ್ಬೋದು. ವೇದಾರ್ಥದ ಮಾತ್ರ ಒಂದು ಚೂರೂ ಕಷ್ಟವಿಲ್ಲ ಅನ್ನೋದನ್ನು ಹೇಳ್ತೀನಿ. ಭೃಗುವಿನ ಹತ್ತಿರ ಬೇಕಾದಷ್ಟು ತತ್ವಚಿಂತನೆಯ ಉತ್ಸಾಹ ಇತ್ತು. ಅವನು ಆ ಕಾರಣದಿಂದ ಜಗತ್ತಿನ ಹಿಂದಿನ ಶಕ್ತಿ ಯಾವುದು, ಈ ಜಗದ್ವ್ಯವಸ್ಥೆ ಹೇಗೆ ಬಂತು, ಎಲ್ಲಿಗೆ ಹೋಗುತ್ತದೆ, ಎಲ್ಲಿ ನಿಂತಿದೆ ಅನ್ನೋದನ್ನು ಕುರಿತು ಚಿಂತನೆ ಮಾಡೋದಕ್ಕೆ ತಂದೆ ಹತ್ತಿರ ಬಂದ ಅಂತ. ಭೃಗುವಂಶೀಯರು
ಜ್ಞಾನವನ್ನು ಬಹುವಿಧವಾಗಿ ಬೆಳೆಸಿದಂಥ ಮಹಾನುಭಾವರು. ನಮಗೆ ಪುರಾಣಗಳಲ್ಲಿ ಗೊತ್ತಾಗುವಂತೆ ಭೃಗು ಬ್ರಹ್ಮಮಾನಸ ಪುತ್ರ, ನವ ಪ್ರಜಾಪತಿಗಳಲ್ಲಿ ಒಬ್ಬರು ಅಂತ ಹೆಸರಾದಂಥದ್ದು. ಆತ ಭೃಗು ವರುಣನ ಮಗನೂ ಹೌದು ಅಂತ ವೇದಗಳಲ್ಲಿ ಗೊತ್ತಾಗುವಂಥದ್ದು. ಸಮುದ್ರವನ್ನು ಆಶ್ರಯಿಸಿಕೊಂಡು ಬೆಳೆದಂಥದ್ದು. ಯಾವ ಸಾಮಾನ್ಯ ವಿದ್ಯೆ ನೋಡಲಿ, ಅದು ಅರ್ಥಶಾಸ್ತ್ರ ಇರಬಹುದು, ಒಬ್ಬ ಮಹನೀಯನಾದ ಭೃಗುವೇ ದೊಡ್ಡ ಕೆಲಸ ಮಾಡಿರ್ತಾನೆ. ಉದಾಹರಣೆಗೆ ಶುಕ್ರಾಚಾರ್ಯ. ಸಂಗೀತಾದಿ ವಿದ್ಯೆಗಳಿಗಿರಬಹುದು, ಅದೇ ಶುಕ್ರಾಚಾರ್ಯ. ಕವೀನಾಂ ಉಶನಃ ಕವಿ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಅದೇ ರೀತಿಯಾಗಿ ಆಯುರ್ವೇದಾದಿಗಳಿಗೆ ಚವನ ಮಹರ್ಷಿ, ಚವನಪ್ರಾಶ ಅಂತಲೇ ಪ್ರಸಿದ್ಧವಾದದ್ದು ಆತ ಭೃಗುವಂಶೀಯನೇ ಆದದ್ದು ಅಂತ ಗೊತ್ತಾಗುತ್ತದೆ. ಸಾಕ್ಷಾತ್ ಸಕಲ ಸಂಪನ್ಮೂಲಗಳ ಅಧಿಷ್ಠಾತ್ರೆ ಎನ್ನುವ ಭಾರ್ಗವಿ ಲಕ್ಷ್ಮಿ, ಅವಳು ಭೃಗು ಸಂಬಂಧಿಯಾದವಳೆ. ಹೀಗೆ ಭೃಗುಗಳು ಮೆಟೀರಿಯಲ್ ಡೆವಲಪ್ಮೆಂಟ್ ಅನ್ನೋದನ್ನು ಯಥೇಷ್ಟವಾಗಿ ಮಾಡಿದ್ದಾರೆ, ಸ್ಪಿರಿಚುವಲ್ ಡೆವಲಪ್ಮೆಂಟ್ ಕೂಡ ಮಾಡಿದ್ದಾರೆ. ಮತ್ತು ಅಸುರರಿಗೆ ಇವರು ಆಚಾರ್ಯರು ಆಗಿದ್ದವರು. ಶುಕ್ರಾಚಾರ್ಯ ಅಸುರಾಚಾರ್ಯ ಅಂತ ಪ್ರಸಿದ್ಧನಾದವನು. ಅಂದರೆ ಯಾರು ಪೌರುಷ ಮಾರ್ಗಿಗಳು, ಹ್ಯೂಮನ್ ಎಫರ್ಟ್ ಈಸ್ ಗ್ರೇಟರ್ ದ್ಯಾನ್ ಎನಿಥಿಂಗ್ ಅಂತ, ಮಾನವ ಪ್ರಯತ್ನ ತುಂಬ ದೊಡ್ಡದು ಅಂತ ಭಾವಿಸಿ ದುಡಿತಾರೋ ಅವರೆಲ್ಲರೂ ಕೂಡ ಅಸುರ ಅನ್ನೋ ಭಾವದವರು. ಅಂದರೆ ಪರಂಪರೆಗಿಂತ ಹೆಚ್ಚಾಗಿ ವೈಯಕ್ತಿಕವಾದ ಪರಿಶ್ರಮಕ್ಕೆ ಹೆಚ್ಚಿನ ಬೆಲೆ ಕೊಡ್ತಕ್ಕಂಥವ್ರು, ಸಾಮುದಾಯಿಕವಾಗುವುದಕ್ಕಿಂತ ವೈಯಕ್ತಿಕವಾಗಿ ನೋಡುವಂಥವ್ರು ಅಸುರರು ಅಂತ. ಅವರ ಪ್ರಯತ್ನವನ್ನು ಮೆಚ್ಚಿ ಆ ಪೌರುಷಕ್ಕೆ ಹೆಚ್ಚಿನ ಕಪ್ಪ ತೆರೆಸಬೇಕು ಅನ್ನುವಂಥ ಕಲ್ಪನೆ ಇದ್ದವರು ಭೃಗುಗಳು ಅಂತ. ಆದರೆ ಅವರಲ್ಲಿ ಕೂಡ ಸತ್ವವನ್ನು, ಸೌರ ಮಾರ್ಗವನ್ನು, ಸಾಂಪ್ರದಾಯಿಕವಾದ ಪಾರಂಪರಿಕವಾದ ತತ್ವ ದೊಡ್ಡದು ಅಂತ, ಮತ್ತು ರಜಸ್ಸು ಸತ್ವಾಧೀನವಾಗಬೇಕು ಅನ್ನೋರು ದೊಡ್ಡ ದೊಡ್ಡವರಿದ್ದರು. ದೇವಕಾರ್ಯವಾಗಿ ಬೆನ್ನುಮೂಳೆಯನ್ನು ಕೊಟ್ಟಂಥ ದಧೀಚಿ, ಮತ್ತು ಆತನ ಮಗ ಪಿಪ್ಪಲಾದ ಬ್ರಹ್ಮವಿದ್ಯಾ ಪ್ರವರ್ತಕರು. ಷಟ್ಪ್ರಶ್ನೋಪನಿಷತ್ತಿನಲ್ಲಿ 6 ಪ್ರಶ್ನೆಗಳಿಗೆ ಮನೋಹರವಾದ ಉತ್ತರವನ್ನು ಕೊಟ್ಟವರು. ಸೋಮ ಮತ್ತು ಅಗ್ನಿಗಳ, ಅಂದರೆ ಪ್ರಾಣ ಮತ್ತು ರೈಗಳ ಅಗ್ನಿಶೋಮೀಯವಾದ ಜಗದ್ವ್ಯೂಹ ಎಂಥದ್ದು ಅನ್ನೋದನ್ನು ಸಾಕ್ಷಾತ್ಕಾರ ಮಾಡಿಕೊಟ್ಟಂಥವರು. ಅದೇ ರೀತಿಯಲ್ಲಿ ರಾಮಾಯಣವನ್ನು ಬರೆದಂಥ ವಾಲ್ಮೀಕಿ ಪ್ರಾಚೇತಸ, ಆತ ಒಬ್ಬ ಭೃಗುವೆ. ಹೀಗೆ ಭೃಗುವಂಶೀಯರು ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗಕ್ಕೆ ಎರಡಕ್ಕೂ ಕೂಡ ಆಚಾರ್ಯರಾಗಿ ನಿಂತಂಥವರು. ಶೀಘ್ರ ಕೋಪಿಗಳು ಅಂತ ಹೆಸರಾದವರು. ಪರಶುರಾಮ, ಆತನ ತಂದೆ ಜಮದಗ್ನಿ, ಅವರ ತಂದೆ ರುಚಿಕ, ಇವರೆಲ್ಲರೂ ಕೂಡ ಭೃಗುವಂಶೀಯರೇ ಅಂತ. ಅಗ್ನಿಪೂಜಕರಾದವರು. ಅಥರ್ವಾಂಗಿರೋ ವೇದ ಅಂತ ಹೆಸರಾದ ಅಥರ್ವ ಮಹರ್ಷಿ ಮತ್ತು ಅಂಗಿರಾ ಮಹರ್ಷಿ, ಅಂದರೆ ಅಗ್ನಿದೇವರ ಪ್ರವರ್ತನದಿಂದ ಬಂದಂಥ ಅಥರ್ವವೇದಕ್ಕೆ ಒಡೆಯರಾದವರು. ಅಥರ್ವವೇದ ವಂಶ ಪಾರಂಪರ್ಯವಾಗಿ ಅವರ ವಿದ್ಯೆ ಅಂತ ಅನ್ನಿಸಿಕೊಂಡದ್ದು. ಅಥರ್ವವೇದದಲ್ಲಿ ಕಾಣುವಂಥ ಆಯುರ್ವೇದ, ರಾಜನೀತಿ, ತತ್ವ, ಲೋಕನೀತಿ, ಜಗತ್ಪ್ರೀತಿ ಇವೆಲ್ಲಕ್ಕೂ ದೊಡ್ಡ ಸಮಾಮ್ನಾಥ ನಿದರ್ಶನವಾಗಿ ಕಾಣತಕ್ಕಂಥವರು ಭಾರ್ಗವರು. ಇದು ಭಾರ್ಗವೀ ವಿದ್ಯಾ, ಭೃಗುವಾರುಣೀ ವಿದ್ಯಾ ಅಂತಲೇ ಹೆಸರಾದಂಥದ್ದು. ತಂದೆ ಬಳಿಗೆ ಹೋಗಿ ಈ ಜಗತ್ತು ಎಲ್ಲಿಂದ ಬಂತು, ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇ ನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತಿ ತದ್ವಿಜಿಜ್ಞಾಸಸ್ಯ ತದ್ಬ್ರಹ್ಮೇತಿ. ಈ ಬ್ರಹ್ಮವಸ್ತು ಯಾವುದು, ಎಲ್ಲಿಂದ ಬಂತು ಅಂತಂದರೆ, ಎಲ್ಲಿಂದ ಜಗತ್ತೆಲ್ಲವೂ ಬಂತು, ಎಲ್ಲಿಂದ ಜಗತ್ತೆಲ್ಲ ಎಲ್ಲಿಗೆ ಹೋಗ್ತಾ ಇದೆಯೋ, ಎಲ್ಲಿ ಇದೆಯೋ, ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ, ಎಲ್ಲಿ ಹೋಗಿ ಸೇರಿ ನೆಲೆಯಾಗುತ್ತದೋ ತದ್ವಿಜಿಜ್ಞಾಸಸ್ವ, ಅದನ್ನು ತಿಳ್ಕೊಳ್ಬೇಕಾಗಿದೆ. ತದ್ಬ್ರಹ್ಮೇತಿ, ಅದು ಬ್ರಹ್ಮ ಅಂತ. ಆಗ ತಪಸ್ಸು ಮಾಡು. ಸ ತಪೋ ತಪ್ಯತ, ತಪೋ ಬ್ರಹ್ಮ, ತಪಸ್ಸು ಬ್ರಹ್ಮಸ್ವರೂಪಿಯಾದದ್ದು. ಸ ತಪಸ್ತಪ್ತ್ವ, ತಪಸ್ಸನ್ನು ಮಾಡಿದ. ತಪ ಆಲೋಚನೆ ಅಂತ ಧಾತ್ವರ್ಥ. ಹಾಗಾಗಿ ನಿರಂತರವಾಗಿ ಅದರ ಆಲೋಚನೆ ಮಾಡುವುದು. ತುಂಬ ಜನ ನಮ್ಮಲ್ಲಿ ತಪಸ್ಸು ಮಾಡೋದು ಅಂತಂದರೆ ಈ ರೇಖಿ ಪಾಕಿ ಮೊದಲಾದದ್ದು ಏನೇನೇನೆಲ್ಲ ಕಲ್ತ್ಕೊಂಡು ಬಿಟ್ಟಿದ್ದಾರೆ. ಹಿಂಗೆ ಮುದ್ರೆ ಇಟ್ಕೋಬೇಕು, ಮುದ್ರಾ ಟ್ರೀಟ್ಮೆಂಟ್ ಅಂತ ಬೇರೆ, ಹಾಗೆ ಕೈ ಇಟ್ಕೊಳ್ಳಿ, ಹೀಗೆ ಬೆರಳು ಇಟ್ಕೊಳ್ಳಿ, ಅಲ್ಲಿಂದ ಇಲ್ಲಿಗೆ ಎನರ್ಜಿ ಬರುತ್ತೆ, ಇಲ್ಲಿಂದ ಅಲ್ಲಿಗೆ ಎನರ್ಜಿ ಬರುತ್ತೆ. ಯಾವ ವೋಲ್ಟ್ ಮೀಟ್ರು, ಅಮ್ಮೀಟ್ರು, ಯಾವ ವ್ಯಾಟ್ ಮೀಟರು ಏನು ಕೆಲಸ ಮಾಡುತ್ತೋ ನನಗಂತೂ ಗೊತ್ತಾಗಿ ಸಾಯೋದಿಲ್ಲ. ಅದು ತುಂಬ ಕೋಲಾಹಲಗಳನ್ನು ಮಾಡ್ತಾರೆ. ಬಹಳಷ್ಟು ಕೋಲಾಹಲ. ಇಲಿ ಹೋದರೆ ಹುಲಿ ಹೋಯಿತು, ಆನೆ ಹೋಯಿತು ಅಂತಂತಾರೆ. ಮತ್ತು ಅವರುಗಳಿಗೆ ವಿಚಾರ ಕ್ರಮದ ಬಗ್ಗೆನೇ ಒಂದು ದ್ವೇಷ ಇರುತ್ತದೆ. ವಿಚಾರ ಮಾಡಬೇಡಿ ಅಂತ. ಹಾಗಲ್ಲ, ನಿರಾಗ್ರಹವಾಗಿ ಯಾವುದು ಮಾಡಿದ್ರೂ ಸರಿಯಾಗುತ್ತದೆ. ವಿಚಾರಕ್ಕೇನು ಭಯಪಡಬೇಕಾಗಿಲ್ಲ. ನಮ್ಮ ಅಸ್ತಿತ್ವವನ್ನೇ ಅಲ್ಲಾಡಿಸುವಂಥ ವಿಚಾರಗಳನ್ನು ಮಾಡಲೇಬೇಕು. ವೇದ ಆ ರೀತಿಯಲ್ಲಿ ಇಷ್ಟು ನಿರ್ಭೀಕವಾದ ಸತ್ಯವನ್ನು ಹೇಳ್ತದೆ. ನನ್ನ ಹುಟ್ಟು ನಿಜವಾಗಿ ನನ್ನ ತಂದೆ ತಾಯಿಗಳ ಫಲವಾದದ್ದೇ, ಬೇರೆಯವರ ಫಲದಿಂದ ಬಂದದ್ದೇ ಅನ್ನೋದನ್ನು ದಾಕ್ಷಿಣ್ಯವಿಲ್ಲದೆ ನಿಸ್ಸಂದಿಗ್ಧವಾಗಿ ಯೋಚನೆ ಮಾಡಬೇಕು. ತಂದೆ ತಾಯಿಗಳ ಬಗ್ಗೆ ಉಪೇಕ್ಷೆ ಇಲ್ಲದೆ ಅನ್ನೋ ಮಟ್ಟಕ್ಕೆ ಹೇಳುತ್ತದೆ.
ಈ ಮಟ್ಟಕ್ಕೆ ನಾನು ಏನಾಗಿದ್ದು, ನಾನು ಕೊಚ್ಚೆಯಲ್ಲಿ ಹೊರಳಾಡುವ ಹುಳ ಆಗಿರೋಕ್ಕೆ ಸಾಧ್ಯವೇ ಆಗಿದ್ದನ, ಆ ಸ್ಥಿತಿ ಎಂಥದ್ದು ಅನ್ನೋದನ್ನು ಕೂಡ ನಿರ್ಭೀತವಾಗಿ ಆಲೋಚನೆ ಮಾಡ್ಕೋಬೇಕು, ಯಾವ ಮುಜುಗರವಿಲ್ಲದೆ ಕಂಡುಕೊಳ್ಬೇಕು ಅಂತ ನೋಡಿದಾಗ ಬುದ್ಧಿಯ ವೈಶದ್ಯಕ್ಕಾಗಿ ಮಾಡುವ ಆಲೋಚನೆ ತಪಸ್ಸು. ಅದಕ್ಕಾಗಿ ತುಡಿತ, ನಿರಂತರವಾದ ತಪನೆ ಬೇಕು. ಅಂದರೆ ತಹತಃ ಅದು ಇರಬೇಕು. ಆಮೇಲೆ ಅವನಿಗೆ ಗೊತ್ತಾಗುತ್ತದೆ. ಅದನ್ನು ಹೇಳ್ತಾರೆ ಆಚಾರ್ಯರು, ಬ್ರಹ್ಮೋಪಲಬ್ಧಿ ದ್ವಾರಾಣಿ ತಪಾಂಸಿ ಅಂತ. ತಪಸ್ಸು ಬ್ರಹ್ಮೋಪಲಬ್ಧಿಯ ದ್ವಾರ ಅಂತ. ಆಗ ಆತನಿಗೆ ಮೊದಲು ಅನ್ನಿಸ್ತು, ಜಗತ್ತೆಲ್ಲವೂ ನಿರ್ಮಾಣವಾಗಿರುವಂಥದ್ದು ಸ್ಥೂಲವಾದ ಆಕಾರ ವಿಶೇಷದಿಂದ. ದಿ ಹೋಲ್ ವರ್ಲ್ಡ್ ಈಸ್ ಮೇಡ್ ಆಫ್ ಮ್ಯಾಟರ್ ಅಂತ. ದ್ರವ್ಯಾತ್ಮಕವಾದದ್ದು ಜಗತ್ತು. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂತ. ಅನ್ನಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತಿ, ಎಲ್ಲವೂ ಪುನರುಕ್ತಿ ಆಗ್ತಾ ಬರುತ್ತೆ. ಅನ್ನೇನೈವ ಜಾತಾನಿ ಜೀವಂತಿ ಅನ್ನಂ ಪ್ರಯಂತ್ಯ ಅಭಿಸಂವಿಶಂತಿ ಅಂತ. ಅಲ್ಲಿಂದ ಬಂದು ಅಲ್ಲಿಗೆ ಹೋಗಿ ಅಲ್ಲಿಯೇ ಇರ್ತಕ್ಕಂಥದ್ದಾಗಿದೆ ತದ್ವಿಜ್ಞಾಯ. ಅದನ್ನು ಅರ್ಥ ಮಾಡಿಕೊಂಡು ಪುನರೇವ ವರುಣಂ ಪಿತರಂ ಉಪಸಸಾರ, ತಂದೆಯನ್ನು ಹೋಗಿ ಕೇಳ್ತಾನೆ ವರುಣನನ್ನು, ಅದೀಹಿ ಭಗವೋ ಬ್ರಹ್ಮೇತಿ ಇದೇನಾ ಅಂತ. ಮತ್ತು ತಂದೆ ಏನನ್ನೂ ಹೇಳಲ್ಲ, ತಪಸ್ಸು ಮಾಡು ಅಂತ. ಅಂದರೆ ನೀನು ತಿಳ್ಕೊಂಡಿದ್ದು ತಪ್ಪು ಅಂತ ಹೇಳಲಿಲ್ಲ, ಇನ್ನಷ್ಟು ಮುಂದುವರಿ ಅಂತ. ಒಂದು ಅರ್ಥದಲ್ಲಿ ಜಗತ್ತು ದ್ರವ್ಯಾತ್ಮಕವಾದದ್ದೇ. ಈ ಹೊತ್ತಿನ ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂತ ಆದರೂ ಕೂಡ ಅದು ನ್ಯೂಟೋನಿಯನ್ ಫಿಸಿಕ್ಸ್ ಅಂತ ಯಾವುದಿದೆ ಅದೇ ಆಗಿದೆ. ನ್ಯೂಟನ್ನ ಸಾಮಾನ್ಯ ಚಲನವಲನಗಳ ನಿಯಮ, ಗುರುತ್ವಾಕರ್ಷಣದ ನಿಯಮ ಇತ್ಯಾದಿಯನ್ನೇ ಅನುಸರಿಸ್ತಾ ಇದೆಯೇ ಹೊರತು ಅದೇನು ಐನ್ಸ್ಟೀನನ್ನು ಅಥವಾ ಮ್ಯಾಕ್ಸ್ವೆಲ್ನ, ಪ್ಲ್ಯಾಂಕ್ನ ಇವರುಗಳ ನಿಯಮನ್ನೇನೂ ಅನುಸರಿಸುವಂತೆ ಕಾಣೋದಿಲ್ಲ. ಅದರ ಸೂಕ್ಷ್ಮ ತಳದಲ್ಲಿ ಉಂಟಾದರೂ ಸ್ಥೂಲದಲ್ಲಿ ಯಾವುದೂ ಇಲ್ಲ. ಸ್ಥೂಲದಲ್ಲಿ ನಡೆಯೋದು ಹಾಗೆ ಅದೇ ರೀತಿಯಾಗಿ ನಡೀತಾ ಇರ್ತಕ್ಕಂಥದ್ದು, ಬೇರೆ ಯಾವುದೂ ಇಲ್ಲ. ಈ ಹೊತ್ತು ನಮಗೆ ಆಹಾರ ಪದಾರ್ಥಗಳಲ್ಲಿ ಇಂಥ ವಿಟಮಿನ್ ಇದೆ, ಇಂಥ ಪ್ರೋಟೀನ್ ಇದೆ ಅಂತೆಲ್ಲ ಗೊತ್ತಾದ ಮಾತ್ರಕ್ಕೆ ನಮ್ಮ ಅಡುಗೆ ಪದಾರ್ಥಗಳ ವ್ಯತ್ಯಾಸ ಆಗಿಬಿಟ್ವೆ, ನಮ್ಮ ಅಡುಗೆ ಪದ್ಧತಿಯಲ್ಲಿ ವ್ಯತ್ಯಾಸ ಆದ್ವೆ. ಅಕ್ಕಿನೇ ಬೇಯಿಸಿ ಅನ್ನ ಮಾಡೋದು, ಬೇಳೆನೇ ಬೇಯಿಸಿ ಸಾರು ಮಾಡೋದು, ಇನ್ನು ಬೇರೆ ಯಾವುದೂ ಅಲ್ಲ. ಆ ರೀತಿಯಲ್ಲಿ ಸ್ಥೂಲ ಪ್ರಪಂಚದ ರೀತಿ ದ್ರವ್ಯಾತ್ಮಕವಾದದ್ದು ಅನ್ನೋದು ಹೌದು, ಆ ಅರ್ಥದಲ್ಲಿ ಸರಿ, ಅದು ಸುಳ್ಳಲ್ಲ, ಅಷ್ಟೇ ಅಲ್ಲ. ಹಾಗಾಗಿ ಇನ್ನಷ್ಟು ಮುಂದುವರಿಯಬೇಕು. ಆಗ ಪ್ರಾಣ ಅಂತ. ಎಲ್ಲಿವರೆಗೆ ಬ್ರಹ್ಮದ ಲಕ್ಷಣ ನಿರತಿಶಯವಾಗುವುದೋ ಅಲ್ಲಿವರೆಗೆ ಅನ್ವೇಷಣೆ ಮುಗೀತಲೇ ಇಲ್ಲ, ಹೋಗ್ತಲೇ ಇರಬೇಕು ಅಂತ ಹೋಗ್ತಾನೆ. ಪ್ರಾಣ, ವೈಟ್ಯಾಲಿಟಿ ಬಿಹೈಂಡ್ ಎಕ್ಸಿಸ್ಟೆನ್ಸ್ ಅಂತ. ಮ್ಯಾಟರ್ ಬೈ ಇಟ್ ಸೆಲ್ಫ್ ಕೆನಾಟ್ ಡೂ ಎನಿಥಿಂಗ್. ಮ್ಯಾಟರ್ ಹ್ಯಾಸ್ ಟು ಬಿ ಆ್ಯಕ್ಟಿವ್, ಚಟುವಟಿಕೆಯಿಂದ ಕೂಡಿರಬೇಕು. ಕಲ್ಲು ತನ್ಪಾಟಗದಿದ್ದರೆ ಚಟುವಟಿಕೆಯಿಂದ ಇರೋದಿಲ್ಲ. ನೀರು ಹರಿತಾ ಇದೆ, ಚಟುವಟಿಕೆಯಿಂದ ಇದೆ. ಆ ಚಲನಶೀಲತೆ ಎಲ್ಲಿಂದ ಬಂತು? ಗಾಳಿಯ ಚಲನಶೀಲತೆ ಎಲ್ಲಿಂದ ಬಂತು? ಮರ ಗಿಡಗಳ ಎಲೆಗಳ ಬಳ್ಳಿಗಳ ಚಲನಶೀಲತೆ ಎಲ್ಲಿಂದ? ಪಕ್ಷಿ ಪ್ರಾಣಿಗಳ ಗತಿಶೀಲತೆ ಗಮಕ ಹೇಗೆ ಅಂತ ಈ ರೀತಿ ಯೋಚನೆ ಮಾಡಿದಂತೆ ಆ ವೈಟ್ಯಾಲಿಟಿ ಇದೆಯಲ್ಲ, ಪ್ರಾಕ್ ಅನಿತೀತಿ ಪ್ರಾಣ ಅಂತ. ಮೊದಲು ಅಲ್ಲಾಡೋಕ್ಕೆ ಶುರು ಮಾಡ್ತು, ಬಿಸುಕೋಕ್ಕೆ ಶುರು ಮಾಡ್ತು. ಅದು ಪ್ರಾಣೇನ ಜಾತಾನಿ ಜೀವಂತಿ ಪ್ರಾಣಂ ಪ್ರಯಂತಿ ಅಭಿಸಂವಿಶಂತಿ. ಪ್ರಾಣದಲ್ಲಿಯೇ ಬಂದು ಪ್ರಾಣದಲ್ಲಿಯೇ ಬೆಳೀತಾ ಇವೆ, ಅದು ಹೌದಾ ಅಂತ. ಮತ್ತೆ ಹೋದ ಮನಸ್ಸ, ಮನೋ ಬ್ರಹ್ಮೇತಿ ವ್ಯಜಾನಾತ್. ತಪಸ್ಸು ಮಾಡ್ದ. ಪ್ರಾಣ ಅದಕ್ಕೊಂದು ಡೈರೆಕ್ಷನ್ ಬೇಕು. ಆ್ಯಕ್ಟಿವಿಟಿ ಅಂತಂದರೆ, ಮೆಟಬಾಲಿಸಮ್ ಅಂತಂದರೆ ಅದರ ಹಿಂದೆ ಒಂದು ಪ್ರೇರಕ ಶಕ್ತಿ ಬೇಕು. ಅದಿಲ್ಲದೆ ಹೇಗೆ ನಡೆಯೋದಕ್ಕೆ ಸಾಧ್ಯ? ಈಗ ಒಂದು ಲೋಹದ ಸರಿಗೆಯಲ್ಲಿ ವಿದ್ಯುತ್ತು ಹರಿಯುತ್ತದೆ ಅಂತಂದರೆ ಒಂದು ದಿಕ್ಕಿಂದ ಇನ್ನೊಂದು ದಿಕ್ಕಿಗೆ ಹರಿಯಬೇಕು. ಅಲ್ಲಿ ನಿಂತಲ್ಲೇ ನಿಲ್ಲಲ್ಲ, ಹಾಗೆ ಹೀಗೆ ಒಮ್ಮೆ ಎಡ, ಒಮ್ಮೆ ಬಲ, ಒಮ್ಮೆ ಮೇಲೆ, ಒಮ್ಮೆ ಕೆಳಗೆ ಅಂತ ಹೀಗೆ ಹೊಯ್ದಾಡ್ತಾ ಇರೋದಿಲ್ಲ. ಅದೊಂದು ಕ್ರಮದಿಂದ ಬರ್ತಾ ಇರುತ್ತೆ. ಆ್ಯನೋಡಿಂದ ಕ್ಯಾಥೋಡ್ ಅನ್ನುವಂಥದ್ದು ಆ ಪ್ರವಾಹ ಗತಿ ಇದ್ದೇ ಇರುತ್ತದೆ. ಅದು ಹೇಗಿದೆ? ಅದರೊಳಗಿರ್ತಕ್ಕಂತಹ ಆ ಒಂದು ಪರಮಾಣುಗಳ ಮತ್ತು ಎಲೆಕ್ಟ್ರಾನುಗಳ ಗತಿಶೀಲತೆ ಯಾವ ರೀತಿಯಾದದ್ದು? ಎಲೆಕ್ಟ್ರಾನ್ ಕ್ಲೌಡ್ ಅಂತ ಕರೀತಾರಲ್ಲ, ಅದು ಮೋಡದಂತೆ ಹೀಗೆ ಸುಳಿದುಕೊಂಡು ಬರುತ್ತದೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಬರುತ್ತದೆ. ಅದಕ್ಕೊಂದು ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆ ಯಾವುದು? ಆ ವ್ಯವಸ್ಥೆಯ ಸಂಕಲ್ಪ ಏನು? ದೆ ಶುಡ್ ಬಿ ಸಮ್ ಪ್ರಪೋಸಿಷನ್ ಫಾರ್ ಆ್ಯಕ್ಟಿವಿಟಿ. ವಾಟ್ ಈಸ್ ದಟ್ ಪ್ರಪೋಸಿಷನ್? ಆ್ಯಂಡ್ ದಟ್ ಈಸ್ ಆಫ್ ಮೈಂಡ್. ಅದು ಮನಸ್ಸಂಬಂಧಿಯಾದದ್ದು. ಮನುಚಿಂತಾಯ, ಚಿಂತನೆ, ಆಲೋಚನೆ, ಅದಕ್ಕೆ ಸಂಬಂಧಪಟ್ಟದ್ದು. ಅಂದರೆ ವೈಟ್ಯಾಲಿಟಿಯ ಹಿಂದೆ ಒಂದು ಥಾಟ್ ಪ್ರೋಸೆಸ್ ಅನ್ನುವಂಥದ್ದಿದೆ. ಆ ಕಾರಣದಿಂದ ಮನಸ್ಸು ಬ್ರಹ್ಮವೇ ಅಂತ ಯೋಚನೆ ಮಾಡಿದ. ಮತ್ತೆ ಹೋದ. ತಪಸ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ. ತಪಸ್ಸು ಮಾಡು, ತಪಸ್ಸೇ ಬ್ರಹ್ಮ, ಎಲ್ಲಕ್ಕಿಂತ ಜ್ಞಾನೋಪಾಸನೆಯೇ ದೊಡ್ಡದು ಅಂತ ಹೇಳಿದ ತಂದೆ. ಮಗ ಮತ್ತೆ ಬಂದು ವಿಜ್ಞಾನಂ ಬ್ರಹ್ಮೇತಿ ವ್ಯಜಾನಾತ್. ಮನಸ್ಸಿನದು ಆಲೋಚನೆ ಆದರೆ ವಿಜ್ಞಾನದ್ದು ನಿಶ್ಚಯ ಅವಧಾರಣ. ಹೀಗಾಗಿ ಹಾಗೋ ಹೀಗೋ ಅನ್ನುವ ಹೊಯ್ದಾಟಕ್ಕೆ ಒಂದು ನೆಲೆಯನ್ನು ಕಲ್ಪಿಸುವುದು,
ಒಂದು ಅವಧಾರಣೆಯನ್ನು ಕಲ್ಪಿಸುವಂಥದ್ದು, ಒಂದು ವಿಚ್ಛಿತ್ತಿಯನ್ನು, ವಿಶ್ರಾಂತಿಯನ್ನು ಒದಗಿಸ್ತಕ್ಕಂಥದ್ದು ವಿಜ್ಞಾನ ಅದ ಅಂತ. ಮತ್ತು ವಿಜ್ಞಾನ ಅನ್ನೋದಕ್ಕೆ ಅನುಭವಜನ್ಯವಾದ ಜ್ಞಾನ ಅಂತ ಕೂಡ ಅರ್ಥ ಉಂಟು. ಹೀಗಾಗಿ ಮನಸ್ಸಿನ ಊಹಾಪೋಹಾತ್ಮಕವಾದ ಜ್ಞಾನಕ್ಕೆ ಅನುಭವದ ಗಟ್ಟಿತನ ಒದಗಿದಾಗ ಉಂಟಾಗುವ ನಿಶ್ಚಿತಿ ಅದು ವಿಜ್ಞಾನವೇ, ಅದು ಆಗಿರುವ ಬ್ರಹ್ಮವೇ ಅಂತ ಅಂದುಕೊಂಡ. ಮತ್ತೆ ತಂದೆಯನ್ನು ಕೇಳ್ದ, ತಪಸ್ಸು ಮತ್ತೆ ಮಾಡು ಅಂತಂದ. ಮತ್ತೆ ಬಂದ, ಮತ್ತೆ ಆಲೋಚನೆ ಮಾಡ್ದ. ಇದೆಲ್ಲವೂ ಕಡೆಗೆ ನೆಮ್ಮದಿಗೆ ಬೇಕಾಗಿರುವುದು ಅಂತ ಗೊತ್ತಾಯಿತು. ಆನಂದಕ್ಕಾಗಿ ಅಲ್ಲದೆ ಮತ್ಯಾವುದಕ್ಕೂ ಇಲ್ಲ ಅಂತ ಗೊತ್ತಾಯಿತು. ಅದು ಬಂದ ಮೇಲೆ ಮಿಕ್ಕಿದ್ದು ಬಂದರೆಷ್ಟು ಹೋದರೆಷ್ಟು, ಯಾವುದಾದರೆ ಏನು ಅನ್ನುವಂಥ ಸ್ಥಿತಿಗೆ ಬಂದುಬಿಡುತ್ತದೆ. ಆನಂದೋ ಬ್ರಹ್ಮೇ ದಿವ್ಯಜಾನಾತ್ ಆನಂದಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತ್ಯಭಿಸಂವಿಶಂತೀತಿ ಸೈಷಾ ಭಾರ್ಗವಿ ವಾರುಣೀ ವಿದ್ಯಾ ಪರಮೇ ವ್ಯೋಮನ್ ಪ್ರತಿಷ್ಠಿತ ಸ ಯ ಏವಂ ವೇದ ಪ್ರತಿಷ್ಠತಿ. ಅನ್ನವಾನ್ ಅನ್ನಾದೋ ಭವತಿ ಮಹಾನ್ ಭವತಿ ಪ್ರಜಯಾ ಪಶುಭಿರ್ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯ. ಮುಂದೆ ಅನ್ನದ ಪ್ರಶಂಸೆಯೂ ಬರುತ್ತದೆ. ಅದರ ಸ್ವಾರಸ್ಯವನ್ನು ಹೇಳ್ತೀನಿ. ಆನಂದ ದೊಡ್ಡದು, ಅದಾದ ಮೇಲೆ ಇನ್ನು ಯಾವ ಪ್ರಶ್ನೆಯೂ ಇಲ್ಲ. ಅನೇಕ ವಾರ ಈ ವೇದಿಕೆಯಲ್ಲಿ ಹೇಳಿದ್ದೀನಿ, ಮತ್ತೆ ಮತ್ತೆ ಉಪನಿಷತ್ತುಗಳ ಮಾಲಿಕೆಯಲ್ಲಿ ಹೇಳುತ್ತಲೇ ಬಂದಿದ್ದೀನಿ. ಆನಂದ ಬಂದ ಮೇಲೆ ಇನ್ನು ಯಾವುದೂ ಇಲ್ಲ. ಅದಕ್ಕಾಗಿ ಎಲ್ಲ ಪ್ರಯತ್ನವೂ ಪಡ್ತಾ ಇರತಕ್ಕಂಥದ್ದು. ನಮಗೆ ತುಂಬುತನ ಬಂದ ಮೇಲೆ ಇನ್ನೊಂದರಿಂದ ಬರಬೇಕಾಗಿತ್ತು, ಮತ್ತೊಂದರಿಂದ ಬರಬೇಕಾಗಿತ್ತು ಅಂತ ಅನಿಸೋದಿಲ್ಲ. ಈಗ ನೋಡಿ, ಊಟ ಮಾಡ್ತಾ ಇರುವಾಗ ಅದರಿಂದ ಹೊಟ್ಟೆ ತುಂಬಿಸ್ಕೊಳ್ಳೋಣ, ಇದರಿಂದ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಈ ರೀತಿಯಾಗಿ ಬಂದುಬಿಡ್ತದೆ. ಆದರೆ ಒಮ್ಮೆ ಹೊಟ್ಟೆ ತುಂಬಿದ ಮೇಲೆ ಇನ್ನು ಯಾವುದರಿಂದಲೂ ಹೊಟ್ಟೆ ತುಂಬಿಸ್ಕೊಳ್ಬೇಕಾಗಿತ್ತು ಅನ್ನುವಂಥದ್ದು ನಿಜವಾದ ಆನಂದದ ನೆಲೆಯಲ್ಲಿರೋರಿಗೆ ಬರುವಂಥದ್ದಲ್ಲ. ಹೊಟ್ಟೆ ತುಂಬುತ್ತಲ್ವ, ಯಾರಿಗೂ ಕೂಡ ಈಗ ವಾಂತಿ ಮಾಡಿಬಿಟ್ಟು ಮತ್ತೊಂದು ರುಚಿಯಾದದ್ದನ್ನು ಊಟ ಮಾಡೋಣ ಅಂತ ಅನಿಸೋಲ್ಲ, ಅದು ವಿಕೃತಿನೇ. ಹಾಗೆ ಆ ತುಂಬುತನ ಅನ್ನೋದು ಬಂದ ಮೇಲೆ ಈ ದಾರಿಯಿಂದ ಬರಬೇಕು, ಆ ದಾರಿಯಿಂದ ಬರಬೇಕು ಅಂತಲ್ಲ. ನನಗೆ ಯಾವುದೋ ಒಂದು ರಾಗ ಇಷ್ಟ, ಆ ರಾಗ ನನಗೆ ಕೇಳೋಕ್ಕಾಗಲಿಲ್ಲ. ಅರೆ ಮತ್ಯಾವುದೋ ಒಂದು ರಾಗ ಕೇಳಿದೆ, ಅದು ಮತ್ತೂ ಮನೋಹರವಾದದ್ದು, ಚೆನ್ನಾಗಿದೆ ಅನ್ನಿಸ್ತು. ಆ ಸಂಗೀತದ ಕೇಳ್ಮೆ, ಶುಶ್ರೂಷ ಅಂತಿದೆಯಲ್ಲ, ಶ್ರೋತುಮಿಚ್ಛ, ಅದು ತುಂಬಿ ತುಳುಕಾಡಿದೆ. ಆ ಹೊತ್ತಿಗೆ ಇನ್ನೇನು ಬೇಡ ಅನಿಸಿದೆ. ಆಗ ಇಲ್ಲ ಹಿಂದೊಳವೇ ಕೇಳಿ ಸಂತೋಷ ಪಡಬೇಕಾಗಿತ್ತು, ಯಾತಕ್ಕೆ ಶುದ್ಧ ಸಾವೇರಿ ಕೇಳಿ ಸಂತೋಷ ಪಟ್ಟೆ ಅಂತ ಏನಾದರೂ ಅನಿಸುತ್ತಿದೆಯಾ? ಇಲ್ಲ. ಯಾವುದರಿಂದಲೋ ಒಂದು ತುಂಬುತನ ಬಂದ ಮೇಲೆ ಮುಗಿಯಿತು, ಮತ್ಯಾಕೆ ಇನ್ನೊಂದು ಅನ್ನುವ ಆ ಅಪೇಕ್ಷೆ ಬರುವುದಿಲ್ಲ. ಹೀಗೆ ಆನಂದ ಬಂದ ಮೇಲೆ ಪಶ್ಚಾತ್ತಾಪ ಇರುವುದಿಲ್ಲ, ಅನ್ಯಥಾ ಇರಬೇಕು ಅನ್ನುವುದೆಲ್ಲ ನಮಗೆ ಮನಸ್ಸಿಗೆ ಬರುವಂಥದ್ದೇ ಅಲ್ಲ. ಇನ್ನೊಂದು ರೀತಿ ಹುಟ್ಟಬೇಕಾಗಿತ್ತು, ಮತ್ತೊಂದು ರೀತಿ ಇರಬೇಕಾಗಿತ್ತು. ಎಷ್ಟೋ ಜನ ಅಂದುಕೋತಾ ಇರ್ತಾರೆ, 75ನೇ ವಯಸ್ಸಾದ ಮೇಲೂ ಮದುವೆ ಆದಮೇಲೆ ಅವನನ್ನು ಮದುವೆ ಆಗಿದ್ದರೆ ಚೆನ್ನಾಗಿರ್ತಾ ಇತ್ತು, ಇವಳನ್ನು ಮದುವೆ ಆಗಿದ್ದರೆ ಚೆನ್ನಾಗಿರ್ತಾ ಇತ್ತು ಅಂತ. ಒಮ್ಮೆ ಯಾರಲ್ಲೂ ಚೆನ್ನ ಅನ್ನೋದು ಕಂಡ ಮೇಲೆ ಬರಬಾರದು, ಕಂಡಿಲ್ಲವಾದ್ದರಿಂದ ಪಾಪ ಬರುತ್ತದೆ. ಈ ರೀತಿಯಾಗಿ ಆಗುವಂಥದ್ದು. ಕೊರತೆ ಅನ್ನೋದು ಯಾವುದೋ ದಾರಿಯಲ್ಲಿ ತೀರದ ಮೇಲೆ ಆ ದಾರಿಯಿಂದಲೇ ತೀರಬೇಕು, ಈ ದಾರಿಯಿಂದ ತೀರಬಾರ್ದು ಅಂತ ಏನೂ ಇಲ್ಲವಲ್ಲ. ನಾವು ಒಂದು ದಾರಿಯಲ್ಲಿ ಸಂತೋಷ ಕಂಡುವಪ್ಪ, ನೀವು ಇನ್ನೊಂದು ದಾರಿಯಲ್ಲಿ ಕಂಡುವೆ. ಕಂಡದ್ದಷ್ಟೇ ಮುಖ್ಯ. ವೈಮಹ ಪರಿತುಷ್ಟ ವಲ್ಕಲೈಸ್ತ್ವಂ ದುಕೂಲೈಹಿ ಸಮಯ ವೈಮಹ ಪರಿತುಷ್ಟ ವಲ್ಕಲೈಸ್ತ್ವಂ ದುಕೂಲೈ ಸಮಯ ಪರಿತೋಷೋ ನಿರ್ವಿಶೇಷೋ ವಿಶೇಷ ಸತು ಭವತಿ ದರಿದ್ರೋ ಯಸ್ಯ ತೃಷ್ಣಾ ವಿಶಾಲ ಮನಸ್ಸಿಗೆ ಪರಿತುಷ್ಟೇ ಕೋರ್ಥವಾನ್ ಕೋ ದರಿದ್ರ ಅನ್ನುವ ಭರ್ತೃಹರಿಯ ಮಾತಿದೆಯಲ್ಲ. ನಮಗೆ ನಾರು ಬಟ್ಟೆ ಉಟ್ಟೆ ಸಂತೋಷ ಸಿಕ್ತು, ಇನ್ನೊಬ್ಬರಿಗೆ ಪೀತಾಂಬರ ಹುಟ್ಟೆ ಸಂತೋಷ ಸಿಕ್ತು ಅಂದರೆ ಮುಗೀತು. ನಿಮಗೆ ಅಲ್ಲಿ ಸಿಕ್ತು, ನಮಗೆ ಇಲ್ಲಿ ಸಿಕ್ತು, ಸಂತೋಷವಾಯಿತು, ಇನ್ಯಾವುದು ಬೇಕೇ ಆಗಿಲ್ಲ. ನನ್ನ ಕೆಲವರು ಸ್ನೇಹಿತರುಗಳಿಗೆ ಆ ಮಟ್ಟದ ನಿರ್ಭರತೆ ಎಷ್ಟಿದೆ ಅಂದರೆ, ನನಗಿನ್ನೇನೂ ಬೇಡ ಅನಿಸುತ್ತೆ, ಇನ್ನೇನು ಹೆಚ್ಚಿನ ಓದಬೇಕಾಗಿಲ್ಲ, ಇದರೊಳಗೆ ಸಂತೋಷ ಇದೆ ಅಂದರೆ, ಇಲ್ಲ ನೀನು ಸಂತೋಷವಾಗಿಲ್ಲ ಅಂತ ನಾವು ಹೇಗೆ ಜಿದ್ದಿಡಿದು ಸಾಧಿಸುವಂಥದ್ದು, ಅಲ್ಲಿಗೆ ಮುಗಿದಿದೆ, ಆನಂದ ಮುಗಿದಿದೆ ಅಂತ ಆಗುತ್ತದೆ. ನನ್ನ ಕೆಲವರು ಸ್ನೇಹಿತರು ಹೇಳೋರು, ನೋಡು ಚಿಕನ್ನನ್ನು ತಿಂದೇ ಇದ್ದರೆ ರುಚಿ ಪ್ರಪಂಚದಲ್ಲಿ ಅರ್ಧ ಭಾಗ ಇಲ್ಲವೇ ಇಲ್ಲ ಅಂತರ್ಥ, ನೀನು ತಿಂದು ನೋಡು ಅಂತ. ಅಯ್ಯ ನಂಗೆ ನಾನು ಉದ್ನೋಡೆ ಕೇಸರಿ ಬಾತು ಮುಚ್ಚೋರೆ ತೆಂಗುಳದು ಪೊಂಗಲ್ಲು ಪುಳಿಯೋಗರೆನಲ್ಲಿ ಕಾಣುವ ಸಂತೋಷ ಇನ್ನೆಲ್ಲೂ ಇಲ್ಲಪ್ಪ, ಜನ್ಮ ಜನ್ಮಕ್ಕೂ ಇದು ಸಾಕಾಗಿದೆ, ಎಷ್ಟು ಸರ್ತಿ ತಿಂದರೂ ಬೇಜಾರಾಗೋದಿಲ್ಲ, ದಿನವೂ ದೋಸೆ ಮಾಡ್ಕೊಂಡು ತಿಂದರೆ ನನಗೇನು ಬೇಜಾರಾಗೋದಿಲ್ಲ, ಮುಗೀತಲ್ವ. ಬೇರೆ ರುಚಿಗಳಿಗೆ ನಾಲಿಗೆ ಬದುಕೇ ಇಲ್ಲ, ಸತ್ತೋಗಿದೆ ಅಂದರೆ ಆಯ್ತಲ್ವ. ನಿನ್ನ ರುಚಿ ನಾನು ಅಳಿತಾ ಇಲ್ಲ, ನನ್ನ ರುಚಿಯಲ್ಲಿ ಕೊರತೆ ಕಂಡಿಲ್ಲ ಅಂದರೆ ಅದು ಆನಂದ. ಈ ಅನ್ನರಸಾನಂದದಿಂದ ಮೊದಲುಗೊಂಡು ಆನಂದ ರಸದವರೆಗೂ ಎಲ್ಲ ಒಂದೇ ಇರತಕ್ಕಂಥದ್ದು. ಹಾಗಾಗಿ ನೆಮ್ಮದಿಯನ್ನು ಕಂಡ ಮೇಲೆ ಕಾಡುವುದಿಲ್ಲ, ಅದರ ಹಿಂದೆ ಇದರ ಹಿಂದೆ ಓಡುವುದಿಲ್ಲ. ಈ ಹೊತ್ತಿನ ಜಗತ್ತು, ಎಲ್ಲ ಕಾಲದ ಜಗತ್ತಿಗೂ ಬರುವ ದೊಡ್ಡ ಕೊರತೆ ಏನೆಂದರೆ, ನಾವು
ಅವ್ರಿಗೆ ಕಂಡಿರೋದು ಯಾವುದನ್ನೋ ಕಾಣದೇ ಇದ್ದರೆ ನಮ್ಮ ಬದುಕಿಗೆ ನೆಲೆಯೇ ಇಲ್ಲ, ಬೆಲೆ ಇಲ್ಲ ಅಂತ ಅಂದ್ಕೊಳ್ಳೋದ್ರಿಂದ. ಅವರು ಯಾಕೆ ಹಾಗೆ ಅಂದ್ಕೊಂಡಿರಬಾರ್ದು? ನಮ್ಮನೆ ಹುಣಸೆ ಸಾರು ಅನ್ನೋದು ರುಚಿ ತುಂಬ ದೊಡ್ಡದು ಅಂತ ಅವ್ರು ಯಾಕೆ ಅಂದುಕೊಂಡಿಲ್ಲ ಅಂತ ನಮಗೆ ಒಮ್ಮೆನೂ ಅನಿಸೋಲ್ಲ. ಅವ್ರದ್ದು ಚೆನ್ನಾಗಿರಬೇಕು, ನಮ್ಮದು ಚೆನ್ನಾಗಿಲ್ಲ ಅಂತ ಹೀಗೆ ಹೋಲಿಕೋತ್ಸವ ಮಾಡ್ಕೊಳ್ಳೋದ್ರಿಂದ ಮೈಯೆಲ್ಲ ಕೊಳೆ ಆಗೋದು ಬಿಟ್ಟು ಯಾವುದೂ ಇಲ್ಲ. ಹಾಗಾಗಿ ಆನಂದದ ಸ್ಥಿತಿಗೆ ಬಂದಾಗ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಅಲ್ಲವೇ ಅಲ್ಲ. ಯಾವ ಪದಾರ್ಥವನ್ನು ಕೊಳ್ಳೋಕ್ಕೂ ಇರುವ ದುಡ್ಡು ಒಂದೇ. ಆ ದುಡ್ಡಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ? ಮನೆ ಮಾರಿದ ದುಡ್ಡು ಅಂದರೆ ಅದು ಬೇರೆ ಥರ ಶಬ್ದ ಮಾಡುತ್ತೆಯಾ? ಹೊಲ ಮಾರಿದ ದುಡ್ಡು ಅಂದರೆ ಬೇರೆ ಥರ ಶಬ್ದ ಮಾಡುತ್ತದೆಯಾ? ಬೇರೆ ಥರ ಕಾಣಿಸ್ಕೊಳ್ತದೆಯಾ? ಹೆಂಡ ಮಾರಿದ ದುಡ್ಡು ಅಂತಂದರೆ ಅದು ಮೂಸು ನೋಡಿದ್ರೆ ಹೆಂಡದ ವಾಸನೆ ಬರುತ್ತಾ? ಅದನ್ನ ಜೇಬೊಳಗೆ ಇಟ್ಕೊಂಡ್ರೆ ಅಮಲೆ ಇರುತ್ತೆಯಾ? ಇಲ್ಲ. ಹೀಗೆ ಆ ರೀತಿಯಲ್ಲಿ ಆ ಮಾಧ್ಯಮದ ಪರಿಪೂರ್ಣತೆ ಅನ್ನೋದು ನಮಗೆ ಫಲದಿಂದ ದಕ್ಕಿಬಿಟ್ಟಾಗ ಈ ದಾರಿ ಆ ದಾರಿ ಅನ್ನುವುದೇನೂ ಕಾಣೋಲ್ಲ. ತುಂಬ ಜನಕ್ಕೆ ಆ ದೇವರ ಮೂಲಕವಾಗಿಯೇ ಮೋಕ್ಷ ಸಿಗಬೇಕು, ಉಂಡು ಮೋಚ್ಕೊಂಡ್ರು ಆ ದೇವರಿಗೆ ಯೋಗ್ಯತೆ ಇಲ್ಲ ಮೋಕ್ಷಕ್ಕೆ. ಮೋಕ್ಷ ಸಿಗಬೇಕೇ ಹೊರತು ಆ ದೇವರು ಈ ದೇವರು ಅಂತಿಲ್ಲ. ನಾರಾಯಣನಿಂದ ಸಿಗದೇ ಇದ್ದರೆ ಮೋಕ್ಷವೇ ಅಲ್ವಂತೆ. ಪಿಂಡ ಹಾಕ್ಕೊಡು, ತಿಪ್ಪೆಗೆ ಎಸೆದ್ರು. ಶಿವನಿಂದ ಸಿಕ್ಕರೆ ಮೋಕ್ಷವಲ್ವಂತೆ, ಕ್ರಿಸ್ತನಿಂದ ಸಿಕ್ಕಿದ್ರೆ ಮೋಕ್ಷವಲ್ವಂತೆ. ಯಾರಂದರು? ನೆಮ್ಮದಿ ಸಿಕ್ಕಿದ ಮೇಲೆ ಅದೆಲ್ಲವೂ ನಾರಾಯಣನೇ, ಅದೆಲ್ಲವೂ ಶಿವನೇ, ಅದೆಲ್ಲವೂ ಕ್ರಿಸ್ತನೇ, ಅದೆಲ್ಲವೂ ಯೆಹೋವನೇ. ಹೀಗೆ ನಾವು ಆ ಪರಮಾರ್ಥವನ್ನು ನಮ್ಮ ಅಗ್ಗದ ಚೌಕಾಬಾರ ವ್ಯವಹಾರದಲ್ಲಿ ಕ್ಷುದ್ರವಾಗಿ ಮಾಡ್ತಾ ಇದ್ದೀವಿ, ಕೀಳಾಗಿ ಮಾಡ್ತಾ ಇದ್ದೀವಿ. ಅದು ಹಾಗಲ್ಲ ಇರ್ತಕ್ಕಂಥದ್ದು. ಪರಮಾರ್ಥತಃ ನೋಡಿದರೆ ನಮಗೆ ಗೊತ್ತಾಗುತ್ತದೆ. ಮೀನ್ಸ್ ಈಸ್ ನೋ ವೇ ಅಫೆಕ್ಟೆಡ್ ಆ್ಯಂಡ್ ನೋ ವೇ ಅಪ್ಲಿಕಬಲ್ ಅಂತ ಗೊತ್ತಾಗ್ಬಿಡುತ್ತೆ. ಅಲ್ಲಿಂದಲೋ ಇಲ್ಲಿಂದಲೋ ಎಲ್ಲಿಂದಲೋ ಬಂದದ್ದು, ಹಾಗೆಯೋ ಹೀಗೆಯೋ ಹೇಗೆಯೋ ಮಾಗೆ ಫಲ ಅಂತ DVG ಹೇಳ್ತಾರಲ್ಲ, ಆ ರೀತಿಯಾಗಿ ಬರ್ತದೆ. ಅದು ಬ್ರಹ್ಮಾನಂದದ ಬಗ್ಗೆ ಅಂತಂತಾನೆ. ಇದು ನಿತ್ಯ ಜೀವನದಿಂದ ಪ್ರತಿ ಕ್ಷಣದ ಅನುಭವದಿಂದಲೇ ನಾವು ತಂದುಕೊಳ್ಳಬಹುದಾದದ್ದು. ಇದಕ್ಕೆ ಯಾರ ಮುಂದೇನೂ ನಾವು ಪುರಾವೆ ಒಡ್ಡಬೇಕಾಗಿಲ್ಲ. ನಮ್ಮ ಅಸ್ತಿತ್ವವನ್ನು ಸಾಬೀತು ಮಾಡೋಕ್ಕೆ ಆಧಾರ್ ಕಾರ್ಡು, ನಿರಾಧಾರ ಕಾರ್ಡು ಏನೇನೋ ಬೇಕಾಗ್ಬೋದು. ಇವಕ್ಕೆ ಮಾತ್ರ ಯಾವ ಕಾರ್ಡು ಬೇಕಿಲ್ಲ. ಯಾರ ಮುಂದೇನೂ 10 ಬೆರಳುಗಳನ್ನು ಒತ್ತಬೇಕಾಗಿಲ್ಲ, 4 ಬೆರಳುಗಳನ್ನು ಒತ್ತಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಇವಕ್ಕೆ ಯಾರ ಹಂಗೂ ಇಲ್ಲ. ಅರಸನಂಕೆ ಇಲ್ಲ, ದೈವದ ಕಾಟ ಇಲ್ಲ, ಆಕಾಶ ನೋಡೋಕ್ಕೆ ನೂಕುನುಗ್ಗಲು ಅಂತ ಆನಂದ ಸ್ವರೂಪ ಅರ್ಥ ಮಾಡಿಕೊಳ್ಳೋದಕ್ಕೆ ಚಿಂತೆಯೇ ಬೇಕಾಗಿಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತದೆ. ಇಂಥ ಉನ್ನತೋನ್ನತವಾದ ಆನಂದದಲ್ಲಿ ಇದ್ದವನು ಅನ್ನವನ್ನು ದೊಡ್ಡದು ಅಂತ ಭಾವಿಸ್ತಾನೆ ಅಂತ. ಅಂದರೆ ಆ ಅಬ್ಸಲ್ಯೂಟ್ ರಿಯಾಲಿಟಿ ತಿಳಿದವನು ಗ್ರೌಂಡ್ ರಿಯಾಲಿಟಿನ ಉಪೇಕ್ಷೆ ಮಾಡೋದಿಲ್ಲ. ಪಂಚಕೋಶಗಳನ್ನು ಸಂಕ್ರಮಣ ಮಾಡೋನು ಏತಂ ಪ್ರಾಣಮಯಮಾತ್ಮಾನುಪಸಂಕ್ರಮ್ಯ ಮನೋಮಯಮಾತ್ಮಾನುಪಸಂಕ್ರಮ್ಯ ಅಂತೆಲ್ಲ ಆನಂದಮಯಮಾತ್ಮಾನುಪಸಂಕ್ರಮ್ಯ, ಆನಂದಮಯವನ್ನು ದಾಟಿ ಸಚ್ಚಿದಾನಂದ ಘನವೇ ಆನಂದ ಏವ ಅಂತ ಅಂದುಕೊಂಡವನು ಕೂಡ ಈ ವಸ್ತುಸ್ಥಿತಿಯಾಗಿರುವಂಥ ಮೆಟೀರಿಯಲಿಸ್ಟಿಕ್ ಆದ ಭೌತಿಕವಾದ ದ್ರವ್ಯಾತ್ಮಕವಾದ ಅನ್ನ ಯಾವುದಿದೆ ಅದು ದೊಡ್ಡದು ಅಂತ ಅಂದ್ಕೋತಾನೆ. ಕೋಟಿಗಳ ಗಟ್ಟಲೆಯಲ್ಲಿ ವ್ಯವಹಾರ ಮಾಡೋಕ್ಕೆ ಗೊತ್ತಾದವನಿಗೆ ಪೈಸೆಗಳ ಮೇಲೆ ಉಪೇಕ್ಷೆ ಬಂದುಬಿಡುತ್ತ್ಯಾ? ಅವನಿಗೆ ಗೊತ್ತಿದೆ 1 ರೂಪಾಯಿಗೆ 100 ಪೈಸೆನೇ, ಅದು ನಾನು ಕೋಟಿಗಳ ಗಟ್ಟಲೆ ವ್ಯವಹಾರ ಮಾಡೋದ್ರಿಂದ 1 ರೂಪಾಯಿಗೆ 50 ಪೈಸೆನೇ ತೂಕ ಅಂತ ಅವನಿಗೇನು ಅನಿಸೋದಿಲ್ಲ. ಹೀಗಾಗಿ ಆ ಸಮಷ್ಟಿಯಾಗಿ ಆನಂದವನ್ನು ಅರ್ಥ ಮಾಡಿಕೊಂಡವನು ಸಮಷ್ಟಿ ಅನ್ನವೂ ಬ್ರಹ್ಮ, ಸಮಷ್ಟಿ ಪ್ರಾಣವೂ ಬ್ರಹ್ಮ, ಸಮಷ್ಟಿ ಮನಸ್ಸೂ ಬ್ರಹ್ಮ, ಸಮಷ್ಟಿ ವಿಜ್ಞಾನವೂ ಬ್ರಹ್ಮ ಅಂತ ಅಂದ್ಕೋತಾನೆ. ತುಂಬ ಜನ ವೇದಾಂತವನ್ನು ಓದಿದವರು ವರ್ಲಿ ವಿಸ್ಡಮ್ ಕಳ್ಕೊಂಡು ಬಿಡ್ತಾರೆ ಅಂತ ಭ್ರಮೆ ಪಡ್ತಾರೆ. ಅದಕ್ಕೆ ಎಷ್ಟೋ ಜನ ತಂದೆ ತಾಯಿಗಳು ಮಕ್ಕಳನ್ನು ವೇದಾಂತಕ್ಕೆ ಕಾಲಿಡೋದಕ್ಕೇ ಬಿಡೋದಿಲ್ಲ, ಹಾಳಾಗ್ಬಿಡ್ತಾರೆ ಅಂತ. ಅದಕ್ಕೆ ಕಾರಣ ದಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವೇದಾಂತ. ಮತ್ತು ಲೋಕದ ಪ್ರತಿಯೂ ಹಾಗೆ ಇದೆ. ವೇದಾಂತಿ ಆದವನು ಪೆದ್ದನಾಗಿರಬೇಕು, ಗಮಾರನಾಗಿರಬೇಕು. ವೇದಾಂತ ಹೇಳೋನು ಮಾತ್ರ ಅವನು ತಲೆ ಬೋಳಿಸ್ತಾನೆ, ನೀರಿಲ್ಲದೆ ತಲೆ ಬೋಳಿಸುವಷ್ಟು ಧೂರ್ತನಾಗಿರ್ತಾನೆ. ಕೇಳೋನು ಮಾತ್ರ ಸರ್ವನಾಶ ಹೊಂದುತ್ತಾನೆ. ಈ ತರಹ ಆಗಿದೆ. ಹಾಗಲ್ಲ, ವೇದಾಂತ ಇಸ್ ದಿ ಸ್ಟ್ರೂಡೆಸ್ಟ್ ಸೈನ್ಸ್, ಇಟ್ಸ್ ದಿ ಮೋಸ್ಟ್ ಕಟ್ರೋಟ್ ಸೈನ್ಸ್, ಇಟ್ಸ್ ದಿ ಮೋಸ್ಟ್ ಕ್ರೂಯಲ್ ಸೈನ್ಸ್. ತುಂಬ ಕಟುವಾದದ್ದು, ತುಂಬ ಜಾಣತನದ್ದು, ತುಂಬ ತಂತ್ರಗಾರಿಕೆಯದು, ತುಂಬ ಠಕ್ಕಿನದು ಅಂತ ಬೇಕಾದರೂ ಹೇಳ್ಬೋದು. ಕೃಷ್ಣ ಠಕ್ಕು ಅಂತಂದರೆ ವೇದಾಂತವೂ ಠಕ್ಕೆ. ಅಂದರೆ ವೇದಾಂತ ಲಿವ್ ಆ್ಯಂಡ್ ಲೆಟ್ ಲಿವ್ ಪಾಲಿಸಿ. ಇದು ಚೆನ್ನಾಗಿ ಬದುಕಬೇಕು, ತಿಂದು ಉಂಡು ಬದುಕಬೇಕು, ಜಾಣ್ಮೆಯಿಂದ ಬದುಕಬೇಕು. ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರಲ್ಲ, ವ್ಯಾಪಾರ ಮಾಡೋಕ್ಕೆ ಹೋದಾಗ ಕೋಸರ ಹಾಕಿಸ್ಕೊಂಡು ಬರಬೇಕು, ಚೌಕಾಸಿ ಮಾಡಬೇಕು, ತಕ್ಕಡಿನಲ್ಲಿ ನ್ಯಾಯ ಇದೆಯೋ ಇಲ್ವೋ ಅಂತ ಅಲ್ಲಾಡಿಸಿ ನೋಡಿಬಿಟ್ಟು ಒಂದಷ್ಟು ಜಾಸ್ತಿ ಗುಂಜುಕೊಂಡು ಬರಬೇಕು ಅಂತ ಹೇಳ್ತಾರೆ. ಶಾರದಾನಂದರಿಗೆ ಹಾಗೆ ದಬಾಯಿಸಿ ಹೇಳ್ತಾ ಇದ್ರು. ಪೆದ್ದಾಗಿ ಏನು ಮೋಸ ಮಾಡಿದ್ರು, ಏನು ತೂಕದಲ್ಲಿ ವ್ಯತ್ಯಾಸ ಮಾಡಿದ್ರು, ಏನು ಕೊಟ್ಟ ನಾಣ್ಯ ಕಟ್ಟರು, ಅದನ್ನೆಲ್ಲ ಒಪ್ಕೊಂಡು ಬಾ ಅಂತ ಹೇಳ್ಬಿಟ್ಟಲ್ಲ ಅಂತ.
ವೇದಾಂತಿ ಅನ್ನುವನು ಎಲ್ಲದರೊಳಗೂ ಕೌಶಲವನ್ನು ಹೊಂದಿದವನು. ಯೋಗ ಕರ್ಮಸು ಕೌಶಲ ಅನ್ನುವ ಕೌಶಲಂ ಅನ್ನುವ ಗೀತಾವಾಕ್ಯ ಇದೆಯಲ್ಲ, ಹಾಗೆ ಕಾಣಿಸುತ್ತದೆ ಅನ್ನುವಲ್ಲಿ ಅನ್ನವಾನ್ ಅನ್ನಾದೋ ಭವತಿ ಮಹಾನ್ ಭವತಿ ಪ್ರಜಯ. ಅನ್ನ ಅಂದರೆ ಈ ಭೌತಿಕ ಪ್ರಪಂಚವನ್ನು ದೊಡ್ಡದು ಅಂತ ಭಾವಿಸಿಕೊಂಡವನು ತಾನು ಅದನ್ನು ಚೆನ್ನಾಗಿ ಅನುಭವಿಸ್ತಾನೆ, ದೊಡ್ಡವನಾಗ್ತಾನೆ, ಕೀರ್ತಿ ಹೊಂದುತ್ತಾನೆ, ಸಂತಾನ ಸಂಪತ್ತಿ ಎಲ್ಲವನ್ನೂ ಪಡ್ಕೊಂಡವನಾಗ್ತಾನೆ, ಬ್ರಹ್ಮವರ್ಚಸ್ವೇ ಆಗ್ತಾನೆ ಅಂತ. ವಿವೇಕಾನಂದರು ಬಹಳ ಚೆನ್ನಾಗಿ ಹೇಳ್ತಾರಲ್ಲ, ವೇದಾಂತಿಯಾದ ಫುಟ್ಬಾಲ್ ಪ್ಲೇಯರು ಒಳ್ಳೆ ಫುಟ್ಬಾಲ್ ಪ್ಲೇಯರ್ ಆಗಿರ್ತಾನೆ, ವೇದಾಂತಿಯಾದ ಬಿಸ್ನೆಸ್ ಮ್ಯಾನ್ ಮತ್ತೂ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ಅಂತ. ಯಾಕೆಂದರೆ ಅದನ್ನು ಆ ಇಯತ್ತೆಯಲ್ಲಿ ತುಂಬ ಚೆನ್ನಾಗಿ ಮಾಡೋವನಾಗಿರ್ತಾನೆ. ನಾವು ಕೈಲಾಗದೇ ಇರುವಿಕೆಗೆಲ್ಲ ವೇದಾಂತ ಅನ್ನುವ ಬ್ರ್ಯಾಂಡ್ ನೇಮ್ ಕೊಟ್ಟು ತುಂಬ ಅನ್ಯಾಯ ಮಾಡ್ತಾ ಇದ್ದೀವಿ. ಆ ಕಾರಣದಿಂದಲೇ ಆ ಬ್ರಹ್ಮಜ್ಞಾನಿಯ ಲೋಕಕಾರುಣ್ಯ ಲೋಕಪ್ರೀತಿಯನ್ನು ಕುರಿತು ಅನ್ನಂನ ನಿಂದ್ಯಾ ತದ್ವ್ರತಂ, ಅನ್ನವನ್ನು ನಿಂದಿಸಬಾರ್ದು, ಭೌತ ಜಗತ್ತನ್ನು ನಿಂದನೆ ಮಾಡಬಾರ್ದು. ಸಾಕು ಮಾಡೋ ಜನ್ಮ ಸಾಕು ಮಾಡೋ, ಈ ಜಗತ್ಯಾತಕ್ಕೆ ಯೂಸ್ಲೆಸ್, ಇದು ನಿಷ್ಪ್ರಯೋಜಕವಾದದ್ದು, ಇದನ್ನು ಬಿಸಾಕಿ, ಈ ರೀತಿಯಾದ ಮಾತುಗಳನ್ನು ಅವನು ಆಡೋದಿಲ್ಲ. ಜಗತ್ತು ಬ್ರಹ್ಮವೇ ಆದಂಥದ್ದು, ಬ್ರಹ್ಮಭಾವದಿಂದ ಗೌರವಿಸಬೇಕು, ಅದಕ್ಕೆ ಸಲ್ಲಿಸುವಷ್ಟು ಸಲ್ಲಿಸಬೇಕು ಅಂತ ಅಂದ್ಕೋತಾನೆ. ಅನ್ನಂನ ನಿಂದ್ಯ ಅಂತಂದರೆ ಕೇವಲ ಆಹಾರ ಮಾತ್ರದ್ದು ಅಂತಲ್ಲ, ಆಲ್ ದಟ್ ಮೆಟೀರಿಯಲಿಸಮ್ ಅದು ತುಂಬ ದೊಡ್ಡದು ಅಂತ ಭಾವಿಸಿಕೊಳ್ಬೇಕು. ಅದನ್ನು ಪಾಂಕ್ತವಾಗಿ ಒಪ್ಪವಾಗಿ ಚೆನ್ನಾಗಿ ಮಾಡಬೇಕು. ತದ್ವ್ರತಂ ಪ್ರಾಣೋವಾ ಅನ್ನಂ, ಪ್ರಾಣ ಚೈತನ್ಯವೇ ನಿಜವಾಗಿ ನೋಡಿದ್ರೆ ಇನ್ಯಾವುದೂ ಅಲ್ಲ. ಶರೀರಂ ಅನ್ನಾದಂ, ಈ ಅನ್ನಂ ಅತ್ತಿ, ಈ ಶರೀರ ಅನ್ನವನ್ನು ಸ್ವೀಕಾರ ಮಾಡ್ತಾ ಇರ್ತದೆ. ಈ ಪ್ರಾಣ ಶರೀರದಲ್ಲಿ ಪ್ರತಿಷ್ಠಿತವಾಗಿದೆ, ಶರೀರದಲ್ಲಿ ಪ್ರಾಣ ಪ್ರತಿಷ್ಠಿತವಾಗಿದೆ. ಶರೀರೇ ಪ್ರಾಣ ಪ್ರತಿಷ್ಠಿತ ತದೇತದ್ ಅನ್ನಮನ್ನೇ ಪ್ರತಿಷ್ಠಿತಂ. ಎಲ್ಲವೂ ಸರ್ವಾರಂಭ ಸ್ತಂಡೋಲ ಪ್ರಸ್ಥಮೂಲಾಹ ಅಂತ ಎಲ್ಲ ಗ್ರೌಂಡ್ ರಿಯಾಲಿಟಿಯ ಬ್ರ್ಯಾಂಡ್ ಮೆಟೀರಿಯಲಿಸಮ್ ಮೇಲೆ ಇರುವಂಥದ್ದು. ಆದರೆ ಅದನ್ನು ಅಷ್ಟರ ಮಟ್ಟಿಗೆ ಅಂತ ಗೌರವಿಸಬೇಕು, ಅದನ್ನು ಎಲ್ಲ ಕಡೆಗೂ ತರುವುದಕ್ಕಾಗುವುದಿಲ್ಲ. ಉದಾಹರಣೆಗೆ, ಎಷ್ಟು ಸೊಗಸಾಗಿ ಉದ್ದವನ್ನು ಅಳೆಯುವಂಥ ಗಜಗಡ್ಡಿ ಯಾವುದಾದ್ರೂ ಒಂದು ವಸ್ತುವಿನ ಗಾತ್ರವನ್ನು ಅಳೆಯೋದಕ್ಕೆ ಸಾಧ್ಯವ? ಒಂದು 10 ಪಲ್ಲ ಅಕ್ಕಿಯನ್ನು ರಾಗಿಯನ್ನು ಮುಂದೆ ಇಟ್ಟು ಇದರ ಪ್ರಮಾಣ ಎಷ್ಟು ಅನ್ನೋದನ್ನು ಟೇಪಿಂದ ಅಳೆಯಿರಿ ಅಂದರೆ ಎಷ್ಟುದ್ದ ಟೇಪ್ ಇದ್ದರೂ ಅಳೆಯೋದಕ್ಕೆ ಸಾಧ್ಯವ? ಆಗುವಂಥದ್ದಲ್ಲ. ಅದಕ್ಕೆ ಬೇರೆಯೇ ತೂಕದ ಯಂತ್ರ ಬೇಕು. ಆ ತೂಕದ ಬೊಟ್ಟುಗಳನ್ನಿಟ್ಟು ಅದರ ಭಾರ ಎಷ್ಟು ಅಂತ ನೋಡಬೇಕು. ಹೀಗೆ ಅಳತೆ ಬೇರೆ ಬೇರೆ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದ್ದು. ದೂರವನ್ನು ಅಳೆಯುವಂಥ ಸಾಧನದಲ್ಲಿ ಕಾಲವನ್ನು ಅಳೆಯೋದಕ್ಕೆ ಸಾಧ್ಯವ? ದೇಶವನ್ನು ಅಳೆಯೋದೊಳಗೆ ಕಾಲವನ್ನು ಅಳೆಯೋಕ್ಕೆ ಸಾಧ್ಯವೇ? ಕಾಲವನ್ನು ಅಳೆಯುವಂಥ ಗಡಿಯಾರ ಇಟ್ಟುಕೊಂಡು ದೂರವನ್ನು ಏನಾದರೂ ಅಳೆಯೋದಕ್ಕೆ ಸಾಧ್ಯವೇ? ಹೀಗಾಗಿ ಒಂದಕ್ಕೆ ಇನ್ನೊಂದು ಪ್ರತ್ಯಾಮ್ನಾಯವಲ್ಲ. ಈ ಜಗದ್ವ್ಯವಹಾರದ ನಾನಾತ್ಮಕವಾದ ದ್ವೈತಾತ್ಮಕವಾದದ್ದಕ್ಕೆ ಆಯಾ ಇಯತ್ತೆಯಲ್ಲಿ ಆಯಾ ದಾರಿಯಲ್ಲಿ ಅದಕ್ಕೆ ಕೈವಲ್ಯವನ್ನು ಸ್ಥಾಪಿಸಬೇಕು ಅಂತ ತಿಳ್ಕೊಂಡು ಹಾಗೆ ಅಷ್ಟೇ ಅಂತಂದುಕೊತಾನೆ. ಏತದನ್ನಂ ಅನ್ನೇ ಪ್ರತಿಷ್ಠಿತಂ ವೇದ ಪ್ರತಿಷ್ಠತಿ ಅನ್ನವಾನ್ ಅನ್ನಾದೋ ಭವತಿ ಮಹಾನ್ ಭವತಿ ಪ್ರಜೆಯ ಪಶುಭಿರ್ ಬ್ರಹ್ಮವರ್ಚಸೇನ ಅಂತ ಮತ್ತೆ ಅನ್ನ ಪ್ರಶಂಸೆಯನ್ನೇ ಮಾಡುವುದಾಗಿದೆ. ಈ ವೇದದಲ್ಲಿ ಮತ್ತೆ ಮತ್ತೆ ಕೆಲವು ಪಂಕ್ತಿಗಳು ಆವರ್ತನಗೊಳ್ತಾ ಇರ್ತದೆ. ಅದು ನಿರ್ಧಾರಾತ್ಮಕವಾಗಿ ಮನಸ್ಸಿನಲ್ಲಿ ಆವೃತ್ತಿಯಿಂದಾಗಿ ಗಟ್ಟಿ ಮಾಡೋದಕ್ಕೆ, ಮನನ ಮಾಡಿಸೋದಕ್ಕೋಸ್ಕರವಾಗಿ ಬಂದದ್ದು. ಮತ್ತು ಹೇಳ್ತಾರೆ, ಅನ್ನಂನ ಪರಿಚಕ್ಷೀತ, ಅನ್ನವನ್ನು ನಿರಾಕರಣೆ ಮಾಡಬಾರ್ದು, ದ್ರವ್ಯಕ್ಕೆ ಸಲ್ಲಿಸಬೇಕಾದಷ್ಟು ಗೌರವ ಸಲ್ಲಿಸಬೇಕು. ಪದ್ಮಪುರಾಣದಲ್ಲಿ ಒಂದು ಕಥೆ ಬರುತ್ತದೆ. ಒಮ್ಮೆ ಪುರೂರವಸ್ಸು ದೇವಲೋಕಕ್ಕೆ ಹೋಗಿರ್ತಾನೆ. ಆಗ ಧರ್ಮಾರ್ಥ ಕಾಮಗಳು ಅನ್ನುವ ತ್ರಿವರ್ಗ ಸಾಕ್ಷಾತ್ತಾಗಿ ಮಾನುಷಾಕಾರದಲ್ಲಿ ದೇವ ಶರೀರದಲ್ಲಿ ಕಾಣಿಸಿಕೊಳ್ಳುತ್ತವೆ. ಹಾಗೆ ಕಾಣಿಸಿಕೊಂಡಾಗ ಜ್ಯೇಷ್ಠನಾದ ಧರ್ಮನಿಗೆ ನಮಸ್ಕಾರ ಮಾಡಿದರೆ ಕನಿಷ್ಠರಾದ ಅರ್ಥಕಾಮಗಳಿಗೂ ತಲುಪುತ್ತದೆ ಅಂತ ನಮೋ ಧರ್ಮಾಯ ಮಹತೆ ಜ್ಯೇಷ್ಠಾಯ ಅಂತ ಕೈ ಮುಗಿದು ಬಿಡ್ತಾನೆ. ಇನ್ನು ಅರ್ಥಕಾಮಗಳಿಗೆ ನಮಸ್ಕಾರ ಮಾಡೋಲ್ಲ, ಅವುಗಳಿಗೆ ಕೋಪ ಬರುತ್ತಂತೆ. ನಮಗೆ ಗೌರವ ಸಲ್ಲಿಸದೆ ಹೋದೆ, ಹಾಗಾಗಿ ನಿನಗೆ ನಾವು ತೊಂದರೆ ಕೊಡ್ತೀವಿ ಅಂತ ಊರ್ವಶಿಯ ಸಂಯೋಗ ವಿಯೋಗದ ರೂಪದಿಂದ ಅವನು ತುಂಬ ಒದ್ದಾಡಬೇಕಾಯಿತು ಅಂತ ಋಗ್ವೇದದ ದಶಮಮಂಡಲದಲ್ಲಿ ಊರ್ವಶಿ ಪುರೂರವ ಸೂಕ್ತ ಅಂತಲೇ ಸಂವಾದ ಇದೆ. ಅಲ್ಲಿ ಗೊತ್ತಾಗುತ್ತದೆ ಅವನು ಎಷ್ಟು ಒದ್ದಾಡ್ತಾನೆ. ಊರ್ವಶಿ ಹೇಳ್ತಾರೆ, ಸಾಲಾವೃಕಾಣಾಂ ಹೃದಯಾನಿ, ಹೆಣ್ಣು ಮಕ್ಕಳ ಹೃದಯ ಅಂತಂದರೆ ತೋಳಗಳ ಹೃದಯದಂಥದ್ದು, ನಾವು ನಿಷ್ಕರುಣಿಗಳು, ಏನು ಕೇರ್ ಮಾಡೋದಿಲ್ಲ, ನೀನು ಎಷ್ಟು ಅಂಗಲಾಚಿದ್ರೂ ಇಲ್ಲ ಅಂತಂತಾರೆ ಅಂತೆಲ್ಲ ಬರುತ್ತದೆ. ಹಾಗಲ್ಲದೆ ಶತಪಥ ಬ್ರಾಹ್ಮಣದಲ್ಲಿ, ದೇವಿ ಭಾಗವತದಲ್ಲಿ, ವಿಷ್ಣು ಭಾಗವತದಲ್ಲಿ, ಹೀಗೆಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಈ ಊರ್ವಶಿ ಪುರೂರವರ ಕಥೆ ಬರುತ್ತದೆ. ತಾತ್ಪರ್ಯ ಇಷ್ಟೇ, ಅರ್ಥಕಾಮಗಳಿಗೂ ಸಲ್ಲಿಸಬೇಕಾದಷ್ಟು ಗೌರವ ಸಲ್ಲಿಸಬೇಕು ಅಂತ. ಅವರವ್ರುಗಳಿಗೆ ಎಷ್ಟೆಷ್ಟು ನಮಸ್ಕಾರ ಮಾಡಬೇಕು, ಎಷ್ಟೆಷ್ಟು ಗೌರವ ಸಲ್ಲಿಸಬೇಕು ಅಷ್ಟು ಮಾಡಬೇಕು. ಕ್ರಿಸ್ತ ಬಹಳ ಚೆನ್ನಾಗಿ ಹೇಳ್ತಾನಲ್ಲ, ಸೀಸರ್ ಏನು ಕೇಳ್ತಾನೆ ಅದನ್ನು ಸೀಸರ್ಗೆ ಕೊಡಿ, ಪರಲೋಕದಲ್ಲಿರುವ ತಂದೆ ಏನು ಕೇಳ್ತಾನೆ ಅದನ್ನು ಅವನಿಗೆ ಕೊಡಿ, ಇವ್ರದ್ದು ಅವ್ರದ್ದು ಸಂಕರ ಮಾಡಬೇಡಿ ಅಂತ ಹೇಳಿಬಿಟ್ಟಿದ್ದನು. ನಾವು ಅಸ್ಥಾನದಲ್ಲಿ
ಗೌರವ ಸಲ್ಲಿಸೋದಕ್ಕೆ ಹೋಗ್ತೀವಿ, ರಾಂಗ್ ಪ್ರಿಯಾರಿಟೀಸ್, ಅದನ್ನು ಇದನ್ನು ಅದಕ್ಕೆ ಕಲಬೆರಕೆ ಮಾಡೋದಕ್ಕೆ ಹೋಗ್ತೀವಿ, ಅದು ತಪ್ಪು ಅನ್ನುವ ಮಾತನ್ನು ವೇದ ಹೇಳ್ತಾ ಇದೆ. ಅನ್ನಂ ನ ಪರಿಚಕ್ಷೀತ ತದ್ವ್ರತಂ ಆಪೋವಾ ಅನ್ನಂ ಜ್ಯೋತಿರನ್ನಾದಂ. ಸೂರ್ಯ ಅನ್ನವನ್ನು ಕೊಡ್ತಕ್ಕಂಥವನು, ಮತ್ತು ಈ ಜಲ ಇದೆಯಲ್ಲ ಅದು ಅನ್ನದ ಮೂಲವಾದದ್ದು ಅಂತ. ನೀರಿಲ್ಲದೆ ಆಹಾರ ಇಲ್ಲ, ಜೀವನ ಇಲ್ಲ. ಅಪ್ಸು ಜ್ಯೋತಿ ಪ್ರತಿಷ್ಠಿತಂ. ನೀರಿನಲ್ಲಿ ಕಾಂತಿ ಉಂಟು. ಅಪಾಂನಪಾತ್ ಅಂತ ವೇದ ನೀರಿನಲ್ಲಿರ್ತಕ್ಕಂಥ ಅಗ್ನಿಯನ್ನು ಹೇಳ್ತದೆ. ಜ್ಯೋತಿಷ್ಯಾಪ ಪ್ರತಿಷ್ಠಿತ. ಆ ಬೆಳಕಿನಲ್ಲಿ ನೀರು ಪ್ರತಿಷ್ಠಿತವಾಗಿದೆ. ವೈದ್ಯುತಾಗ್ನಿ ಅಂತ ಆಕಾಶದಲ್ಲೇನಿದೆ ಅಲ್ಲಿ ನೀರು ಇರತಕ್ಕಂಥದ್ದಾಗಿದೆ. ಹೀಗಾಗಿ ಎಲ್ಲವೂ ಕಡೆಗೆ ವಸ್ತುವಿನಲ್ಲಿ ದ್ರವ್ಯದಲ್ಲಿ ಪ್ರತಿಷ್ಠಿತವಾಗಿದೆ. ತದೇತದ ಅನ್ನಮನ್ನೇ ಪ್ರತಿಷ್ಠಿತಂ ಅಂತ ಮತ್ತೆ ಅನ್ನದ ಪ್ರಶಂಸೆಯನ್ನು ಹಿಂದಿನಂತೆ ಅನ್ನವಾನ್ ಅನ್ನಾದೋ ಭವತಿ ಮಹಾನ್ ಭವತಿ ಇತ್ಯಾದಿಯಾಗಿ ಹೇಳಿದೆ. ಆಮೇಲೆ ಅನ್ನಂ ಬಹುಕುರ್ವೀತ ತದ್ವ್ರತಂ. ಅನ್ನ ವಿತರಣೆಯನ್ನು ಯಥೇಷ್ಟವಾಗಿ ಮಾಡಬೇಕು ಅಂತ. ಜಗತ್ತಿನಲ್ಲಿ ಜೀವರಾಶಿಯನ್ನು ಪೋಷಣೆ ಮಾಡುವಂಥ ದ್ರವ್ಯ ಯಾವುದಿದೆ ಅದು ಬೇಕೇ ಬೇಕಾದದ್ದು, ಅದಿಲ್ಲದೆ ಯಾವುದೂ ಇಲ್ಲ. ತೆಲುಗಿನಲ್ಲಿ ಗಾದೆ ಇದೆಯಲ್ಲ, ಪೆಡತೆ ಪೆಂಡ್ಲೆ ಲೇಕುಂಟೆ ಶ್ರಾದ್ದಮು, ಕೊಟ್ಟರೆ ಎಲ್ಲ ಉಂಟು, ಇನ್ಯಾವುದೂ ಇಲ್ಲ. ಈ ಜೀವಪೋಷಕ ದ್ರವ್ಯ ಅನ್ನೋದನ್ನು ಎಲ್ಲರಿಗೂ ಸಲ್ಲಿಸುವಂತೆ ನೋಡಬೇಕು. ಆ ಅರ್ಥದಲ್ಲಿ ಒಬ್ಬ ಮನುಷ್ಯನಿಗೆ ತೃಪ್ತಿಯಿಂದ ಸಾಕು ಅಂತ ಅನಿಸೋದಕ್ಕೆ ಸಾಧ್ಯ ಇರುವುದು ಆಹಾರದಲ್ಲಿ. ಛಾಂದೋಗ್ಯೋಪನಿಷತ್ತಿನಲ್ಲಿ ಬರ್ತದೆ, ಉದ್ದಾಲಕ ಶ್ವೇತಕೇತುವಿಗೆ ಊಟ ಮಾಡಬೇಡ ಅಂತಾನೆ. ಊಟ ಮಾಡೋದನ್ನು ಬಿಟ್ಟು 1-2 ದಿವಸದಲ್ಲಿ ಅವನಿಗೆ ಮಂತ್ರಗಳೇ ಮರ್ತು ಹೋಗ್ಬಿಡ್ತದೆ, ಬುದ್ಧಿಯೇ ಇಲ್ಲ ಅಂತ ಅನಿಸಿಬಿಡ್ತದೆ. ಆಹಾರ ಇಲ್ಲದೇ ಇದ್ದರೆ ಯಾವುದೂ ಇರೋದಿಲ್ಲ ಅನ್ನೋದಕ್ಕೆ ಅದನ್ನು ಪ್ರಮಾಣವಾಗಿ ಕೊಡ್ತಾರೆ. ಹಾಗೆ ಅನ್ನ ಅನ್ನೋದು ಸರ್ವತ್ರ ವ್ಯಾಪಕವಾಗಿರಬೇಕು. MD ಶ್ರೀನಿವಾಸ್ ಮತ್ತು ಡಾಕ್ಟರ್ ಬಜಾಜ್ ಅಂತ ಇಬ್ಬರು ಬಹಳ ಸೊಗಸಾದ ರೀತಿಯಲ್ಲಿ ಅನ್ನಂ ಬಹುಕುರ್ವೀತ ಅಂತ ಒಂದು ಪುಸ್ತಕವನ್ನೇ ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ. ಸೆಂಟರ್ ಫಾರ್ ಪಾಲಿಸಿ ಸ್ಟಡೀಸ್ ಅನ್ನುವ ಒಂದು ಸಂಸ್ಥೆಯಿಂದ ಚೆನ್ನೈನಿಂದ ಪ್ರಕಾಶಿತವಾದದ್ದು. ಆ ಪ್ರಕಾರ ಪ್ರಾಚೀನ ಭಾರತದಲ್ಲಿ ಇದ್ದ ಫುಡ್ ಮ್ಯಾನೇಜ್ಮೆಂಟ್ ಯಾವುದು ಅಂತ, ಎಲ್ಲ ಜೀವರಾಶಿಗಳಿಗೆ ಒಂದು ಮಟ್ಟದ ನೆಮ್ಮದಿಯ ನೆಲೆಯನ್ನು ಕಲ್ಪಿಸಿಕೊಟ್ಟು ಹೊರತು ಜಗತ್ತಿಗೆ ಶಾಂತಿ ಇಲ್ಲ. ಆ ಕಾರಣದಿಂದಲೇ ಪೃಥ್ವಿ ಸೂಕ್ತದಲ್ಲಿ ಬರುತ್ತದೆ, ಈ ಭೂಮಿ ಮೇಲೆ ಒಬ್ಬನು ಹಸ್ದಿರಬಾರ್ದು, ಬಾಯಾರಿರಬಾರ್ದು ಅಂತ. ನಿಜವಾದ ಕಮ್ಯುನಿಸಮ್ ಏನಿದೆ ಅದು ವೇದಿಸಮ್ಗಿಂತ ಏನು ದೂರವಲ್ಲ. ಆದರೆ ಕಮ್ಯುನಿಸಮ್ ವೇದವನ್ನು ನಿಂದನೆ ಮಾಡುತ್ತದೆ, ಅದು ಅನ್ಯಾಯದ್ದು. ಪ್ರತಿಯೊಬ್ಬರಿಗೂ ಅಂಟು ದ ಲಾಸ್ಟ್ ಅಂತ ಏನು ಜಾನ್ ರಸ್ಕಿನ್ ಬರೆದಿದ್ದಾನೆ ಪುಸ್ತಕ, ಆ ಕೊನೆಯವನವರೆಗೂ ಆ ಬ್ರಹ್ಮ ಪಿಪೀಲಿಕಾ ಪರ್ಯಂತಂ ಅಂತೀವಲ್ಲ, ಆ ಸಮೃದ್ಧಿ ನೆಲೆ ಇರಬೇಕಾಗುತ್ತದೆ. ಆ ಅರ್ಥದಲ್ಲಿ ಅನ್ನವನ್ನು ಮಾಡಬೇಕು, ಅದು ಜೀವತಾರಕವಾದದ್ದು. ಪೃಥ್ವೀವಾ ಅನ್ನಂ, ಈ ಇಡೀ ಭೂಮಿಯೇ ಅನ್ನ. ಇದನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಅರ್ಥಶಾಸ್ತ್ರದಲ್ಲಿ ಮನುಷ್ಯವತಿ ಭೂಮಿರಿತ್ಯರ್ಥ ಅಂತ, ಅರ್ಥ ಅನ್ನೋದಕ್ಕೆ ಭೂಮಿಯೇ. ಅರ್ಥಾನಾಂ ಪಾಲನ ಲಂಬನ ಉಪಾಯ ಅರ್ಥ ಅಂದರೆ ಭೂಮಿಯನ್ನು, ಸಂಪತ್ತಿಯನ್ನು ಪಡ್ಕೊಳ್ಳುವುದು, ಪಡ್ಕೊಂಡದನ್ನು ಕಾಪಾಡಿಕೊಳ್ಳೋದು, ಕಾಪಾಡಿಕೊಂಡಿದ್ದನ್ನು ವಿತರಣೆ ಮಾಡುವಂಥದ್ದು ಉಂಟಲ್ಲ. ಅಲಬ್ಧಮೀಹೇ ಧರ್ಮೇಣ ಲಬ್ಧಂಚ ಪರಿಪಾಲಯೇತ್, ಪಾಲಿತಂ ವರ್ಧಯೇ ನಿತ್ಯಂ ವೃದ್ಧಂ ಪಾತ್ರೇಶು ದಾಪಯೇತ್ ಅಂತ. ದಕ್ಕದೇ ಇರೋದನ್ನು ಒಳ್ಳೆಯ ದಾರಿಯಿಂದ ರೈಟ್ ರಾಯಲ್ ವೇನಲ್ಲಿ ದಕ್ಕಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಹಾಗೆ ದಕ್ಕಿದ್ದನ್ನು ಕಾಪಾಡಿಕೊಳ್ಳಬೇಕು, ಪೋಲು ಮಾಡದೆ ನೋಡಿಕೊಳ್ಬೇಕು. ಹಾಗೆ ಕಾಪಾಡಿದ್ದನ್ನು ಬೆಳೆಸಬೇಕು, ವೃದ್ಧಿ ಮಾಡಬೇಕು. ಹಾಗೆ ವೃದ್ಧಿಯಾದದ್ದನ್ನು ವಿತರಣೆ ಮಾಡಬೇಕು ಸರಿಯಾದ ರೀತಿಯಲ್ಲಿ ಅಂತ. ಈ ಹೊತ್ತು ಅಮರ್ತ್ಯ ಸೇನ್ ಅವರ ಸಂಶೋಧನೆಗೆ ಕಾರಣ ನೊಬೆಲ್ ಪ್ರೈಸಿಗೆ ಬರೋದಕ್ಕೆ ಆಹಾರದ ಕೊರತೆಗಿಂತ ಆಹಾರದ ವಿತರಣೆಯ ಅವಿವೇಕದಿಂದನೇ ಬರಗಾಲ, ಕ್ಷಾಮ, ದುರ್ಭಿಕ್ಷ ಇತ್ಯಾದಿಗಳಾಗಿರೋದು ಅಂತಂತಾರೆ ಅಂತ. ಹಾಗೆ ಈ ವಿತರಣಶೀಲತೆ ಅನ್ನೋದು ತುಂಬ ಮುಖ್ಯ. ಪಾತ್ರ ವಿತರಣೆ ಅನ್ನುವಂಥದ್ದು ಇವೆಲ್ಲವೂ ಅನ್ನದ ಬಹುಕುರ್ವೀತ ಅನ್ನುವ ವ್ರತದಲ್ಲಿ ಉಂಟು. ಆಕಾಶೋನ್ನಾದ, ಈ ಪೃಥ್ವಿ ಅನ್ನವಾದರೆ ಆಕಾಶ ಅನ್ನಾದವಾಗಿ ಸ್ವೀಕಾರ ಮಾಡುತ್ತದೆ. ಅಂದರೆ ಭೂಮಿಯಲ್ಲಿರುವ ಜಲವೆಲ್ಲವೂ ಆಕಾಶಕ್ಕೆ ಮೋಡವಾಗಿ ಮೇಲೆ ಹೋಗುತ್ತದಲ್ಲ, ಅದು ಅನ್ನಾದ. ಅನ್ನಮತ್ತೀತಿ ಅನ್ನಾದ. ಮತ್ತು ಅನ್ನಂ ಆಸಮಂತಾತ್ ದದಾತೀತಿ ಅನ್ನಾದ. ಆಸಮಂತಾತ್ ಎಲ್ಲ ಕಡೆಯಿಂದಲೂ ನೀರನ್ನು ಕೊಡುವಂಥ ಅನ್ನಾದವೂ ಆಗಿ ಆಕಾಶ ವ್ಯಾಪಿಸಿಕೊಳ್ಳುತ್ತದೆ, ಮಳೆಯನ್ನು ಸುರಿಸುತ್ತದೆ. ಪೃಥಿವ್ಯಾಂ ಆಕಾಶ ಪ್ರತಿಷ್ಠಿತ. ಹೀಗೆ ಪೃಥ್ವಿ ಆಕಾಶಗಳ ಅನ್ಯೋನ್ಯ ಸಂಬಂಧ. ಆಕಾಶೇ ಪೃಥ್ವಿ ಪ್ರತಿಷ್ಠಿತ. ಭೂಮಿಯಿಂದ ಆಕಾಶ, ಆಕಾಶದಿಂದ ಭೂಮಿ ಅಂದರೆ ಇದು ಕೊಡುವ, ಅದು ಕೊಳ್ಳುವ, ಅದು ಕೊಳ್ಳುವ, ಇದು ಕೊಡುವ. ಈ ರೀತಿಯಾಗಿ ಪರಸ್ಪರ ದಿ ಚೇಂಜ್ ದಿ ರೋಲ್ಸ್. ಅನ್ನದ ವ್ಯತ್ಯಾಸ ಅನ್ನುವುದಾಗ್ತಾ ಇರುತ್ತದೆ. ಇದು ಅಗ್ನಿಶೋಮೇಯ ವ್ಯವಸ್ಥೆ ಅಂತ ಯೋಗ ವಾಸಿಷ್ಠಾದಿಗಳು ಹೇಳ್ತಾ ಇರದೆ. ತದೇತದನ್ನ ಮನ್ನೆ ಪ್ರತಿಷ್ಠಿತಂ ಅಂತ ಮತ್ತೆ ಅನ್ನದ ಪ್ರಶಂಸೆಯನ್ನೇ ಮಾಡಿದ್ದಾಗಿದೆ. ಅನುವಾಕಗಳ ಗಟ್ಟಲೆ ಅನ್ನ ಪ್ರಶಂಸೆ ಬರುತ್ತದೆ. ಅದಕ್ಕೆ ಕಾರಣ ಇಷ್ಟೇ. ಕಟ್ಟ ಕಡೆಗೂ ಬ್ರಹ್ಮಜ್ಞಾನಿ ಆದವನಿಗೂ ದೇಹತ್ರಾಣ ಅನ್ನೋದು ಒಂದಿರುತ್ತದೆ. ಆ ದೇಹ ತನ್ನದಲ್ಲವಾದರೂ
ಅದು ಲೋಕಹಿತವಾಗಿ, ಲೋಕಕ್ಷೇಮಕ್ಕಾಗಿ, ಲೋಕಸಂಗ್ರಹ ರೂಪವಾಗಿ ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗಬೇಕು. ಹಿ ವಿಲ್ ಹ್ಯಾವ್ ಹಿಸ್ ಮಿನಿಮಮ್ ರಿಕ್ವೈರ್ಮೆಂಟ್ಸ್, ನೋ ಡಿಸೈರ್ಸ್. ಬಟ್ ದಿ ವರ್ಕಿಂಗ್ ಡಿಸೈರ್ಸ್ ಆ್ಯಂಡ್ ವರ್ಕಿಂಗ್ ರಿಕ್ವೈರ್ಮೆಂಟ್ಸ್ ಆಫ್ ದಿ ಬಾಡಿ ಅಂತಾರಲ್ಲ, ಅಂಥ ರಮಣ ಮಹರ್ಷಿಗಳು ಎಲ್ಲರ ಜೊತೆ ಊಟ ಮಾಡ್ತಾಯಿದ್ರು, ಎಲ್ಲರ ಜೊತೆ ತರಕಾರಿ ಹೆಚ್ಚುತ್ತಾಯಿದ್ರು. ಆ ಮಟ್ಟಕ್ಕೆ ನಡೀತಾ ಇರುವಂಥದ್ದು, ಅದಕ್ಕೆ ಬೆಲೆ ಕೊಡಬೇಕು ಅನ್ನುವ ಹಾರ್ಡ್ ರಿಯಾಲಿಟಿನ ವೇದ ಗೌರವಿಸುತ್ತದೆ. ಮತ್ತು ಕಡೆಯ ಅನುವಾಕಕ್ಕೆ ನಾವು ಬರ್ತೀವಿ. ನ ಕಂಚನ ವಸತೋ ಪ್ರತ್ಯಾಚಕ್ಷೀತ ತದ್ವ್ರತಂ. ಯಾರಿಗೂ ಆಶ್ರಯ ಇಲ್ಲ ಅಂತ ಆಗಬಾರ್ದು ಅಂತ. ವೇದ ಪರಮೋನ್ನತವಾದ ಅಧ್ಯಾತ್ಮ ಸತ್ಯಗಳನ್ನು ಹೇಳುವುದರ ಜೊತೆಗೆ ಅಧಿಭೂತವಾದ ಸತ್ಯಗಳನ್ನು ಹೇಳ್ತಾ ಇವೆ. ಅಶನ ವಸನ ಇವ್ಯಾವುದೂ ಇಲ್ಲದೆ ಬದುಕೋದಿಕ್ಕೆ ಸಾಧ್ಯ ಇಲ್ಲ. ಅಶನ ವಸನ ಅಭಯ ಆನಂದಾದಿಗಳು ಬೇಕೇ ಬೇಕು. ತಸ್ಮಾದ್ಯಯಾಕಯಾಚ ವಿಧಯ ಭಗವನ್ನಂ ಪ್ರಾಪ್ನಿಯಾತ್. ಹೇಗಾದರೂ ಚೆನ್ನಾಗಿ ಸಂಪಾದಿಸ್ಕೊಂಡಿರಬೇಕು ಅಂತ, ಹೇಗಾದರೂ ಸಂಭವ ಏನು ಬೆಗ್ ಬಾರೋ ಆರ್ ಸ್ಟೀಲ್ ಅಂತಾರಲ್ಲ, ಹಾಗೆ ತನ್ನನ್ನು ತಾನು ಕಾಪಾಡಿಕೊಳ್ಳಬೇಕು. ಆ ಮಟ್ಟಕ್ಕೆ ಅವನು ಇರಲೇಬೇಕು ಅನ್ನುವಂಥದ್ದನ್ನು ಹೇಳುತ್ತೆ. ಆರಾಧ್ಯ ಸ್ಮ ಅನ್ನಮಿತ್ಯಾಚಕ್ಷತೆ ಏತದ್ವೈ ಮುಖತೋನ್ನಗಂ ರಾದ್ಧಂ. ರಾದ್ಧಂ ಅಂತಂದರೆ ಪ್ರಶಸ್ತವಾದದ್ದು, ಪ್ರಶಂಸನೀಯವಾದದ್ದು ಅಂತ ಯಾವುದಿದೆ ಆ ಸಂಸಿದ್ಧವಾದದ್ದು ಅನ್ನ, ಎವರ್ ರೆಡಿ ಅಂತಾಗಿರಬೇಕು. ಅಶನ ವಸನಗಳು ಎಲ್ಲರಿಗೂ ಎಲ್ಲ ಕಾಲಕ್ಕೂ ದಕ್ಕಬೇಕು ಅನ್ನುವ ಸ್ಥಿತಿಯಲ್ಲಿರಬೇಕು. ಹಾಗೆಲ್ಲದೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ. ಇದನ್ನು ಯಾವನು ಅರ್ಥ ಮಾಡಿಕೊಂಡಿದ್ದಾನೆ ಏವಂ ವೇದ, ಅವನು ನಿಜವಾಗಿ ಅನ್ನದ ಸಿದ್ಧತೆಯನ್ನು, ಸಜ್ಜೀಕರಣವನ್ನು ಬಲ್ಲವನು, ವಸತಿಯ ಸಜ್ಜೀಕರಣವನ್ನು ಬಲ್ಲವನು, ಅವನು ಲೋಕಕ್ಕೆ ಬೇಕಾದವನಾಗ್ತಾನೆ. ಅಂಥವನು ಬ್ರಹ್ಮೋಪಾಸನೆಯನ್ನು ಹೇಗೆ ಮಾಡ್ತಾನೆ? ಕ್ಷೇಮ ಇತಿ ವಾಚಿ ಯೋಗಕ್ಷೇಮ ಇತಿ ಪ್ರಾಣಾಪಾನಯೋ ಕರ್ಮೇತಿ ಹಸ್ತಯೋ ಗತಿರಿತಿ ಪಾದಯೋ ವಿಮುಕ್ತಿರಿತಿ ಪಾಯೋ ಇತಿ ಮಾನುಷೀ ಸಮಾಜ್ಞಾ ಅಥ ದೈವೀ ತೃಪ್ತಿರಿತಿ ವೃಷ್ಟ್ಯಂ ಬಲಮಿತಿ ವಿದ್ಯುತಿ ಯಶ ಇತಿ ಪಶುಷು ಜ್ಯೋತಿರಿತಿ ನಕ್ಷತ್ರೇಷು ಪ್ರಜಾತಿರಮೃತಂ ಆನಂದ ಇತ್ಯುಪಸ್ಥೆ ಸರ್ವಮಿತ್ಯಾಕಾಶೆ ತತ್ಪ್ರತಿಷ್ಠೇತ್ಯುಪಾಸೀತ ಪ್ರತಿಷ್ಠಾವಾನ್ ಭವತಿ ತನ್ಮಹ ಇತ್ಯುಪಾಸೀತ ಮಹಾನ್ ಭವತಿ ತನ್ಮನ ಇತ್ಯುಪಾಸೀತ ಮಾನವಾನ್ ಭವತಿ ತನ್ಮಮ ಇತ್ಯುಪಾಸೀತ ನಮಂತ್ಯೇತ್ತಸ್ಮೈ ಕಾಮಾಃ ತದ್ಬ್ರಹ್ಮೇತ್ಯುಪಾಸೀತ ಬ್ರಹ್ಮವಾನ್ ಭವತಿ ತದ್ಬ್ರಹ್ಮಣಃ ಪರಿಮರ ಇತ್ಯುಪಾಸೀತ ಪರ್ಯೇಣಂ ಮ್ರಿಯಂತೆ ದ್ವಿಷಂತ ಸಪತ್ನ. ತುಂಬ ಸೊಗಸಾದ ಮಾತುಗಳು ಬರ್ತವೆ. ಉಪಾಸನೆ ಮಾಡೋದು ಅಂದರೆ ಬ್ರಹ್ಮೇತರವಾದದಲ್ಲಿ ಬ್ರಹ್ಮಭಾವ ಮಾಡ್ಕೋಬೇಕು, ವ್ಯಷ್ಟಿಯಲ್ಲಿ ಸಮಷ್ಟಿಯ ಬ್ರಹ್ಮಭಾವನೆ ಮಾಡ್ಕೋಬೇಕು ಅಂತ ಅದು ಹೇಳ್ತಾ ಇದೆ. ಮಾತಿನಲ್ಲಿ ಕ್ಷೇಮ ಅಂತ, ಒಳಿತಿನ ಮಾತು, ಒಳ್ಳೆಯ ಮಾತು, ಹಾಗೆ ಕ್ಷೇಮ ಅಂತ ಭಾವಿಸಿಕೊಳ್ಬೇಕು. ಮತ್ತು ಪ್ರಾಣಾಪಾನಗಳು, ಆಹಾರ ಸ್ವೀಕಾರ ಮತ್ತು ಆಹಾರ ನಿರಾಕಾರ ಅಂತ ಎರಡು ಉಂಟಲ್ಲ. ಸ್ವೀಕರಣ ಮತ್ತು ಅಪಾಕರಣ ಅಂತ, ಸ್ಕ್ಯಾವೆಂಜಿಂಗ್ ದಿ ಬಾಡಿ ಆ್ಯಂಡ್ ಅಕ್ಸೆಪ್ಟಿಂಗ್ ದಿ ಫುಡ್ ಆ್ಯಂಡ್ ಡೈಜೆಸ್ಟಿಂಗ್ ಪ್ರೋಸೆಸಿಂಗ್ ಇಟ್ ಅಂತಿವೆಲ್ಲ, ಆ ಎರಡೂ ಯೋಗಕ್ಷೇಮ ಅಂತ. ಯೋಗ ಅಂದರೆ ಚಾನ್ಸ್ ಆಫ್ ಗೆಟಿಂಗ್ ಎ ಥಿಂಗ್ ಆ್ಯಂಡ್ ಕ್ಷೇಮ ಈಸ್ ಪರ್ಸಿಸ್ಟೆಂಟ್ಲಿ ಹ್ಯಾವಿಂಗ್ ಇಟ್ ಅಂತ. ಅಲಬ್ಧವಾದದ್ದರ ಲಾಭ ಯೋಗವಾದರೆ ಲಬ್ಧವಾದದ್ದರ ಪರಿಪಾಲನೆ ಕ್ಷೇಮ ಅಂತ. ಈ ಯೋಗಕ್ಷೇಮ ರೂಪವಾಗಿ ಪ್ರಾಣಾಪಾನಗಳಿರ್ತವೆ ಅಂತ. ಪ್ರಾಣಕ್ಕೆ ಆಹಾರ ಸಿಗುವುದೊಂದು ಯೋಗವಾದರೆ ಅದು ಸರಿಯಾಗಿ ಪಚನವಾಗಿ ವಿರೇಚನವೂ ಸರಿಯಾಗಾದರೆ ಕ್ಷೇಮ ಅಂತ. ಊಟ ಮಾಡುವುದು ಯೋಗ ಆದರೆ ಹೊಟ್ಟೆನೋವು ಬರದೇ ಇರೋದು ಕ್ಷೇಮ. ಈ ರೀತಿಯಾಗಿ ಯೋಗಕ್ಷೇಮ ರೂಪವಾಗಿ ಪ್ರಾಣಾಪಾನಗಳಿರ್ತವೆ. ಕೈಗಳನ್ನು ಕರ್ಮ ಅಂತ ನಾವು ಉಪಾಸನೆ ಮಾಡಬೇಕು, ಬರೀ ಕೈ ಅಂತಲ್ಲ. ಹ್ಯಾಂಡ್ ಈಸ್ ಆ್ಯಕ್ಟಿವಿಟಿ ಅನ್ನೋ ದೃಷ್ಟಿಯಿಂದ ಗೌರವಿಸಬೇಕು. ಪಾದವನ್ನು ಗತಿ ಅನ್ನೋ ರೀತಿಯಿಂದ ಉಪಾಸನೆ ಮಾಡಬೇಕು. ಮತ್ತು ಇಡೀ ಸ್ಟ್ರೆಸ್ಸನ್ನು ಇಳಿಸ್ತಕ್ಕಂಥದ್ದು ಅಂತ ಯಾವ ಒಂದು ಈ ವಿಸರ್ಜನೇಂದ್ರಿಯಗಳಿವೆ, ಪಾಯು ಅಂತಂದರೆ ಅದನ್ನು ಹಾಗೆ ಭಾವಿಸಿಕೊಳ್ಬೇಕು. ದೇ ರಿಲೀಸ್ ಆ್ಯಂಡ್ ರಿಲ್ಯಾಕ್ಸ್ ದಿ ಬಾಡಿ ಅಂತನ್ನೋ ದೃಷ್ಟಿಯಿಂದ ನೋಡಬೇಕು. ಹೀಗೆ ಮಾನುಷ ಸ್ಥಿತಿಯಲ್ಲಿ ಇದನ್ನು ನೋಡಿಕೊಳ್ಬೇಕು. ದೈವಿ ಸ್ಥಿತಿಯಲ್ಲಿ ಮಳೆ ತೃಪ್ತಿಯಾದರೆ ಮಳೆ ತೃಪ್ತಿಯಾಗುವಷ್ಟು ಆಗಬೇಕು. ಅದನ್ನೇ ಸಮೃದ್ಧವಾದ ಅಪೇಕ್ಷಿತವಾದ ಮಳೆ. ವೇದಗಳು ರಾಷ್ಟ್ರಗೀತವನ್ನು ಹೇಳುತ್ತವಲ್ಲ, ಯಜುರ್ವೇದದ ಕಟ್ಟಕಡೆಯ ಅಶ್ವಮೇಧ ಕಾಂಡದಲ್ಲಿ ಬರುವಂಥದ್ದು ನಿಕಾಮೇನ ಪರ್ಜನ್ಯ ಫಲಿನ್ಯೋನ ಓಷಧಯ ಪಚ್ಚಲ್ತಾ ಯೋಗಕ್ಷೇಮೋನ ಕಲ್ಪತಾ. ಎಷ್ಟು ಬೇಕೋ ಅಷ್ಟು ಮಳೆ, ಹೆಚ್ಚಿನದಲ್ಲ, ಅತಿವೃಷ್ಟಿಯಲ್ಲ, ಕಡಿಮೆದಲ್ಲ, ಅನಾವೃಷ್ಟಿಯಲ್ಲ ಅಂತ. ಆ ರೀತಿಯಾಗಿ ತೃಪ್ತಿ ಮಳೆಗೆ ಸಂಬಂಧಪಟ್ಟದ್ದು. ಬಲ ಮಿಂಚಿನಂತೆ, ವಿದ್ಯುತ್ತಿನಂತೆ ಬಲ ಇರಬೇಕು. ಕ್ಷಣಾರ್ಧದಲ್ಲಿ ಅದೆಷ್ಟು ಕೋಟಿ ಮೆಗಾವಾಟ್ಗಳಷ್ಟು ಶಕ್ತಿಯನ್ನು ಹರಿಸುತ್ತದಲ್ಲ, ಆ ರೀತಿ ಇರಬೇಕು. ಯಶ ಇತಿ ಪಶುಷು ಅಂದರೆ ನಮ್ಮ ಸ್ಥಿರಾಸ್ತಿ ಚರಾಸ್ತಿ ಇವುಗಳಂತೆ ನಮ್ಮ ಕೀರ್ತಿಯು ವ್ಯಾಪಿಸಿಕೊಂಡಿರಬೇಕು. ನಕ್ಷತ್ರಗಳ ಹಾಗೆ ಬೆಳಕು ಕಾಂತಿ ಸರ್ವತ್ರ ಇರಬೇಕು, ಸರ್ವಕಾಲದಲ್ಲಿ ಇರಬೇಕು. ಇನ್ನು ಸಂತತಿ ಹೇಗೋ ಹಾಗೆ ಆನಂದ ಗ್ರಂಥಿರೇಕೋಯಂ ಅಪತ್ಯಮಿತಿ ಗೀಯತೆ ಅಂತ ವೇದ
ಮಹಾಕವಿ ಭವಭೂತಿ ಹೇಳ್ತಾನೆ, ಮಗು ಅನ್ನುವುದು ಆನಂದದ ಒಂದು ಗ್ರಂಥಿ ಅಂತ, ಆನಂದದ ಗಂಟು, ಆನಂದದ ಮೂಟೆ ಅಂತ. ಆ ರೀತಿ ಸಂತಾನ ಹೇಗೋ ಹಾಗೆ ಆನಂದ ಸಹಜವಾಗಬೇಕು ಅಂತ ಎಲ್ಲವೂ ಆಕಾಶ, ಎಲ್ಲವನ್ನು ಒಳಗೊಳ್ಳುವ ಅವಕಾಶ ಅಂತ ಭಾವಿಸಿಕೊಳ್ಳಬೇಕು. ಇದು ನಮ್ಮ ನೆಲೆ, ಇದು ನಮ್ಮ ಪ್ರತಿಷ್ಠೆ, ಇದು ನಮ್ಮ ಅಸ್ತಿತ್ವ ಅಂದ್ಕೊಳ್ಬೇಕು ಅಂತ. ಹೀಗೆ ಯಾವನು ಎಲ್ಲ ಬಯಕೆಗಳನ್ನು ಈ ರೀತಿ ತನ್ನಲ್ಲಿ ತಾನು ತೃಪ್ತ ಮಾಡಿಕೊಂಡಿದ್ದಾನೋ ಅವನಿಗೆ ಯಾವುದರ ಭಯವೂ ಇರುವುದಿಲ್ಲ. ಮಾತ್ರವಲ್ಲ, ಅವನು ಧೈರ್ಯದಿಂದ ಇರ್ತಾನೆ, ಭಯಕ್ಕೆ ತುತ್ತಾಗೋಲ್ಲ. ಯೇ ಅಪ್ರಿಯಾ ಭ್ರಾತೃವ್ಯಾ ಸಯಶ್ಚಾಯಂ ಪುರುಷೇಶ್ಚ ಸಾವಾದಿತ್ಯೇ ಸ ಏಕಃ ಸ ಏವಂವಿತ್ ಪರ್ಯೇಣಂ ಮ್ರಿಯಂತೆ ದ್ವಿಷಂತಃ. ಇಂಥ ವ್ಯಕ್ತಿಗೆ ಶತ್ರುಗಳು ಸಾಯ್ತಾರೆ. ಸಪತ್ನಃ ದ್ವಿಷಂತಃ ಮ್ರಿಯಂತೆ, ಶತ್ರುಗಳು ಸಾಯ್ತಾರೆ. ಅಪ್ರಿಯರಾದಂಥ ಕಸಿನ್ಸ್ ದಾಯಾದಿಗಳು ಅವ್ರು ನೆಗೆದು ಬೀಳ್ತಾರೆ. ಅಂದರೆ ವೇದ ಹಾರ್ಡ್ ರಿಯಾಲಿಟಿನ ಹೇಗೆ ಹೇಳುತ್ತೆ ಅಂದರೆ, ನಮ್ಮ ಶತ್ರುಗಳು ನಾಶವಾಗಬೇಕು, ನಮ್ಮ ವಿರೋಧಿಗಳು ಇಲ್ಲವಾಗಬೇಕು, ಆ ಮಟ್ಟದ ನೆಮ್ಮದಿ ಪಡಿಬೇಕು ಅಂತ. ನಮಗೆ ತೊಂದರೆ ಮಾಡೋರು, ಲೋಕಕ್ಕೆ ತೊಂದರೆ ಮಾಡೋರು ಸುಮ್ಮನೆ ಯಾಕಿರಬೇಕು ಅಂತ ಹೇಳುತ್ತೆ ವೇದ. ತಿಪ್ಪೆ ಸಾರಿಸುವ ನ್ಯೂಟ್ರಾಲಿಟಿ ಬಗ್ಗೆ ಆ ಅಯೋಗ್ಯ ನೆಹರು ಹೇಳ್ತಾನಲ್ಲ, ನಾನ್ ಅಲೀಡ್ ಅಂತ, ಅಂಥದ್ದನ್ನು ಹೇಳೋದೇ ಇಲ್ಲ. ಧೈರ್ಯವಾಗಿ ಹೇಳ್ತೀವಿ, ಯೋಸ್ಮಾನ್ ದ್ವೇಷ್ಟಿ ಎಂಚವಯಂ ದ್ವಿಷ್ಮಃ ಜಂಭೇ ದಧಾಮಿ. ಯಾರು ನಮ್ಮನ್ನು ತೊಂದರೆ ಕೊಡ್ತಾನೋ, ನಾವು ಯಾರನ್ನ ಕಂಡ್ರೆ ಆಗೋದಿಲ್ವೋ ಅವನು ನೆಗೆದು ಬೀಳದೆ ಅವನು ಒದೀತೀವಿ. ಈ ಮಾತುಗಳನ್ನೇ ವೇದ ಹೇಳುತ್ತೆ. ಧೈರ್ಯವಾಗಿ 3rd ಡಿಗ್ರಿ ಟ್ರೀಟ್ಮೆಂಟನ್ನು ಗೂಂಡಾಯಿಸಮ್ ಮಾಡುತ್ತೆ ವೇದ. ಯಾಕೆ ಅಂತಂದರೆ, ದುಷ್ಟರನ್ನು ದಮನ ಮಾಡದೆ ಶಿಷ್ಟತ್ವ ಕಾಪಾಡಲ್ಪಡುವುದು ಹೇಗೆ, ಆ ರೀತಿಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ತಿಪ್ಪೆ ಸಾರಿಸ್ಬಿಟ್ಟು ಎಲ್ಲ ಒಳಗಿನ ಶತ್ರುಗಳು, ಮತ್ತೊಂದು ಶತ್ರುಗಳು, ಇನ್ನೊಂದು ಶತ್ರುಗಳು ಅಂತ ಹೇಳ್ಬೋದು. ಒಳಗಿನ ಶತ್ರುಗಳನ್ನೇ ನಾವು ನೋಡ್ತಾ ಕೂತಿದ್ರೆ ಹೊರಗಿನ ಶತ್ರುಗಳು ನಮ್ಮನ್ನು ಹೂತಾಕ್ಬಿಡ್ತಾರೆ. ಇಸ್ಲಾಮು ಒಂದು ಕಾಲದಲ್ಲಿ ಒಳ್ಳೆಯದಾಗ್ಬೋದಂತೆ, ಆಗುವಷ್ಟೊತ್ತಿಗೆ ಜಗತ್ತೇ ನಾಶ ಆಗಿಬಿಟ್ಟಿರುತ್ತೆ. ಹೀಗಾಗಿ ನಮ್ಮ ಶತ್ರುಗಳಿಗೆಲ್ಲ ಬುದ್ಧಿ ಬಂದು ಅವರು ಸರಿಯಾಗೋದ್ರೊಳಗಾಗಿ ನಮಗೆ ಮುಪ್ಪು ಬಂದಿರುತ್ತೆ. ನನ್ನ ಅಣ್ಣ, ಅವನ ಬಾಲ್ಯದ ಒಂದು ಕಥೆ ನೆನಪಾಗುತ್ತದೆ. ಹೊಸದಾಗಿ ಸ್ಕೂಲಿಗೆ ಸೇರಿದ್ದ. ಅವನು ಒಬ್ಬ ಹುಡುಗನ್ನ ಚರಂಡಿಗೆ ತಳ್ಳಿಬಿಟ್ಟ ಅಂತ ಟೀಚರ್ಗೆ ಕಂಪ್ಲೇಂಟ್ ಮಾಡ್ದ. ಆ ಹುಡುಗ ಬಂದು, ಈ ಹುಡುಗ ನನ್ನ ತಳ್ಳಿಬಿಟ್ಟ ಅಂತ ನಮ್ಮ ಅಣ್ಣನ ಮೇಲೆ. ಆಗ ನಮ್ಮಣ್ಣ, ಅವನು ಏನು ಮಾಡ್ದ ಹೇಳದ್ನ ಅಂತ. ಇಲ್ಲ, ಏನು ಮಾಡ್ದ ಅಂದರೆ, ನನ್ನ ಕಾಲ ಮೇಲೆ ಅವನು ಒಂದಕ್ಕೆ ಹೋದ, ಅದಕ್ಕೋಸ್ಕರ ಅವನು ಚರಂಡಿಗೆ ತಳ್ಳದೆ ಅಂತ. ನೀನು ನನಗೆ ಕಂಪ್ಲೇಂಟ್ ಮಾಡಬೇಕು ಅಂದರೆ ನಿಮ್ಮ ಹತ್ರಕ್ಕೆ ಬಂದು ಹೇಳಿ ನಿಮ್ಮ ಭಯ ಇಡ್ಸೋಕ್ಕೆ ಬದಲಾಗಿ ನನ್ನ ಭಯನೇ ಇರಲಿ ಅಂತಂದನಂತೆ. ಅಂದರೆ ಈ ರೀತಿಯಾಗಿ ಧೈರ್ಯ ಇರಬೇಕು. ವೇದ ಹೇಳುತ್ತದೆ, ಅದು ಮೋಸ್ಟ್ ಪ್ರಾಕ್ಟಿಕಲ್ ಫಿಲಾಸಫಿ ಅನ್ನೋದು ಈ ಕಾರಣಕ್ಕೋಸ್ಕರವಾಗಿ. ಈ ಸೂರ್ಯನಲ್ಲಿರುವಂಥ ಆ ಪರಮಪುರುಷ ನನ್ನಲ್ಲಿರುವವನು ಒಬ್ಬನೇ, ಸ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ ಸಾವಾದಿತ್ಯೋ ಬ್ರಹ್ಮೇತಿ ಸೋಹಮಸ್ಮೀತ್ಯುಪಾಸೀತ ಅಂತನ್ನುವ ಈಶಾವಾಸ್ಯದ ಉಪದೇಶವೇ ಇಲ್ಲಿ ಕೂಡ ಬಂದಿರತಕ್ಕಂಥದ್ದು. ಇದನ್ನೆಲ್ಲ ಯಾನು ತಿಳಿದಿದ್ದಾನೆ, ಅಸ್ಮಾಲ್ ಲೋಕಾತ್ ಪ್ರೇತ್ಯ ಇಹಲೋಕ ಅನ್ನೋದು, ಪರಲೋಕ ಅನ್ನುವುದು ಇದ್ದ ಪಕ್ಷದಲ್ಲಿ ಅದನ್ನು ಮೀರಿ ಅವನು ಎಲ್ಲವನ್ನು ದಾಟ್ಕೊಂಡು ಏತಮನ್ನಮಯಮಾತ್ಮಾನೋಪಸಂಕ್ರಮ್ಯ, ಆ ಮೆಟೀರಿಯಲಿಸಮ್ನ ಕ್ಲಚಸ್ಸನ್ನು ದಾಟ್ಕೊಳ್ತಾನೆ, ವೈಟಾಲಿಟಿಯ ಕ್ಲಚಸ್ಸು ದಾಟ್ಕೊಳ್ತಾನೆ. ಪ್ರಾಣಮಯಮಾತ್ಮಾನೋಪಸಂಕ್ರಮ್ಯ, ಮನೋಮಯಮಾತ್ಮಾನೋಪಸಂಕ್ರಮ್ಯ, ವಿಜ್ಞಾನಮಯಮಾತ್ಮಾನೋಪಸಂಕ್ರಮ್ಯ, ಏತಮಾನಂದಮಯಮಾತ್ಮಾನೋಪಸಂಕ್ರಮ್ಯ. ಆ ಆನಂದದ ಮಯ ಅನ್ನುವ ಮಿತಿಯನ್ನು ಮೀರಿದವನಾಗ್ತಾನೆ. ಇಮಾನ್ ಲೋಕಾನ್ ಕಾಮಾನ್, ಈ ಲೋಕವನ್ನು, ಈ ಕಾಮಗಳನ್ನು ಕಾಮರೂಪ್ಯನು ಸಂಚರನ್, ಕಾಮರೂಪಿಯಾಗಿ ಎಲ್ಲ ಕಡೆ ಓಡಾಡಿಕೊಂಡು ಇಚ್ಛೆಪಟ್ಟ ರೂಪ, ಇಚ್ಛೆಪಟ್ಟ ಸತ್ವ, ಇಚ್ಛೆಪಟ್ಟದ್ದೆಲ್ಲ ಆಗಿರುತ್ತದೆ. ಯಾಕಾಗಿರುತ್ತದೆ ಅಂತಂದರೆ, ಆನಂದ ಇದ್ದ ಮೇಲೆ, ಎಲ್ಲದರಿಂದ ಸಿಕ್ಕುವ ಆನಂದವು ಇಷ್ಟೇ ಅಂತ ಆದಮೇಲೆ ಅವನಿಗೆ ಇನ್ಯಾವ ಕೊರತೆಯೂ ಕಾಡುವುದಿಲ್ಲ. ಹಾಗಾಗಿ ಆ ಬ್ರಹ್ಮವಸ್ತುವೇ ಇವನು, ಇವನೇ ಬ್ರಹ್ಮವು. ಅದು ಹೇಗಿರುತ್ತದೆ, ಇದಕ್ಕೆ ವೇದ ಇಲ್ಲೊಂದೇ ಒಂದು ಕಡೆ ಇಡೀ ಉಪನಿಷತ್ ವಾಂಗ್ಮಯದಲ್ಲಿ ಸಾಮವನ್ನು ಹಾಕಿದೆ. ಸಾಮ ತನ್ನ ಗಾನದಲ್ಲಿಯೇ ಅರ್ಥವುಳ್ಳದ್ದು, ಅದಕ್ಕೆ ಪ್ರತ್ಯೇಕವಾದ ಅರ್ಥ ಇಲ್ಲ. ಸ್ತೋಭಾಕ್ಷರಗಳು ಅಂತ ಕರೀತಾರೆ. ಸ್ತೋಭ ಅಂತಂದರೆ ಸಮ್ ಮ್ಯೂಸಿಕಲ್ ಫ್ರೇಸಸ್. ಈಗ ನಾವು ತರಾನಿನ, ತಾನಾನ, ಆನಂ, ತೋಂ, ತಾನ ಇತ್ಯಾದಿಯಾಗಿ ಸಂಗೀತದಲ್ಲಿ ಹೇಳ್ತೀವಿ. ಮೃದಂಗಾದಿಗಳಲ್ಲಿ ಜತಿಗಳನ್ನು ತಕಿಟ, ತಧಿಮಿ, ತೋಂ, ಥೈ, ಧೀಮ್, ತಾಂ ಹೀಗೆಲ್ಲ ಹೇಳ್ತೀವಿ. ದಾದರ ದಿನ್ನ, ಧಿನ್ನ ಈ ಥರ ತಬಲಾದಲ್ಲಿ ಬರ್ತಕ್ಕಂಥದ್ದು. ಹೀಗೆ ಝಂಡೆ, ಧುಮ್ಲೆ, ಧೋಂಗ್ತಾಮ್ ಅಂತ ನಾಟ್ಯಶಾಸ್ತ್ರದಲ್ಲಿ ಬರುವಂಥದ್ದು. ಈಗ ಒಂದೊಂದರೊಳಗೆ ಒಂದೊಂದು ಉಂಟು. ಈಗ ಸರಿಗಮ ಪದ ನಿಸ ಅನ್ನುವ ಸಪ್ತಸ್ವರಗಳು ಸ್ತೋಭಾಕ್ಷರಗಳೇ, ಅವುಗಳಿಗೆ ತಾನಾಗಿ ಯಾವುದೂ ಅರ್ಥ ಅನ್ನೋದಿಲ್ಲ. ಅಂದರೆ ಫಾರ್ಮ್ ಈಸ್ ಕಂಟೆಂಟ್ ಆ್ಯಂಡ್ ಕಂಟೆಂಟ್ ಈಸ್ ಫಾರಮ್ ಆ್ಯಂಡ್ ಇನ್ ಆ್ಯಂಡ್ ಔಟ್ ದಟ್ ಈಸ್ ಜಾಯ್ ಅಂತ. ಸಂಗೀತದಲ್ಲಿ ಸಾ ಅನ್ನುವುದರೊಳಗೆ ಮಾಧುರ್ಯ ಇದೆ, ಅದು ಸಾ ಅನ್ನುವ ಧ್ವನಿಯಲ್ಲಿಯೇ ಇದೆ ಹೊರತು ಸಾ ಅನ್ನುವ ಅರ್ಥದಲ್ಲಿಲ್ಲ. ಶಬ್ದವೇ ಅದಕ್ಕೆ ಅರ್ಥ. ಫಾರ್ಮ್ ಈಸ್ ಕಂಟೆಂಟ್ ಅಂತ ಆದದ್ದು. ಸ ಗ ಮ ಅಂತಂದರೆ
ಅಲ್ಲಿಗೆ ಮಾಧುರ್ಯ ಬಂತು. ದನಿಸ ಮಪದನಿಸ ಪದನಿಸ ಅಂದರೆ ಆ ಶ್ರುತಿಗಳಿಗೆ ಮುಟ್ಟತಾ ಇದ್ದಂತೆಯೇ ಮಾಧುರ್ಯ ಸಿದ್ಧವಾಗದಂಥದ್ದು. ಆ ಕಾರಣದಿಂದ ಸಾಮ ಅನ್ನುವುದು ಶಬ್ದಾರ್ಥಗಳ ದ್ವೈತವನ್ನು ಮೀರಿದ ಅಖಂಡ ಅದ್ವೈತವಾದದ್ದು. ಸೌಂಡ್ ಈಸ್ ಸೆನ್ಸ್ ಆ್ಯಂಡ್ ಸೆನ್ಸ್ ಈಸ್ ಸೌಂಡ್ ಅಂತ ಅದನ್ನು ಇಟ್ಕೊಂಡು ಏತತ್ ಸಾಮಗ ಎನ್ನಾಸ್ತೆ ಹಾವು 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 ಅನ್ನುವಂಥದ್ದು ಸ್ತೋಭಾಕ್ಷರ, ಸರಿಗಮ ಇತ್ಯಾದಿ ಇರುವಂತೆ. ಇನ್ನೇನು ಅದಕ್ಕೇನು ಮಹಾಬ್ರಹ್ಮಾರ್ಥ ಏನೂ ಇಲ್ಲ, ಯಾರು ಬೆಚ್ಚಿ ಬೀಳಬೇಕಾಗಿಲ್ಲ, ಸಾಮದ್ದೇ ತುಂಬ ದೊಡ್ಡದು ಅಂತ. ಮಾಧುರ್ಯ ಇಲ್ಲಿದ್ದರೆ ಅಲ್ಲಿ. ಈ ಕಾಲದಲ್ಲಿ ಸಾಮ ಹಾಡೋದ್ರೊಳಗೆ ಮಾಧುರ್ಯ ಇಲ್ಲ ಅಂದರೆ ಸಂಗೀತದಲ್ಲಿದೆ ಅಂದರೆ ಸಂಗೀತದಲ್ಲಿಯೇ ದೇವರಿರ್ತಾನೆ. ಈ ಸಾಮಕ್ಕಿಂತ ಅವನು ಅದನ್ನು ಹೆಚ್ಚು ಇಷ್ಟಪಡ್ತಾನೆ ಅಂತ ಅರ್ಥ. ಏನಂದರೆ ಆ್ಯಂಟಿಕ್ವಿಟಿ, ಆರ್ಷತ್ವ ಅದು ನಮಗೆ ಒಂದು ಧನ್ಯತೆಯ ಭಾವ ಕೊಡುತ್ತದೆ. ಹಾವು ಹಾವು ಇದಕ್ಕೆ ಯಾವ ಅರ್ಥವೂ ಇಲ್ಲ. ಹಾ 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 ಅಂತ ಆ ಹಾಹಾಕಾರದ ಉದ್ಗಾರ ಮಾಡ್ತಾ ಇದೆ. ಅಹಮನ್ನಂ ನಾನು ಅನ್ನವೂ ಆಗಿದ್ದೇನೆ. ಅಹಮನ್ನಾದೋ ಅನ್ನವೂ ಆಗಿ ಅನ್ನ ಸ್ವೀಕಾರವನ್ನು ಮಾಡ್ತೀನಿ. ಐ ಆಮ್ ದಿ ಕನ್ಸ್ಯೂಮರ್ ಆ್ಯಂಡ್ ಕನ್ಸ್ಯೂಮೇಟ್. ಅಗ್ನಿಯಾಗಿ ಸ್ವೀಕರಿಸ್ತೀನಿ, ಸೋಮವಾಗಿ ಕೊಡ್ತೀನಿ ಅಂತನ್ನುವುದು ಶ್ಲೋಕಕೃತ ಅಹಂ ನಾನು ಶ್ಲೋಕಕೃತ್, ಗಾನವನ್ನು ಮಾಡುವ, ಕೀರ್ತಿಯನ್ನು ನಿರ್ಮಾಣ ಮಾಡುವ, ಕಾವ್ಯವನ್ನು ನಿರ್ಮಾಣ ಮಾಡುವವನು ನಾನಾಗಿದ್ದೀನಿ. ಅಹಮಸ್ಮಿ ಪ್ರಥಮ ಅಜಾಋತಸ್ಯ, ಮೊದಲಾದ ಋತ ಯಾವುದಿದೆ ಅದರ ಪ್ರಥಮ ಅರಿವು ನನ್ನದಾಗಿದೆ. ಮೊದಲ ಅರಿವು, ಆ ಮೊದಲ ತಿಳುವಳಿಕೆ ನನ್ನದಾಗಿದೆ. ಪೂರ್ವಂ ದೇವೇಭ್ಯೋ ಅಮೃತಸ್ಯ ನಾಭಾಯಿ, ದೇವತೆಗಳಿಗಿಂತಲೂ ಮಿಗಿಲಾಗಿ ಅಮೃತತ್ವ ಸ್ವರೂಪಿಯಾಗಿ ನಾನು ಆಗಿದ್ದೀನಿ. ಯೋ ಮಾ ದದಾತಿ ಸ ಇದೇವ ಮಾವ, ಕೊಡುವವನು ಸ್ವೀಕರಿಸುವವನು ಎಲ್ಲವೂ ಆಗಿರ್ತಕ್ಕಂಥವನು ನಾನು. ಅಹಮನ್ನ ಮದಂತ ಮಾದ್ಮಿ, ನಾನು ಅನ್ನವಾಗಿ ತಿನ್ನುವವನಾಗಿ ತಿಂತೀನಿ ಅಂತನ್ನುವಂಥದ್ದು. ಹೀಗಾಗಿ ಒಂದು ಕಡೆ ತಿನ್ನಲ್ಪಡುವ ಪದಾರ್ಥವು, ಇನ್ನೊಂದು ಕಡೆ ತಿನ್ನುವಂಥದ್ದು, ಇದೆಲ್ಲವೂ ನಾನೇ ಆಗಿದ್ದೀನಿ. ಅಹಂ ವಿಶ್ವಂ ಭುವನಂ ಅಭ್ಯಭವಾಂ, ನಾನು ವಿಶ್ವ ಸಮಗ್ರವಾಗಿದ್ದೀನಿ, ಭುವನ ಈ ಬ್ರಹ್ಮಾಂಡವಾಗಿದ್ದೀನಿ, ಅವುಗಳನ್ನು ಒಳಗೊಳ್ಳುವಂಥವನಾಗಿದ್ದೀನಿ. ಸುವರ್ಣ ಜ್ಯೋತಿ, ಇನ್ನು ಸ್ವರ್ಲೋಕ, ದೇವಲೋಕ, ದ್ಯುಲೋಕ ಅಂತ ಕರಿತೀವಲ್ಲ, ಅದರಲ್ಲಿರ್ತಕ್ಕಂಥ ಬೆಳಕು, ಸೂರ್ಯನ ಬೆಳಕು ನಾನಾಗಿದ್ದೀನಿ. ಅಮೃತದ ಜೀವಾಳವೇ ನಾನಾಗಿದ್ದೀನಿ. ಅನ್ನಸ್ವರೂಪಿಯಾಗಿ ಎಲ್ಲವನ್ನೂ ನಾನು ಕೊಡ್ತೀನಿ, ಕೊಡುವವನ್ನೂ ತಿಂತೀನಿ, ತಿನ್ನೋದನ್ನು ಕೊಡ್ತೀನಿ. ಹಾಗೆ ನಾನು ಎಲ್ಲವೂ ಆಗಿದ್ದೀನಿ. ಈ ರೀತಿಯಾಗಿ ಇತ್ಯುಪನಿಷತ್, ಇದು ಪರಮ ರಹಸ್ಯ ಅಂತ ಆಗಿದ್ದೀನಿ ಅಂತ. ಉಪನಿಷದ್ ರಹಸ್ಯ ಅಂತಂದರೆ ಇನ್ನೇನೂ ಅಲ್ಲ, ಅನ್ನಾದಿಗಳು ಒಂದೇ ಅಂತನ್ನುವಂಥದ್ದು. ಈ ರೀತಿಯಾಗಿ ಆ ಬ್ರಹ್ಮವಸ್ತು ಹಾಡಿಕೊಂಡಿರುತ್ತೆ ಅಂತ. ಅಲ್ಟಿಮೇಟ್ಲಿ ಆನಂದವಲ್ಲದೆ ಇನ್ಯಾವುದೂ ಇಲ್ಲ ಅನ್ನೋದೇ ಈ ತೈತ್ತಿರೀಯದ ತಾತ್ಪರ್ಯ. 8 ಉಪನಿಷತ್ತುಗಳನ್ನು ಮುಗಿಸಿದ್ದೀವಿ. ಮುಂದಿನ ಕಂತಲ್ಲಿ ಛಾಂದೋಗ್ಯ ಬೃಹದಾರಣ್ಯಕಗಳನ್ನು ನೋಡೋಣ. ಆಮೇಲೆ ಮಹಾನಾರಾಯಣ, ಶ್ವೇತಾಶ್ವತರಾದಿ ಇನ್ನು 3-4 ಉಪನಿಷತ್ತುಗಳನ್ನು ಗಮನಿಸೋಣ. ನಮಸ್ಕಾರ.